ಸೊ when I was about 15 ನನಗೆ ಇನ್ನೂ ನೆನಪಿದೆ, ಅಮ್ಮ ಜೊತೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇದೆ. ಐ ವಾಸ್ ಲೈಕ್ ಐ ಆಮ್ ವೇಸ್ಟಿಂಗ್ ಮೈ ಲೈಫ್, ಐ ಶುಡ್ ಬಿ ಆ್ಯಕ್ಟಿಂಗ್. ಶೀಸ್ ಲೈಕ್ 12th ನೀನು ಎಲ್ಲೂ ಹೋಗ್ತಾ ಇಲ್ಲ, ನೆಟ್ಟಿಗೆ ನೀನು ಸ್ಟಡಿ ಮಾಡಬೇಕು, ಅದಾದಮೇಲೆ ನೋಡೋಣ ಅಂತ. ಸೊ ಏಜೆಂಟ್ಸ್ ವಿಲ್ ಪುಷ್ ಯು ಫಾರ್ ಫಿಲ್ಮ್ಸ್, ದೇ ವಿಲ್ ಪುಷ್ ಯು ಫಾರ್ ಪ್ಲೇಸ್. ಮತ್ತು ಅದು ತುಂಬ ಸ್ಟ್ರೀಮ್ಲೈನ್ಡ್ ಒಂದು ಪ್ರಾಸೆಸ್ಸು ಅಲ್ಲಿ ಇಟ್ಕೊಂಡಿರೋದು. ಸೊ ನಾನು ಅದನ್ನು ಕಲ್ತ್ಕೊಂಡು ಇಲ್ಲಿ ಬಂದೆ. ಟೆನ್ಷನ್ ತೊಗೊಂಡು ಆ ಸ್ಕ್ರಿಪ್ಟಲ್ಲಿ ಸಬ್ ಟೆಕ್ಸ್ಟ್ ಎಲ್ಲ ನೋಟ್ ಮಾಡಿ ಅದೆಲ್ಲ ಪ್ರೆಪ್ ಮಾಡ್ತಾಯಿದ್ದೆ. ಶೂಟಿಗೆ ಬಂದರೆ ಎಲ್ಲ ಚೇಂಜು. ಸೊ ದ್ಯಾಟ್ ವಾಸ್ ಒನ್ ಬಿಗ್ ಕಲ್ಚರ್ ಶಾಕ್ ಫಾರ್ ಮೀ. ಕೆಲವೊಂದು ದಿವಸ ನಾನು ಪ್ರತಿಯೊಂದು ಸೀನಿಗೆ ಮುಂಚೆ ಬರಿತಾ ಇದ್ದೆ. ಸೈಡ್ ಬಿಗ್ ಬಂದಾಗ ಐ ವಾಸ್ ಲೈಕ್ ಓಕೆ ನಾನು ಬರೆಯಲ್ಲ, ನೋಡೋಣ ಏನು ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ನೆನಪಿಲ್ಲ. ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ಟೆಕ್ನಿಕಲಿ ನನ್ನ ಮೊದಲನೇ ರಿಲೀಸ್ ಆಗಿದ್ದು 2019. Today on Just Curious, it is one and only Rukmini Vasant avaru. Hey, hi Rukmini. Firstly, welcome to Just Curious. ಹೇಗಿದ್ದೀರಾ? ಐ ಆಮ್ ವೆರಿ ವೆಲ್ ರಶ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ ಫೈನಲಿ ನಿಮ್ಮ ಶೋಗೆ ಬರ್ತಾ ಇದ್ದೀನಿ ಅಂತ. ಅರೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಫಾರ್ ಅಕ್ಸೆಪ್ಟಿಂಗ್. ಆ್ಯಂಡ್ ಅಂದರೆ ಇದು ಹೇಗೆ ಗೊತ್ತಾ, ಫಸ್ಟ್ ಟೈಮ್ ನಿಮ್ಮನ್ನು ನಾನು ಈಗ ಒಂದು ಅರ್ಧ ಗಂಟೆ ಮುಂಚೆ ಮೀಟ್ ಮಾಡಿರೋದು ಎಷ್ಟೋ ಅಷ್ಟೇ. ಬಟ್ ಮೈ ಫಸ್ಟ್ ಇಂಪ್ರೆಷನ್ ಇಸ್ ನೋಡಿದ ತಕ್ಷಣ ಒಂದು ಕಳೆ, ಒಂದು ಕಾಮ್ನೆಸ್ಸು, ಇದು ಔಟರ್ ಇದು ಫಸ್ಟ್ ಇಂಪ್ರೆಷನ್ ಇದು. ಬಟ್ ಹಾಗೆ ಮಾತಾಡ್ತಾ ಲೈಕ್ ಅ ವೆರಿ ಚಿಲ್ಡ್ ಔಟ್ ಗರ್ಲ್. ಅಂದರೆ ಲೈಕ್ ದಿಸ್ ಏನೋ ಒಂದು ಹುಡುಗಿ ನಾನು ಫಸ್ಟ್ ಟೈಮ್ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಒಂದು ದ ಮಿನಿಟ್ ಯು ಓಪನ್ ಯುವರ್ ಮೌತ್ ದೆರ್ ಇಸ್ ದಿ ಇಂಟೀರಿಯರ್ ದಟ್ ಕಮ್ಸ್ ಔಟ್. ಸೊ ಹಾಗಾಗಿ ವೆರಿ ಎಕ್ಸೈಟೆಡ್ ಟು ಮೀಟ್ ದಿ ಎಕ್ಸ್ಟೀರಿಯರ್ ವಿಚ್ ದ ವರ್ಲ್ಡ್ ಹ್ಯಾಸ್ ಮೆಟ್ ಆ್ಯಂಡ್ ಆಲ್ಸೋ ಟು ಮೀಟ್ ದಿ ಇಂಟೀರಿಯರ್ ಮೋಡ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಐ ಥಿಂಕ್. ಏನದು ಐ ಥಿಂಕು ಅಲ್ಲ, ಜಸ್ಟ್ ದೇರ್ಸ್ ಅ ಲಾಟ್ ಹ್ಯಾಪ್ನಿಂಗ್ ಅಲ್ಲ. ಸೊ ಕೆಲವೊಂದು ಸತಿ ನಾವು ಅಂದರೆ ಯು ಗೆಟ್ ಸೋ ಡ್ರೌಂಡ್ ಇನ್ ದ ಡೇ ಟು ಡೇ ದಟ್ ಆ ಇಂಟ್ರೋಸ್ಪೆಕ್ಷನ್ ಮಾಡೋದು ಸ್ವಲ್ಪ ಮರ್ತೋಗ್ಬಿಡ್ತೀವಿ. ಸೊ ಇವಾಗ ನಿಮ್ಮ ಜೊತೆಗೆ ಆ ಅವಕಾಶ ಸಿಗ್ತಾ ಇದೆ. ಐ ಥಿಂಕ್ ಐ ಆಮ್ ವೆರಿ ವೆಲ್, ಥ್ಯಾಂಕ್ ಯು. ವೆರಿ ನೈಸ್. 28-year-old ಗರ್ಲ್ ವಿತ್ ಅ ಬಿಗ್ ಪ್ಲ್ಯಾನ್ ವಿಚ್ ಐ ಥಿಂಕ್ ದ ಓಪನಿಂಗ್ ಹ್ಯಾಸ್ ಒಂದಷ್ಟು ದಾರಿಗಳನ್ನಂತೆಲ್ಲ ಮಾಡಿಕೊಡ್ತಾ ಇದೆ. ಇದು ವಾಟ್ ಕರಿಯರ್ ಹ್ಯಾಸ್ ಟು ಆಫರ್. ಬಟ್ ರುಕ್ಮಿಣಿ ಆ್ಯಸ್ ಅ ಹ್ಯೂಮನ್, ಫಸ್ಟ್ಲಿ ಐ ವಾಂಟ್ ಟು ಆಸ್ಕ್, ಅದೇ ಒಂದು ರೇಂಜಿಗೆ ಓಪನಿಂಗ್ ಇದರಲ್ಲೇ ಸಿಕ್ಸರ್ ಹೊಡೆದಾಗ ಕೆಲವು ಸತಿ ಲಾಟ್ ಆಫ್ ಅಟೆನ್ಷನ್ ಕಮ್ಸ್ ಟು ಯು. ದೆರ್ ಈಸ್ ಸೋ ಮಚ್ ಆಫ್ ಎವ್ರಿಬಡಿ ವಾಂಟಿಂಗ್ ಅ ಪೀಸ್ ಆಫ್ ಯು. ಸೊ ಇದನ್ನೆಲ್ಲ ಸುಧಾರಿಸ್ಕೊಂಡು ಒಂದು ರೌಂಡ್ ಈಗ ಕೂತಿದ್ದೀರಾ. ಹೌ ಇಸ್ ಲೈಫ್ ಇನ್ 2024? ಬ್ಲೆಸ್ಡ್. ಲೈಫ್ ಇನ್ 2024 ಇಸ್ ಬ್ಯೂಟಿಫುಲ್. ಇಟ್ಸ್ ತುಂಬ ತುಂಬ ಖುಷಿ ಆಗುತ್ತೆ. ಒಂದ್ಸತಿ ನಾನು ನೀವು ಹೇಳಿದಾಗೆ ಐ ಮೀನ್ ದಟ್ ಪ್ಲೇಸ್ ವೇರ್ ಐ ವಾಂಟ್ ಟು ಫುಲ್ಫಿಲ್ ಲಾಟ್ಸ್ ಆಫ್ ಡಿಫ್ರೆಂಟ್ ಕಮಿಟ್ಮೆಂಟ್ಸ್, ಬಟ್ ನಾವು ಉಸಿರಾಡಕ್ಕೆ ಮರ್ತ್ಬಿಡ್ತೀವಿ. ಸೊ ನಾವು ಐ ಆಮ್ ಟ್ರೈಯಿಂಗ್ ಟು ಎಂಜಾಯ್ ದಿಸ್ ಮೂಮೆಂಟ್. ನಾನು ತುಂಬ ವರ್ಷದಿಂದ ಈ ಕ್ಷಣಕ್ಕೆ ದುಡಿತಾ ಇದ್ದೀನಿ. ಐ ಬಿನ್ ಟ್ರೈಯಿಂಗ್ ಟು ವರ್ಕ್ ಟುವರ್ಡ್ಸ್ ದಿಸ್ ಫಾರ್ ಅ ಲಾಂಗ್ ಟೈಮ್. ಸೊ ಈಗ ನಂಗೆ ಈ ಕ್ಷಣ ಸಿಕ್ಕಿದೆ. ಐ ಆಮ್ ಟ್ರೈಯಿಂಗ್ ಟು ಆಲ್ಸೋ ಎಂಜಾಯ್ ಇಟ್. ಅಂದರೆ ಈ ಕೇಯಾಸಲ್ಲೂ ಖುಷಿ ಇರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ಎಂಜಾಯ್ ಕೂಡ ಮಾಡಬೇಕು. ಯು ಶುಡ್ಂಟ್ ಗೆಟ್ ಓವರ್ವೆಲ್ಮ್ಡ್ ಬೈ ಇಟ್. ಅದು ಆಗುತ್ತೆ, ಬಟ್ ಅದನ್ನು ಎಂಜಾಯ್ ಕೂಡ ಮಾಡಬೇಕು. ಸೊ ನಾನು ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನು ಹೇಳ್ತಾ ಇದ್ದೀರಾ ಅಂದರೆ ದಟ್ ಸಕ್ಸಸ್ ಸಡನ್ನಾಗಿ ಕೆಲವ್ರಿಗೆ ಅದು 5 ವರ್ಷಕ್ಕೆ ಸಿಗ್ಬೋದು, ಕೆಲವ್ರಿಗೆ 10ಕ್ಕೆ ಸಿಗ್ಬೋದು, ಅಥವಾ ಕೆಲವ್ರಿಗೆ ಒಂದೇ ಸಿನಿಮಾಗೆ ಸಿಗ್ಬೋದು. ಅದನ್ನು ಒಂದು ಸ್ವಲ್ಪ ಸೈಡಿಗೆ ಸರಿಸಿ ಆಮೇಲೆ ಪ್ರಪಂಚನೂ ನೋಡ್ತಾ ಇದ್ರ ಜೊತೆಗೆ ಒಂದಷ್ಟೆಲ್ಲ ಗಿಫ್ಟ್ಸ್ ಬರುತ್ತಲ್ಲ, ಅದನ್ನು ನೋಡೋದ್ರಲ್ಲಿ ಒಂದು ಮಜಾ ಇದೆ ಅಂತ. ಹೌದು, ಆ ಮಜಾ ಇದ್ದೇ ಇರುತ್ತೆ. ಬಟ್ ನಾವು ಈ ಡೇ ಟು ಡೇ ಇಶ್ಯೂಸಲ್ಲಿ ಮುಳುಗೋಗ್ಬಾರ್ದು. ನಾನು ಇಲ್ಲಿಗೆ ಹೋಗಬೇಕು, ಈ ಪ್ರಮೋಷನ್ಸ್ ಮಾಡಬೇಕು, ಶೂಟಿಗೆ ಹೋಗ್ಬೇಕು, ನಾಳೆ ನಿದ್ದೆ ಬರ್ತಾ ಇಲ್ಲ, ಆ ಥರ ಎಲ್ಲ ಚಿಕ್ಕ ಪುಟ್ಟ ವಿಷಯಗಳು ಇರುತ್ತೆ. ಬಟ್ ನನಗೇನಂದರೆ ಐ ರೈಟ್ ಅ ಲಾಟ್. ಸೊ ನನಗೆ ನೀವು ಇದು ಓಪನಿಂಗಲ್ಲಿ ಸಿಕ್ಸರ್ ಅಂತ ಹೇಳಿದ್ರಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ ದಟ್ಸ್ ಹೌ ಇಟ್ ಸೀಮ್ಸ್ ಟು ದಿ ಔಟ್ಸೈಡ್ ವರ್ಲ್ಡ್. ಬಟ್ ನನಗಂತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಿಕಾಸ್ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ಟೆಕ್ನಿಕಲಿ ನನ್ನ ಮೊದಲನೇ ರಿಲೀಸ್ ಆಗಿದ್ದು 2019. ಆ್ಯಂಡ್ ಅದು ಬೀರ್ಬಲ್ ದ ಫಸ್ಟ್ ಪಾರ್ಟ್ ಆಫ್ ದ ಟ್ರಿಲಜಿ, ಫೈಂಡಿಂಗ್ ವಜ್ರಮುನಿ. 2019 ಜಾನಲ್ಲಿ ರಿಲೀಸ್ ಆಗಿದ್ದು. ಜಸ್ಟ್ ಆಫ್ಟರ್ ಥಿಂಗ್ಸ್ ಸ್ಟಾರ್ಟೆಡ್ ಪಿಕ್ಕಿಂಗ್ ಅಪ್ ಅದಾದಮೇಲೆ 2020 ಉಪಿ ಸರ್ ಜೊತೆಗೆ ಒಂದು ಫಿಲ್ಮ್ ಸೈನ್ ಮಾಡಿದೆ. ಆ್ಯಂಡ್ ದೆನ್ ಕೋವಿಡ್. ಸೊ 2 ವರ್ಷಕ್ಕೆ ಏನೂ ಆಗಲಿಲ್ಲ. ಆ್ಯಂಡ್ ಸೊ ಆ್ಯಕ್ಚುಲಿ ಟೆಕ್ನಿಕಲಿ ಸ್ಪೀಕಿಂಗ್ ನಾನು ಓಪನಿಂಗ್ ಆಗಿದ್ದು 2019. ಅದ್ರ ನಂತರ 3 ವರ್ಷಕ್ಕೆ ಏನೂ ಆಗಲಿಲ್ಲ. ಇದು ಹೆಂಗಾಯ್ತಂದರೆ ಈಗ ಇನ್ಕ್ಲೂಡಿಂಗ್ ಆಸ್ ಎವ್ರಿಬಡಿ
ಯಾವುದೋ ಒಂದು ಮ್ಯಾಚಲ್ಲಿ ಸಖತ್ತಾಗಿ ಆಡಿ ಸಡನ್ನಾಗಿ ಆ ಮ್ಯಾಚನ್ನು ಗೆಲ್ಲಿಸಿದಾಗ ಒಂದು ಮೆಟಫರ್ ಇದು. ಅವಾಗ ಸಡನ್ಲಿ ದಟ್ ಬಿಕಮ್ಸ್ ಯೋರ್ ಸ್ಟಾರ್ಟಿಂಗ್ ಪಾಯಿಂಟ್, ಟಾಕಿಂಗ್ ಪಾಯಿಂಟ್. ಹೌದು ಹೌದು. ದೆನ್ ಅವಾಗ ಹಿಂಗೆ ಮಾತಾಡ್ಸಿದಾಗ ಸಿಕ್ಕಿದಾಗ ಇಲ್ಲ ರೀ ಅವ್ರು ಇನ್ನೂ 19ಇಂದಲೇ ಇದೆಲ್ಲ ಮಾಡಿ ಸೈಕಲ್ ಎಲ್ಲ ಹೊಡೆದು ಇವತ್ತು ಸಡನ್ನಾಗಿ ಒಂದು ಹಾಯಬೂಸ ಸಿಕ್ಕಿರ್ಬೋದು ಥರ. ನಿಜ ನಿಜ, ಡೆಫಿನೆಟ್ಲಿ. ಆ್ಯಂಡ್ ನನಗೆ ಆ ಪರ್ಸ್ಪೆಕ್ಟಿವ್ ಇದೆ, ಆ 3 ವರ್ಷದ ಪರ್ಸ್ಪೆಕ್ಟಿವು, ಆ ಕಷ್ಟ, ಆ ಟೈಮಲ್ಲಿ ನನಗೆ ಕೆಲಸ ಸಿಗದೇ ಇರೋ ಮೂಮೆಂಟ್ಸು, ಆ ಎಕ್ಸ್ಪೀರಿಯನ್ಸು, ಅಥವಾ ಜಸ್ಟ್ ಥಿಂಗ್ಸ್ ಫಾಲಿಂಗ್ ಅಪಾರ್ಟ್. ಇಟ್ ವಾಸ್ ನಾಟ್ ಈವನ್ ಅಂದರೆ ಇಂಡಸ್ಟ್ರಿದು ಇರಲಿಲ್ಲ, ಇಟ್ ಲೈಕ್ ದ ವರ್ಲ್ಡ್ ವಾಸ್ ಫಾಲಿಂಗ್ ಅಪಾರ್ಟ್ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ. ಸೊ ಅದರದ್ದು ನನಗೆ ಪರ್ಸ್ಪೆಕ್ಟಿವ್ ಇದೆ. ಸೊ ಐ ಥಿಂಕ್ ನನಗೆ ಆ್ಯಕ್ಚುಲಿ ಈಗ ಸ್ವಲ್ಪ ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ಇದೆ ನನ್ನ ಕೆಲಸ ನೋಡಬೇಕಾದ್ರೆ, ಅಥವಾ ಜಸ್ಟ್ ಲೈಫಲ್ಲಿ ನೋಡಬೇಕಾದ್ರೆ. ದ ಕೈಂಡ್ ಆಫ್ ಸಕ್ಸಸ್ ಐ ವಿಶ್ಡ್ ಫಾರ್ ಇನ್ 2019, ಐ ಥಿಂಕ್ ಅದು ಇವಾಗ ಬರ್ತಾ ಇದೆ. ಸೊ ಆ್ಯಂಡ್ ಐ ಹ್ಯಾವ್ ದ ಪರ್ಸ್ಪೆಕ್ಟಿವ್ ಆಫ್ ನೋಯಿಂಗ್ ವೆನ್ ಥಿಂಗ್ಸ್ ಡಿಡ್ ನಾಟ್ ವರ್ಕ್. ಸೊ ಅದು ನಂಗೆ ತುಂಬ ಮುಖ್ಯ. ದಟ್ ಹ್ಯಾಸ್ ಹೆಲ್ಪ್ಡ್ ಮೀ ಟು ಅಪ್ರೋಚ್ ದಿಸ್. ಐ ಥಿಂಕ್ ಬಿದ್ದಾಗ ಎದ್ದೇಳೋದು ಹೇಗೆ ಗೊತ್ತಿದ್ರೆ, ಓಡ್ತಾ ಇದ್ದಾಗ ನಿಂತಾಗೂ ಬೇಜಾರಾಗಲ್ಲ, ಹಾರ್ತಾ ಇದ್ದಾಗೂ ಬೇಜಾರಾಗಲ್ಲ, ಎಲ್ಲವನ್ನೂ ಒಂದು ಸತಿ ನೋಡಿರ್ತೀರಾ ಎಲ್ಲಿ ಏನಾಗುತ್ತೆ ಅನ್ನೋದು ಒಂದು ಸೈಕಲ್, ಅದು ಇಟ್ ಕೀಪ್ಸ್ ಟೆಲಿಂಗ್ ಯು ಅಂತ. ಎಕ್ಸಾಕ್ಟ್ಲಿ. ಸೊ ಕ್ಯಾನ್ ಯು ಹೆಲ್ಪ್ ಮೀ ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಒಂದು 5 ನಿಮಿಷಕ್ಕೆ ಒದ್ದಾಡ್ತಾ ಇದ್ದೆ ಅದನ್ನ ಹೇಳೋಕ್ಕೆ, ಬಟ್ ಯು ಸೆಡ್ ಇಟ್ ಸೋ ಬ್ಯೂಟಿಫುಲಿ. 40 ವರ್ಷ ಆಗೋಯ್ತು ರುಕ್ಮಿಣಿ. ಐ ಥಿಂಕ್ ಕೆಲವುದು ಇವಾಗ ವೆನ್ ಐ ಲುಕ್ ಬ್ಯಾಕ್ ಐಮ್ ಲೈಕ್ ಇದು ಅಂತ ಎನ್ಕ್ಯಾಪ್ಸುಲೇಟಿಂಗ್ ಅಂತಾರಲ್ಲ, ಬಟ್ ಐ ಆನೆಸ್ಟ್ಲಿ ಫೀಲ್ ಟುಡೇ ಪೀಪಲ್, ಯಂಗ್ ಆ್ಯಕ್ಟ್ರೆಸಸ್ ಲೈಕ್ ಯು, ಚೈತ್ರ ಆಗಿರಲಿ, ಸಂಯುಕ್ತ ಆಗಿರಲಿ, ಎಷ್ಟೋ ಜನ ಇಲ್ಲಿ ಮೀಟ್ ಮಾಡಿ ನೋಡಿದಾಗ we are 12 years apart. But I see ನಿಮ್ಮ exposure, the way you guys are looking at life, and quickly adapting few things and still staying in the game limelight, plus parallelly ಒಂದು ಲೈಫನ್ನು ನೋಡೋ ಇದೆಯಲ್ಲ. You guys are doing a wonderful multitasking ಇದೆ ಅಂತ. ಇದೆಲ್ಲ ಹೆಂಗೆ ನ್ಯಾಚುರಲ್ ಆಗೇ ಬರುತ್ತಾ, ಅಥವಾ ಇಟ್ಸ್ ಅಗೇನ್, ಐ ಮೀನ್, where is the starting point there? Because who you are today at 28 is who you have gathered yourself to be for 27 years. 28 ವರ್ಷ ಇಲ್ಲಿ ಬಂದಿದ್ದೀರ ಅಂದರೆ 27 ವರ್ಷಗಳ ಅನುಭವ 28ಕ್ಕೆ ನಿಮ್ಮನ್ನು ಹಿಂಗೆ ಆಡಿಸ್ತಾ ಇದೆ. ಸೊ ಫಸ್ಟ್ಲಿ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಸೈಕಲ್ ಹೊಡೆಯೋ ದಿನಗಳು. ಸೈಕಲ್ ಚಿಕ್ಕವರಿದ್ದಾಗ ಹೊಡೆಯೋ ಸೈಕಲ್ ಮಜಾ ಕೊಡುತ್ತೆ. ಒಂದು ಲೈಫಲ್ಲಿ ಏನೋ ಮಾಡಬೇಕಂತ ಹೋದಾಗ ಹೊಡೆಯೋ ಸೈಕಲ್ಲು ಬೆವರಿಳಿಸುತ್ತೆ. ಸೊ ಆ ಇನಿಷಿಯಲ್ ಸೈಕಲ್ಸ್ ಆಫ್ ಲೈಫ್ ಅಂದರೆ 2019 ಆ ಫೇಸು. ಸೊ ಫಸ್ಟ್ಲಿ ಈ ಕಡೆ ತಿರುಗಬೇಕಂತ ತಿರುಗಿದ, ಆಕ್ಸಿಡೆಂಟಲ್ಲಿ ಆಗಿದ್ದ, ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಅಲ್ಲ, ತುಂಬ ಇಂಟೆನ್ಷನಲ್ ಆಗಿ ಬಂದಿದ್ದೆ. ನನಗೆ ಆ್ಯಕ್ಟಿಂಗ್ ಅಂದರೆ, ಪರ್ಫಾರ್ಮೆನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಪರ್ಫಾರ್ಮರ್ಸ್. ನಮ್ಮ ಅಜ್ಜಿನೂ ಭರತನಾಟ್ಯ ಮಾಡ್ತಾಯಿದ್ರು, ನಮ್ಮ ಅಮ್ಮನೂ ಭರತನಾಟ್ಯ ಮಾಡ್ತಾರೆ. ಸೊ ದ್ಯಾಟ್ ವಾಸ್ ಜಸ್ಟ್ ಅ ರೆಗ್ಯುಲರ್ ಥಿಂಗ್. ನಾನು ಗ್ರೀನ್ ರೂಮ್ಸಲ್ಲಿ ಬೆಳೆದಿದ್ದೀನಿ. ಅಂದರೆ ಪಾಪ ಅಮ್ಮ ಅಲ್ಲಿ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾನು ಗ್ರೀನ್ ರೂಮ್ಸಲ್ಲಿ ಮಲಗಿದ್ದೆ, ಅಥವಾ ನಾನು ಆಡಿಯನ್ಸಲ್ಲಿ ಮಲಗಿದ್ದೆ. ಬಟ್ ಬೇಸಿಕ್ಲಿ ನಾವು ರಿಹರ್ಸಲ್ಸ್ಗೆ ಹೋಗ್ತಾ ಇದ್ವಿ. ವಿ ಯೂಸ್ ಟು ಬಿ ಅ ಪಾರ್ಟ್ ಆಫ್ ದಟ್ ಎಂಟೈರ್ ಇಕೋಸಿಸ್ಟಮ್. ಸೊ ಅದು ತುಂಬ ಅಭ್ಯಾಸ ಇತ್ತು, ಈ ಥರ ಆರ್ಟ್ಸ್ ಎಲ್ಲ ನೋಡೋದು. ಆ್ಯಂಡ್ ನಾನು ಒಂಚೂರು ಭರತನಾಟ್ಯ ಮಾಡಿದ್ದೀನಿ, ಬ್ಯಾಲೆ ಮಾಡಿದ್ದೀನಿ. ಸೊ ದಟ್ ಡಾನ್ಸ್ ಥಿಂಗ್ ವಾಸ್ ಆಲ್ವೇಸ್ ದೇರ್. ಅಂಥ ಪರ್ಫಾರ್ಮೆನ್ಸು, ಸ್ಟೇಜು ಕಂಫರ್ಟ್ ಇತ್ತು. ಆ್ಯಂಡ್ ದೆನ್ ಹೋಗ್ತಾ ಹೋಗ್ತಾ ಸ್ಕೂಲಲ್ಲಿ ಪ್ಲೇಸ್ ಎಲ್ಲ ಮಾಡಿಸ್ತಾರೆ. ಆ್ಯಂಡ್ ಹೋಗ್ತಾ ನನಗೆ ಸ್ವಲ್ಪ ಐ ರಿಯಲೈಸ್ ದಟ್ ನನಗೂ ಈ ಒಂದು ಕಲೆ ಇಷ್ಟ. ಫೈನಲಿ ಪರ್ಫಾರ್ಮೆನ್ಸಿಗೆ ಬಂದಾಗ ಜನ ಅದನ್ನು ನೋಡ್ಕೊಂಡು ಇಷ್ಟಪಡ್ತಾ ಇದ್ದಾರೆ. ಸೊ ಓಕೆ, ದಟ್ಸ್ 2 ಬಾಕ್ಸಸ್ ಟಿಕ್ಡ್. ಹೌದು, ಐ ಆಮ್ ಎಂಜಾಯಿಂಗ್ ಇಟ್, ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾಕೆ ಪರ್ಸ್ಯೂ ಮಾಡಬಾರ್ದು ಅಂತ ಒಂದು ಕೀಡ ಬಂತು ತಲೆಯಲ್ಲಿ. ಆ್ಯಂಡ್ ಆಲ್ಸೋ ಒಟ್ಟಿಗೆ ಐ ವಾಸ್ ನಾಟ್ ವೆರಿ ಗುಡ್ ಅಟ್ ಸ್ಟಡೀಸ್. ಸೊ ಐ ವಾಸ್ ಲೈಕ್ ಓಕೆ, ಕ್ಲಿಯರ್ಲಿ ಇದು ವರ್ಕ್ ಆಗ್ತಾ ಇಲ್ಲ, ಇದು ಸ್ವಲ್ಪ ವರ್ಕ್ ಆಗ್ತಾ ಇದೆ, ಮೇ ಬಿ ಈ ದಾರಿಲಿ ಹೋದರೆ ಒಳ್ಳೆಯದು ಅಂತ ತಲೆಯಲ್ಲಿ ಬಂತು. ಸೊ when I was about 15, ನನಗೆ ಇನ್ನೂ ನೆನಪಿದೆ, ಅಮ್ಮ ಜೊತೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇದೆ. ಐ ವಾಸ್ ಲೈಕ್ ಐ ಆಮ್ ವೇಸ್ಟಿಂಗ್ ಮೈ ಲೈಫ್, ಐ ಶುಡ್ ಬಿ ಆ್ಯಕ್ಟಿಂಗ್. ಶೀಸ್ ಲೈಕ್ 12th ನೀನು ಎಲ್ಲೂ ಹೋಗ್ತಾ ಇಲ್ಲ, ನೆಟ್ಟಿಗೆ ನೀನು ಸ್ಟಡಿ ಮಾಡಬೇಕು, ಅದಾದಮೇಲೆ ನೋಡೋಣ ಅಂತ. ಸೊ ಐ ಹೆಲ್ಡ್ ಆನ್ ಟು ದಿಸ್ ಟಿಲ್ 12th ಸ್ಟ್ಯಾಂಡರ್ಡ್ ಮುಗಿಯೋವರೆಗೂ. ಓಕೆ. ನಾನು ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದೆ, ಥಿಯೇಟರ್ ಕ್ಲಾಸಸ್ ಮಾಡ್ತಾಯಿದ್ದೆ, ಥಿಯೇಟರ್ ಎಕ್ಸಾಮ್ಸ್ ಮಾಡ್ತಾಯಿದ್ದೆ, ಲಾರ್ಜ್ಲಿ ಇಂಗ್ಲೀಷ್ ಥಿಯೇಟರ್ ಎಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಐ ವಾಸ್ ಡೂಯಿಂಗ್ ವರ್ಕ್ಶಾಪ್ಸ್ ಆ್ಯಂಡ್ ಆಲ್ ಒಟ್ಟಿಗೆ. ಸೊ ಟೈಮ್ ಸಿಕ್ಕಿದಾಗ ಎಕ್ಸಾಮ್ಸ್ ಮುಗ್ದಿದ ತಕ್ಷಣ ಐ ಅಪ್ಲೈಡ್ ಟು ಡ್ರಾಮಾ ಸ್ಕೂಲ್ಸ್ ಇನ್ ದ UK. ಆ್ಯಕ್ಚುಲಿ ಓನ್ಲಿ ಒನ್ ಸ್ಕೂಲ್. ನಂಗೆ ಒಂದು ಸ್ಕೂಲ್ ತುಂಬ ಇಷ್ಟ ಆಯಿತು, ರಾಡಾ ಅಂತ, ರಾಯಲ್ ಅಕಾಡೆಮಿ ಆಫ್ ಡ್ರಾಮ್ಯಾಟಿಕ್ ಆರ್ಟ್ಸ್. ಅಲ್ಲಿ ಆಡಿಷನ್ ಮಾಡಬೇಕಾದ್ರೆ ಅಲ್ಲಿ ಡೈರೆಕ್ಟ್ ಹೋಗಬೇಕು, ಅವರು ವಿಡಿಯೋ ಆಡಿಷನ್ಸ್ ಎಲ್ಲ ತೊಗೊಳ್ಳಲ್ಲ. ಸೊ ಅಮ್ಮನ ಒಪ್ಪಿಸಿ
ಶಿ ಆ್ಯಂಡ್ ಐ ವೆಂಟ್ ದೇರ್. ದೇ ಹ್ಯಾವ್ ಅಬೌಟ್ 3 rounds of auditions. ಏನೇನಿತ್ತು ಆಡಿಷನಲ್ಲಿ? ನಾವು 2 ಮಾನೋಲಾಗ್ಸ್ ಪ್ರಿಪೇರ್ ಮಾಡಿ ಹೋಗಬೇಕು. ಒಂದು ಶೇಕ್ಸ್ಪಿಯರ್ ಮಾನೋಲಾಗು, ಒಂದು ಕಂಟೆಂಪ್ರರಿ ಮಾನೋಲಾಗು. 1920 ಆದಮೇಲೆ ಯಾವುದಾದ್ರೂ ಪ್ಲೇಯಿಂದ ಒಂದು ಮಾನೋಲಾಗ್ ಪ್ರಿಪೇರ್ ಮಾಡಿ ಹೋಗಬೇಕು. ಮಾನೋಲಾಗ್ ಇಸ್ ಇದು ಕಾಂಟೆಂಪ್ರರಿ 20 ಈಚೆಗೆ ಬಂದಿರೋದು. 1920 ಈಚೆಗೆ. ಸೊ ಆ ಶೇಕ್ಸ್ಪಿಯರ್ದು ಯಾವುದಾದ್ರೂ ಒಂದು ಫೀಮೇಲ್ ಮಾನೋಲಾಗ್ ಪ್ರಿಪೇರ್ ಮಾಡಿಬಿಟ್ಟು ಹೋಗೋದು, ಮತ್ತು ಎನಿ ಕಂಟೆಂಪ್ರರಿ ಮಾನೋಲಾಗ್ ವಿಚ್ ಇಸ್ ಬೇಸಿಕ್ಲಿ ಅಟ್ ಲೀಸ್ಟ್ 2 minutes ಲಾಂಗ್ ಸ್ಪೀಚ್. ಸೊ ನೀವೇ ಅದನ್ನು ಹಿಡಿದಿಟ್ಟು ಹೋಗ್ಬಿಟ್ಟು ಅಲ್ಲಿ ಪರ್ಫಾರ್ಮ್ ಮಾಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಅವರು ರಾ ಟ್ಯಾಲೆಂಟ್ ಹುಡುಕ್ತಾ ಇದ್ದಾರೆ. ದೇ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಬಿ ಲೈಕ್ ಒನ್ ಇನ್ಕ್ರೆಡಿಬಲ್ ಸೀಸನ್ ಪರ್ಫಾರ್ಮರ್. ಎಲ್ಲರೂ 18, 20, 25 year olds ಬರ್ತಾ ಇದ್ದಾರೆ ಅಲ್ಲಿಗೆ. ಸೊ ವೆನ್ ಐ ವೆಂಟ್ ಐ ವಾಸ್ 18. ಐ ವಾಸ್ ಟೆರಿಫೈಡ್. ಸ್ಕೂಲಿಂದ ಡೈರೆಕ್ಟ್ ಆಚೆ ಕಡೆ ಬಂದ್ಬಿಟ್ಟು ಅಲ್ಲಿಗೆ. ಆ್ಯಂಡ್ ಅಮೇಝಿಂಗ್ಲಿ ಐ ಗಾಟ್ ಸೆಲೆಕ್ಟೆಡ್. ಸೊ ಫಸ್ಟ್ ರೌಂಡಲ್ಲಿ ಅದು ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಬೇರೆ ಟೀಮ್ ಅಂದರೆ ಬೇರೆ ಆ್ಯಕ್ಟರ್ಸ್ ಜೊತೆಗೆ ನಿಮ್ಮ ಇಂಟ್ರ್ಯಾಕ್ಷನ್ ಹೇಗಿದೆ, ಜೊತೆಗೆ ಒಂದು ತಂಡ ಆಗಿ ಕ್ಯಾನ್ ಯು ವರ್ಕ್, ಕ್ಯಾನ್ ಯು ಟೇಕ್ ಆನ್ ಸಜೆಷನ್ಸ್, ಏನಾದರೂ ಚೇಂಜಸ್ ಕೊಟ್ಟರೆ ಡೈರೆಕ್ಟರು ಅದನ್ನು ನಾವು ತೊಗೊಂಡು ನಾವೇನಾದರೂ ಆ್ಯಡ್ ಮಾಡ್ಬೋದಾ, ಯುವರ್ ಫ್ಲೆಕ್ಸಿಬಿಲಿಟಿ ಬೇಸಿಕ್ಲಿ ಆ್ಯಸ್ ಅನ್ ಆ್ಯಕ್ಟರ್. ಸೊ ಆ ಥರ ಸ್ವಲ್ಪ ನೋಡ್ತಾರೆ. ಸೊ ಐ ಗಾಟ್ ಪಾಸ್ ದೋಸ್ ರೌಂಡ್ಸ್. ಆ್ಯಂಡ್ ತುಂಬ ಖುಷಿ ಆಯಿತು. ಅಂದರೆ ಇಷ್ಟು ಇಂಟೆನ್ಸಿವ್ ಆಡಿಷನ್ ಪ್ರಾಸೆಸ್ ಆದಮೇಲೆ ಅವರೇನೋ ನೋಡಿದ್ದಾರೆ ನನ್ನಲ್ಲಿ. ಸೊ ಅದು ತುಂಬ ಖುಷಿ ಆಯಿತು. ಅಮ್ಮಂಗೂ ತುಂಬ ಖುಷಿ ಆಯಿತು. ಸೊ ದಟ್ ವೇ ಐ ಹ್ಯಾವ್ ಬಿನ್ ರಿಯಲಿ ಲಕ್ಕಿ ಇನ್ ದಟ್ ಮನೆಯಿಂದ ಫುಲ್ ಸಪೋರ್ಟ್ ಸಿಕ್ಕಿದೆ. ಸೊ ಅಲ್ಲಿ ಶಿಫ್ಟ್ ಆಗಬೇಕಾದ್ರೆ, ಅಲ್ಲಿ ಒಬ್ಬಳೇ ಇರಬೇಕಾದ್ರೆ ಅಟ್ಲೀಸ್ಟ್ ಐ ಹ್ಯಾಡ್ ಇಮೋಷ್ನಲ್ ಸಪೋರ್ಟ್ ಫ್ರಮ್ ಹೋಮ್. ಇಫ್ ದೇ ಕುಡ್ ನಾಟ್ ಬಿ ದೇರ್ ಫಿಸಿಕ್ಲಿ ನನ್ನ ಜೊತೆಗೆ ಅಲ್ಲಿ ಅಲ್ವಾ, ಇಮೋಷ್ನಲ್ ಆಗಿದ್ದರು. ಎಸ್ಪೆಷಲಿ ಆರ್ಟ್ ಮ್ಯೂಸಿಕ್ ಫೀಲ್ಡಲ್ಲಿ ಏನಾದ್ರು ಮಾಡಬೇಕಂತ ಅಂದ್ಕೊಂಡು ಬರೋರು, ಇಲ್ಲ ಜೀವನದಲ್ಲಿ ಕಷ್ಟ ನೋಡಿ ಏನಾದ್ರು ಸಾಧಿಸ್ಬೇಕು ಅಂತ ಒಂದು ಸ್ಟ್ರೀಮ್ ಆದರೆ, ದೇರ್ ಆರ್ ಪೀಪಲ್ ಹೂ ಕಮ್ ವಿತ್ ಫ್ಯಾಮಿಲಿ ಸಪೋರ್ಟ್ ಟು. ಎರಡು ಥರದ ಹೂಗಳನ್ನು ನಾವು ಅರಳೋದನ್ನು ನಾವು ನೋಡ್ತೀವಿ. ಬಟ್ ವೆನ್ ಯು ಸೆಟ್ ಆ್ಯಂಡ್ ಅನಲೈಸ್ ಅಟ್ ಟೈಮ್ಸ್ ವಿ ಕಾಂಟ್ ಯಾವುದೂ ನಾವು ಹಾಗೆ ಇವ್ರಿಗೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಇಲ್ಲ. ಒಂದು ಸಪೋರ್ಟ್ ಮೆಂಟಲಿ ಮನೆಯಿಂದ ಎಮೋಷ್ನಲಿ ಸಿಗೋದು, ಆಲ್ಸೋ ಗನ್ ಟು ಯುವರ್ ಹೆಡ್ ಸೇಯಿಂಗ್ ದಟ್ ನಾನು ದುಡಿಬೇಕು ಫಸ್ಟು, ಅಲ್ಲಿ ಏನೋ ಹ್ಯಾವ್ ಟು ಗಿವ್ ಬ್ಯಾಕ್ ಅನ್ನೋ ಪ್ರೆಷರ್ ಎಲ್ಲ ಇಲ್ಲದೆ ಇರೋದು. ವಾಟ್ ಕೈಂಡ್ ಆಫ್ ಫ್ರೀಡಮ್ ಅದು ನಿಮಗೆ ಕೊಡ್ತು ಟು ಫರ್ದರ್ ಎಕ್ಸ್ಪ್ಲೋರ್ ನಿಮ್ಮ ಕ್ಯೂರಿಯಾಸಿಟೀಸ್ ಇನ್ ಆ್ಯಕ್ಟಿಂಗ್ ಆ್ಯಂಡ್ ದೆನ್ ದಟ್ ಇವೆಂಚುಲಿ ಓಪನಿಂಗ್ ಮೋರ್ ಡೋರ್ಸ್ ಫಾರ್ ಯು? ಐ ಥಿಂಕ್ ಅದನ್ನು ಮೆಷರ್ ಮಾಡೋಕ್ಕೆ ತುಂಬ ಕಷ್ಟ. ಅಂದರೆ ಪಾಪ ನಮ್ಮಮ್ಮ ಪ್ರತಿಯೊಂದು ಆಡಿಷನ್ಗೆ ಬರ್ತಾಯಿದ್ರು. ಅಂದರೆ ಪ್ರತಿಯೊಂದು ಫಿಲ್ಮ್ ಆಡಿಷನ್ಗೆ, ಬೀರ್ಬಲ್ ಆಡಿಷನ್ಗೆ ಬಂದಿದ್ದಾರೆ. ನನ್ನ ಜೊತೆ ಕೂತ್ಕೊಂಡು ಆ ಸ್ಪೀಚ್ನ, ಅಂದರೆ ಆಡಿಷನ್ ಸ್ಪೀಚ್ನ ನೋಡಿದ್ದಾರೆ, ಇದನ್ನು ಹೆಂಗೆ ಬೆಟರ್ ಮಾಡ್ಬೋದು ಅಂತ. ನನಗೆ ಆ್ಯಕ್ಚುಲಿ ಅಮ್ಮಂದು ಪಾಪ ಫೀಡ್ಬ್ಯಾಕ್ ತೊಗೊಳ್ಳೋದು ಸ್ವಲ್ಪ ಕಷ್ಟ. ಐ ಗೆಟ್ ವೆರಿ ಇರಿಟೇಟೆಡ್. ಅಮ್ಮ ಬಿಡು, ನಾನೇ ಮಾಡ್ತೀನಂತ. ಸೊ ಪಾಪ ನಾನು ಬೈಬೇಕಾದ್ರೆ ಶಿ ವುಡ್ ಟೇಕ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಇವಳದೇ ಒಂದು ಪ್ರಾಸೆಸ್ ಡೆವಲಪ್ ಆಗಬೇಕು. ಸೊ ಅಂಥ ಒಂದು ಇಮೋಷ್ನಲ್ ಸಪೋರ್ಟು ಕೊಟ್ಟಿದ್ದಾರೆ. ಅವ್ರು ಅರ್ಥ ಮಾಡ್ಕೊಂಡಿದ್ದಾಳೆ ಇವಳು ಸ್ಟ್ರೆಸ್ಡ್ ಔಟು. ಸೊ ಆ ಸ್ಟ್ರೆಸ್ನ ನನ್ನ ಮೇಲೆ ತೋರಿಸ್ತಾ ಇದ್ದಾಳಂತ. ಯುನೋ ನಮ್ಮಮ್ಮ, ಐ ಮೀನ್ ಮದರ್ಸ್ ಆರ್ ಲೈಕ್ ದ್ಯಾಟ್ ಅಲ್ಲ, ಅರ್ಥ ಮಾಡ್ಕೊಳ್ತಾರೆ. ಐ ಡೋಂಟ್ ನೋ ಹೌ, ಬಿಫೋರ್ ವಿ ನೋ ದೇ ನೋ. ಅಂದರೆ ನಮ್ಮ ಪರಿಸ್ಥಿತಿ ಏನಿರ್ಬೋದು, ಮೆಂಟಲ್ ಸ್ಟೇಟ್ ಏನಿರ್ಬೋದು, ಅವ್ರಿಗೇನೆ ಅರ್ಥ ಆಗುತ್ತೆ. ಸೊ ಮೈ ಮದರ್ ಬೀಯಿಂಗ್ ದೇರ್ ಫಾರ್ ಮೀ ಅಟ್ ಎವ್ರಿ ಸ್ಟೇಜ್ ಹ್ಯಾಸ್ ಬಿನ್ ಇನ್ಕ್ರೆಡಿಬಲ್. ಆ್ಯಂಡ್ ಅವ್ರು ಇವಾಗಲೂ ಅವರು ಪ್ರತಿಯೊಂದು ಸೆಟ್ಟಿಗೆ ಬಂದೇ ಬರ್ತಾರೆ. ಶಿ ಡಸಂಟ್ ಕಮ್ ಎವ್ರಿ ಡೇ, ಬಟ್ ಮೊದಲನೇ ವೀಕಲ್ಲಂತೂ ಇದ್ದೇ ಇರ್ತಾರೆ. ಶಿ ಈಸ್ ದೇರ್ ಇನ್ ಮೈ ವ್ಯಾನಿಟಿ ಪಾಪ, ವೆದರ್ ಆರ್ ನಾಟ್. ಆ್ಯಂಡ್ ದೆನ್ ಶಿ ಈಸ್ ದೇರ್ ಆನ್ ಸೆಟ್. ಅವ್ರು ಮಾನಿಟರ್ ಹಿಂದೆ ಕೂತಿರ್ತಾರೆ ಡೈರೆಕ್ಟರ್ ಜೊತೆಗೆ, ಈ ಶಾಟ್ ಯಾಕೆ, ಆ ಶಾಟ್ ಯಾಕೆ ಅಂತ. ಅವರು ಶಿ ಅಮ್ಯೂಸಸ್ ಹರ್ ಸೆಲ್ಫ್. ಬಟ್ ನನ್ನ ಜೊತೆಗಿದ್ದಾರೆ ಬಿಕಾಸ್ ಎವ್ರಿ ಸೆಟ್ ಇಸ್ ಅ ಡಿಫ್ರೆಂಟ್ ಸ್ಪೇಸ್ ಅಲ್ಲ. ಪ್ರತಿಯೊಂದು ತಂಡ ಬೇರೆ ಬೇರೆದಾಗಿರುತ್ತೆ. ಆ್ಯಂಡ್ ಅಂಟಿಲ್ ಯು ಫೈಂಡ್ ಅ ರಿದಮ್ ಆ ತಂಡದ ಜೊತೆಗೆ, ಇಟ್ ಕ್ಯಾನ್ ಬಿ ಕ್ವೈಟ್ ಅ ಸ್ಕ್ಯಾರಿ ಸ್ಪೇಸ್. ಅಂದರೆ ವಲ್ನರಬಲ್ ಅನ್ಸುತ್ತೆ ನಮಗೆ. ಆ್ಯಂಡ್ ನಿಮಗೂ ಅನ್ಸರ್ಟನಿಟೀಸು, ಫಿಯರು, ಇನ್ಸೆಕ್ಯೂರಿಟೀಸು, ಇವ್ರು ಲೈಕ್ ಏನಾಗ್ಬಿಡುತ್ತೋ ಏನೋ. ಸೊ ಇನಿಷಿಯಲ್ ಇಯರ್ಸ್ ವಾಟ್ ವಾಸ್ ನಿಮ್ಮ ಪರ್ಸೆಪ್ಷನ್ ಅಬೌಟ್ ನಮ್ಮ ಇಂಡಸ್ಟ್ರಿ? ಲೈಕ್ ಒಂದು ನೀವು ಬಂದು ಟೆಸ್ಟ್ ಮಾಡೋದಕ್ಕೆ ಬರೋಕ್ಕೂ ಮುಂಚೆ ಅದೇ ಅದು ಅಮೆಝಾನ್ ಅಂತೆ, ಅದು ಹಿಂಗಿರತ್ತಂತೆ ಹಂಗಿರತ್ತಂತೆ, ಐ ಆಮ್ ಜಸ್ಟ್ ಗಿವಿಂಗ್ ಅ ಮೆಟಫಾರ್, ಒಂದು ಜಂಗಲ್ ಅಂತ ಹಿಂಗೆ. ಸೊ ಹೌ ನಿಮ್ಮ ಕ್ಯೂರಿಯಾಸಿಟೀಸ್ ಹೇಗಿತ್ತು? ಏನು ನೋಡಿದ್ರಿ? ಮ್ಯಾಚ್ ಆಯಿತಾ? ನನಗೆ ಆ್ಯಕ್ಚುಲಿ ಆ ಥರ ಏನೂ ಕನ್ಸೆಪ್ಷನ್ ಇರಲಿಲ್ಲ. ಆ್ಯಂಡ್ ನಮ್ಮದು ಸಿನಿಮಾ ಫ್ಯಾಮಿಲಿ ಅಲ್ಲ. ಐ ಆಮ್ ದ ಫಸ್ಟ್ ಮೆಂಬರ್ ಆಫ್ ಮೈ ಫ್ಯಾಮಿಲಿ ಟು ಸಾರ್ಟ್ ಆಫ್ ಕಮ್ ಇನ್ ಟು ದಿಸ್. ನಮ್ಮಮ್ಮ ಮಾಡ್ಲಿಂಗ್ ಮಾಡಿದ್ದಾರೆ. ಮೈ ಆಂಟ್ಸ್, ಮೈ ಡ್ಯಾಡ್ ಆಲ್ಸೋ ಚೂರು ಮಾಡ್ಲಿಂಗ್ ಮಾಡಿದರು. ಒಂದು ಆ್ಯಡ್ ಮಾಡಿದರು ಯಾವಾಗಲೂ. ಬಟ್ ಆ್ಯಕ್ಟಿಂಗ್ ಅಂತೂ, ಸ್ಕ್ರೀನ್ ಆ್ಯಕ್ಟಿಂಗ್ ಯಾರೂ ಮಾಡಿರಲಿಲ್ಲ. ಸೊ ಬಟ್ ಇಂಟ್ರೆಸ್ಟಿಂಗ್ಲಿ ಯಾರೂ ಆ್ಯಕ್ಟಿಂಗ್ ಬಗ್ಗೆ ಮತ್ತು
ಅಂದರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಏನೂ ಹೇಳಿರಲಿಲ್ಲ. ಸೊ ಐ ಡಿಂಟ್ ಕಮ್ ಇನ್ ವಿತ್ ಎನಿ ನೋಷನ್ ಆಫ್ ಲೈಕ್, ಅಂದರೆ ಏನೂ ಭಯ ಇರಲಿಲ್ಲ, ಏನೂ ಆ್ಯಂಗ್ಸೈಟೀಸ್ ಇರಲಿಲ್ಲ. ಪೇರೆಂಟ್ಸ್ಗೆ ಒಂದು ನಾಟ್ ಭಯ, ಬಟ್ ಏನು ಹೇಳ್ಬೋದು ಅದಕ್ಕೆ, ಒಂದು ಪ್ರೊಟೆಕ್ಟಿವ್ನೆಸ್ ಇದ್ದೇ ಇರುತ್ತೆ. ವೆದರ್ ದೇ ಗೋಯಿಂಗ್ ಟು ಕಾರ್ಪೊರೇಟ್ ಲೈಫ್ ಆರ್ ವೆದರ್ ದೇ ಗೋಯಿಂಗ್ ಟು ಕ್ರಿಯೇಟಿವ್ ಲೈಫ್, ಪೇರೆಂಟ್ಸ್ಗೆ ಆ ಪ್ರೊಟೆಕ್ಟಿವ್ನೆಸ್, ಹೌದು, ಹುಷಾರಾಗಿರಬೇಕು, ಆ ಎನ್ವೈರ್ಮೆಂಟ್ ಚೆನ್ನಾಗಿರಬೇಕು, ಸೀನಿಯರ್ಸ್ ಯಾರಾದರೂ ಅಂದರೆ ಅವ್ರನ್ನ ಬುಲಿ ಮಾಡಬಾರ್ದು, ಆ ಪ್ರೊಟೆಕ್ಟಿವ್ನೆಸ್ ಇದ್ದೇ ಇರುತ್ತೆ. ಸೊ ಐ ಆಮ್ ಶೋರ್ ಮೈ ಮದರ್ ಹ್ಯಾಡ್ ದ್ಯಾಟ್. ಆ್ಯಂಡ್ ಬಟ್ ಈ ಸ್ಪೆಸಿಫಿಕ್ ಇಂಡಸ್ಟ್ರಿ ಬಗ್ಗೆ ಐ ಡೋಂಟ್ ಥಿಂಕ್ ಆ ಥರ ಏನಾದರೂ ಥಾಟ್ಸ್ ಇರಲಿಲ್ಲ. ಸೊ ಒಂದು ಬಿಳಿ ಹಾಳೆ ಥರ ಬಂದ್ರಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರಿ. ಫ್ರಮ್ ದ ಬ್ಯಾಕ್ಗ್ರೌಂಡ್ ದಟ್ ಯು ಕೇಮ್, ಅಲ್ಲಿವರೆಗೂ ಆ್ಯಕ್ಟಿಂಗ್ ಕ್ಲಾಸಸ್ ಅಂತೆಲ್ಲ ಅದನ್ನೇ ಪರ್ಸ್ಯೂ ಮಾಡಬೇಕಂತ ಯು ಗಾನ್ ಟು ಯೂನಿವರ್ಸಿಟಿ, ಯು ಟೇಕನ್ ದ್ಯಾಟ್. ಆ್ಯಂಡ್ ಇಲ್ಲಿ ನೋಡಿದ್ರೆ ಸಿನಿಮಾ ರಂಗ ಇಸ್ ಯೂಶಲಿ ದೇ ಸೇ ಅಷ್ಟೊಂದು ಆರ್ಗನೈಸ್ಡ್ ಅಲ್ಲ ಅಂತ. ಅಂದರೆ ಅದಕ್ಕೆ ಅಂತ ಒಂದು ಸೆಟ್ ಪಾತ್, ಈಗ ಒಂದು ಯೂನಿವರ್ಸಿಟಿನಲ್ಲಿ ಇವಾಗ ಸಿಲೆಬಸ್ಸು ಅದಕ್ಕೊಂದು ಇದು ಆ ಥರ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿರಲ್ಲ ಅನ್ನೋದು. ಸೊ ದೋಸ್ ಇನಿಷಿಯಲ್ chaos, how was it like, how did you ರೀಚ್ ಬೀರ್ಬಲ್ವರೆಗೂ ಹೋಗೋ ಒಂದು ಆ ಕನೆಕ್ಷನ್ಸ್ಗಳೆಲ್ಲ ಹೆಂಗೆ ಬೆಳೆಸ್ಕೊಂಡ್ರಿ? ಸಿನ್ಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇದು ಸಿನಿಮಾ ಬ್ಯಾಕ್ಗ್ರೌಂಡಲ್ಲಿಲ್ಲ, ಸೊ ಆ ಇನಿಷಿಯಲ್ ಕಾಂಟ್ಯಾಕ್ಟ್ಸ್ಗಳು ಹೆಂಗೆ ಬೆಳೆಸ್ಕೊಂಡ್ರಿ? ನಿಜ ಹೇಳ್ಬೇಕಂದ್ರೆ ತುಂಬ ಟೆನ್ಷನ್ ಆಗಿತ್ತು ನನಗೆ ಆ ಟೈಮಲ್ಲಿ. ಬಿಕಾಸ್ ನೀವು ಹೇಳಿದ ಹಾಗೇ ನಾನು ಟ್ರೈನ್ ಮಾಡಿದ್ದು ಅಲ್ಲಿ ಲಂಡನ್ನಲ್ಲಿ. ಅಲ್ಲಿ ಅವ್ರ ಸೆಟಪ್ ತುಂಬ ಕ್ಲಿಯರ್ ಆಗಿದೆ. ಯು ಗೋ ಟು ಡ್ರಾಮಾ ಸ್ಕೂಲ್ ಮುಗಿಸಾದ್ಮೇಲೆ 3 ವರ್ಷದ, ಸೊ ಫಾರ್ ಎಕ್ಸಾಂಪಲ್ 3 ವರ್ಷದ ಬ್ಯಾಚುಲರ್ಸ್ ಮಾಡಾದ್ಮೇಲೆ 3ನೇ ವರ್ಷದಲ್ಲಿ ನಾವು ಅಟ್ಲೀಸ್ಟ್ ಇನ್ ರಾಡಾ ಆ ಸ್ಕೂಲಲ್ಲಿ ಯು ಪುಟ್ ಆನ್ 8 plays. ಆ 8 ನಾಟಕದಲ್ಲಿ ಇವರು ಏಜೆಂಟ್ಸ್ ಬರ್ತಾರೆ. ಏಜೆಂಟ್ಸ್ ಆ ನಾಟಕನ ನೋಡ್ತಾರೆ. ಇಫ್ ದೇ ಫೈಂಡ್ ಸಮಥಿಂಗ್ ಇನ್ ಯು, ಯೂಶ್ವಲಿ ಬೈ ದ ಎಂಡ್ ಆಫ್ ದಟ್ ಇಯರ್ ಸೈನ್ ಮಾಡ್ತಾರೆ ನಿಮ್ಮನ್ನ ಟ್ಯಾಲೆಂಟ್ ಆಗಿ. ಸೊ ದೆನ್ ಅದು ಅವ್ರ ಕೆಲಸ ಆಗೋಗ್ಬಿಡುತ್ತೆ. ಸೊ ಏಜೆಂಟ್ಸ್ ವಿಲ್ ಪುಷ್ ಯು ಫಾರ್ ಫಿಲ್ಮ್ಸ್, ದೇ ವಿಲ್ ಪುಷ್ ಯು ಫಾರ್ ಪ್ಲೇಸ್. ಮತ್ತು ಅದು ತುಂಬ ಸ್ಟ್ರೀಮ್ಲೈನ್ಡ್ ಒಂದು ಪ್ರಾಸೆಸ್ಸು ಅಲ್ಲಿ ಇಟ್ಕೊಂಡಿರೋದು. ಸೊ ನಾನು ಅದನ್ನು ಕಲ್ತ್ಕೊಂಡು ಇಲ್ಲಿ ಬಂದೆ. ವಿ ಡೋಂಟ್ ಹ್ಯಾವ್ ದಟ್ ಸಿಸ್ಟಮ್ ಹಿಯರ್, ವಿ ಡೋಂಟ್ ಹ್ಯಾವ್ ಏಜೆಂಟ್ಸ್. ಕ್ಲೋಸೆಸ್ಟ್ ಥಿಂಗ್ ವಿ ಹ್ಯಾವ್ ಇಸ್ ಲೈಕ್ ಮ್ಯಾನೇಜರ್ಸ್. ಬಟ್ ಅದು ಸಾಮಾನ್ಯವಾಗಿ ನಿಮ್ಮ ಮೊದಲನೇ ಬ್ರೇಕ್ ಆದಮೇಲೆ ಬರೋದು. ಯು ಡೋಂಟ್ ನೆಸೆಸರ್ಲಿ ಫೈಂಡ್ ಅ ಮ್ಯಾನೇಜರ್ ಬಿಫೋರ್ ಯು ಈವನ್ ಗೆಟ್ ಯೋರ್ ಫಸ್ಟ್ ಬ್ರೇಕ್. ಸೊ ನಮಗೆ ಆ ಬಿಗ್ ಬ್ರೇಕ್ ಸಿಕ್ಕಾದ್ಮೇಲೆ then suddenly you'll have 7 people coming to you and saying, hey, ಮ್ಯಾನೇಜ್ ಮಾಡ್ತೀವಿ. ಸೊ ನನಗೂ ತುಂಬ ಡೌಟ್ಸ್ ಇತ್ತು, ಬಿಕಾಸ್ ಐ ನ್ಯೂ ಐ ವಾಸ್ ಕಮಿಂಗ್ ಫ್ರಮ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಎನ್ವೈರ್ಮೆಂಟ್. ಸೊ ಆ ವಾತಾವರಣದಿಂದ ಇಲ್ಲಿಗೆ ಬಂದಾದಮೇಲೆ ಸಮ್ ಪೀಪಲ್ ವರ್ ಸೇಯಿಂಗ್, ಓಕೆ ಎಲ್ಲ ಆಡಿಷನ್ಸಿಗೆ ಹೋಗಬೇಕು, ಬಟ್ ಆಡಿಷನ್ಸ್ಗೆ ಅನೌನ್ಸ್ಮೆಂಟ್ ಎಲ್ಲಿ ಕೊಡ್ತಾರೆ? ಯು ಡೋಂಟ್ ನೆಸೆಸರಿ ನೋ. ಅಟ್ಲೀಸ್ಟ್ ನಾವು ಇವಾಗ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಆ ಥರ ಒಂದು ರೂಟ್ ಇದೆ. ಆ್ಯಂಡ್ ಟುಡೇ ಆಲ್ಸೋ ಪ್ರೊಡಕ್ಷನ್ ಹೌಸಸ್ ಅದು ಕಾರ್ಪೊರೇಟೈಸ್ ಆಗ್ತಾ ಇದೆ. ಈಗ ಹೊಂಬಾಳೆ ಇದೆ, ಪರಂಬಾ, ದೇ ಆರ್ ಆಲ್ ವೆರಿ ಎಕ್ಸಾಕ್ಟ್ಲಿ ಲೈಕ್ ಯು ಸೆಡ್, saw the gap and then they said, okay, this is where the problem is. ಸ್ಟಾರ್ಟ್ಅಪ್ಗಳು ಮಾಡ್ತಾರಲ್ಲ, ಓಕೆ ಲೆಟ್ಸ್ ಫಿಲ್ ಇನ್ ದ ಇದು. ಎಕ್ಸಾಕ್ಟ್ಲಿ, ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ದೇ ಮಿಸ್ಸಿಂಗ್ ದಟ್ ಕನೆಕ್ಟ್ ಬ್ರಿಡ್ಜ್. ಸೊ ಆ್ಯಂಡ್ ನನಗೂ ಜಾಸ್ತಿ ಗೊತ್ತಿರಲಿಲ್ಲ. ಸೊ ಸಮ್ ಪೀಪಲ್ ವರ್ ಸೇಯಿಂಗ್, ಅಲ್ಲ, ಗೋ ಫಾರ್ ಫ್ರೆಶ್ ಫೇಸ್, ಗೋ ಫಾರ್ ಲೈಕ್ ಗೋ ಫಾರ್ ಟೈಮ್ಸ್ ಫ್ರೆಶ್ ಫೇಸ್, ಆರ್ ಗೋ ಫಾರ್ ಇದು ಮಿಸ್ ಬ್ಯಾಂಗ್ಳೂರ್, ಮಿಸ್ ಕರ್ನಾಟಕ, ಏನೋ ಒಂದು ಪ್ಯಾಜೆಂಟಿಗೆ ಹೋಗ್ಬಿಟ್ಪ. ಆ್ಯಂಡ್ ಇಫ್ ಐ ಆಮ್ ಆನೆಸ್ಟ್ ವಿತ್ ಯು, ಅಟ್ ದ್ಯಾಟ್ ಪಾಯಿಂಟ್ ಐ ವಾಸ್ ಇನ್ ನೋ ಶೇಪ್, ಅಂದರೆ ಐ ಮೀನ್ ಫಿಸಿಕಲ್ ಶೇಪ್. ಸೊ ನನಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಇತ್ತು ಅಟ್ ಒನ್ ಆಫ್ ದ ಬೆಸ್ಟ್ ಅಕಾಡೆಮೀಸ್ ಇನ್ ದ ವರ್ಲ್ಡ್, ಬಟ್ ಐ ವಾಸ್ ನಾಟ್ size 4, ಐ ವಾಸ್ ನಾಟ್ size 0. ಸೊ ದಟ್ ವಾಸ್ ಅನ್ ಔಟ್ ಫಾರ್ ಮಿ. ಐ ನ್ಯೂ ಇಟ್. ನಾ ಯಾವುದೇ ಪ್ಯಾಜೆಂಟ್ ಆಡಿಷನ್ಗೆ ಹೋದರೆ ಸೆಲೆಕ್ಟೇ ಆಗೋ ಚಾನ್ಸ್ ಇರಲಿಲ್ಲ ಆ ಟೈಮಲ್ಲಿ. So one thing was working on my physical fitness, which is also important for film. ಹೌದು, because the camera changes the way you look. ಅದು ನಿಜಾನೇ. and also your role demands that your appearance is your first mark. Yeah, for sure. ಹೀರೋಯಿನ್ ಅಥವಾ ಆಕ್ಟ್ರೆಸ್ ಅಂದರೆ definitely our bodies, the way we physically present is very important ನಮಗೆ. But and no judgment to people who find that route to films through pageants. Some of our best actresses have come through that route. ಇನ್ಕ್ರೆಡಿಬಲ್ ಪರ್ಫಾರ್ಮರ್ಸ್, ಐಶ್ವರ್ಯ ರಾಯ್ ಅವ್ರನ್ನ ನೋಡಿದ್ರೆ, ಪ್ರಿಯಾಂಕಾ ಚೋಪ್ರಾನ ನೋಡಿದ್ರೆ, ಆಲ್ ದೀಸ್ ಆ್ಯಕ್ಟರ್ಸ್ ಬ್ರಿಲಿಯಂಟ್ ಪರ್ಫಾರ್ಮರ್ಸ್ ಆ ರೂಟಲ್ಲೇ ಬಂದಿದ್ದಾರೆ. ಕರೆಕ್ಟ್. ಸೊ ದೇರ್ ಇಸ್ ನೋ ಆ ಥರ ಏನು ಜಡ್ಜ್ಮೆಂಟ್ ಇಲ್ಲ. ಬಟ್ ಐ ನ್ಯೂ ದಟ್ ನನಗೆ ಅದು ವರ್ಕ್ ಆಗಲ್ಲ, ಬಿಕಾಸ್ ನಾನು ಅಲ್ಲೇ ಔಟು. ಐ ವುಡ್ ನಾಟ್ ಈವನ್ ಕ್ವಾಲಿಫೈ. ಸೊ ನನಗೆ ಏನೋ ಬೇರೆ ರೂಟ್ ಬೇಕಾಗಿತ್ತು. ಐ ಹ್ಯಾಡ್ ಟು ಫೈಂಡ್ ಯಾವುದೋ ಬೇರೆ ದಾರಿ ಬೇಕಾಗಿತ್ತು ನನಗೆ. ಹೌದು. ಸೊ ಇಟ್ ಬಿಕೇಮ್ ಅ ಥಿಂಗ್ ಆಫ್
ಮಾಡ್ಲಿಂಗಲ್ಲೇ ಪ್ರತಿ ಮಾಡ್ಲಿಂಗ್ ಹೌಸಿಗೆ ಹೋಗ್ಬಿಟ್ಟು ಅಥವಾ ಪ್ರತಿ ಪ್ರೊಡಕ್ಷನ್ ಹೌಸಿಗೆ ಹೋಗ್ಬಿಟ್ಟು ಸೇಂಗ್ ಓಕೆ ನಾನು ಆ್ಯಡ್ಸ್ ಮಾಡ್ತೀನಿ, ಆಡಿಷನ್ ಮಾಡ್ತೀನಿ, ಬಟ್ ನಾನು ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇರೋದು ಫಿಲ್ಮ್ಸಲ್ಲಿ. ಸೊ ಏನಾದರೂ ಅವಕಾಶ ಬಂದರೆ, ಏನಾದರೂ ಆಡಿಷನ್ ಬಂದರೆ ದಯವಿಟ್ಟು ಹೇಳಿ ಅಂತ. ಸೊ ದ್ಯಾಟ್ ಕೈಂಡ್ ಆಫ್ ಎಂಡೆಡ್ ಅಪ್ ಬೀಯಿಂಗ್ ಮೈ ರೂಟ್. ಸೊ ಯಾವುದಾದ್ರೂ ಪ್ರೊಡಕ್ಷನ್ ಹೌಸಲ್ಲಿ ಏನಾದರೂ ಆಡಿಷನ್ ಕಾಲ್ ಬಂದರೆ ಸಿನಿಮಾಗೆ, ಅವರು ಇಫ್ ದೇ ರಿಮೆಂಬರ್ಡ್ ನನ್ನ ಇನ್ಫಾರ್ಮ್ ಮಾಡ್ತಾಯಿದ್ರು. ನಾನು ಕನೆಕ್ಟ್ ಆಗಿಬಿಟ್ಟು ಐ ವಾಸ್ ಗೋಯಿಂಗ್ ದ್ಯಾಟ್ ವೇ. Wake up to fresh ideas. Repose. ಇಲ್ಲಿ ಆಡಿಷನ್ಸ್ ಅಂತ ಬಂದಾಗ ಫಸ್ಟ್ಲಿ ಏನೇನು ಮಾಡ್ತಾಯಿದ್ರಿ? ಅಲ್ಲಿ ಯು ಕೆನಲ್ಲಿದ್ದ ಆಡಿಷನ್ಸ್ ಬೇರೆ, ಇಲ್ಲಿ ಬಂದಾಗ ಹೌ ಡಿಫ್ರೆಂಟ್ ಅದು ಆ ಎಕ್ಸ್ಪೀರಿಯನ್ಸು? ಅಷ್ಟು ಆ್ಯಕ್ಚುಲಿ ಅಷ್ಟೇನು ವ್ಯತ್ಯಾಸ ಇರಲಿಲ್ಲ. ಐ ಮೀನ್ ಯು ಲುಕ್ ಎಟ್ ದ ಹಾರ್ಟ್ ಆಫ್ ಎನ್ ಆಡಿಷನ್ ಇಸ್ ವಾಟ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಟು ಶೋ ಯುವರ್ ಸ್ಕಿಲ್ಸ್. ನಾನು ಏನೇನು ಮಾಡ್ತೀನಿ, ಬಟ್ ಇಲ್ಲಿ ಏನಾದ್ರು ಸ್ಕ್ರಿಪ್ಟ್ ಕೊಡ್ತಾರಾ ಅಥವಾ ಇಲ್ಲಿ ಡೈಲಾಗ್? ನೆಸೆಸರಿಲಿ ರಶ್ಮಿ ಅವರೇ, ಅಂದರೆ ಬರೀ ನಮ್ಮ ಸ್ಕಿಲ್ಸ್ ತೋರಿಸೋದಲ್ಲ. ಇಟ್ಸ್ ನಾಟ್ ಲೈಕ್ ಅಂದರೆ ಒಂದು ಕಾಂಪಿಟೇಷನ್ ಥರ ಆಗಲ್ಲ. ಇಟ್ಸ್ ನಾಟ್ ಅ ಪ್ಲೇಸ್ ವೇರ್ ನೋಡಿ ನಾನು 3 ಸೆಕೆಂಡಲ್ಲಿ ಅಳ್ತೀನಿ ಅಂಥ ಸಿಚುವೇಶನ್ ಅಲ್ಲ. ಇಟ್ಸ್ ಮೋರ್ ಲೈಕ್ ಅವ್ರು ಡೆಫಿನೆಟ್ಲಿ 2 ಸಿಚುವೇಶನ್ಸಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ. ಅದರಲ್ಲಿ ಒಂಚೂರು ಕಾಂಟೆಕ್ಸ್ಟ್ ಹೇಳ್ತಾರೆ, ಮುಂಚೆ ಹಿಂಗಾಗಿದೆ, ಈ ಕ್ಯಾರೆಕ್ಟರ್ ಹಿಂಗಿರ್ತಾರೆ, ಅವರು ಮಾತಾಡೋ ಕ್ಯಾರೆಕ್ಟರ್ ಜೊತೆಗೆ ಅವ್ರ ರಿಲೇಷನ್ಶಿಪ್ ಹಿಂಗಿದೆ. ಆ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ಈ ಡೈಲಾಗ್ನ ಡೆಲಿವರ್ ಮಾಡಬೇಕು. ಸೊ ದ್ಯಾಟ್ಸ್ ದ ಸೇಮ್ ವೆದರ್ ಇಟ್ಸ್ ಇನ್ ಲಂಡನ್, ವೆದರ್ ಇಟ್ಸ್ ಇನ್ ಇಂಡಿಯಾ, ವೆದರ್ ಯು ಡೂ ಇಟ್ ಇನ್ ನೈಜೀರಿಯಾ, ವೆರ್ ಯು ಡೂ ಇಟ್ ಇಟ್ಸ್ ಗೋನ್ ಬಿ ದ ಸೇಮ್ ಥಿಂಗ್. ನನಗೇನು ಆ್ಯಂಡ್ ಅನದರ್ ಥಿಂಗ್ ಐ ಥಿಂಕ್ ದಟ್ ಇಸ್ ಸಿಮಿಲರ್ ಈ 2 ಸಿಚುವೇಶನ್ಸಲ್ಲೂ ಇಸ್ ಟು ಫೈಂಡ್ ದ ಆನೆಸ್ಟಿ. ಆ 2 ಸ್ಕ್ರಿಪ್ಟ್ಸಲ್ಲಿ 2 ಸಿಚುವೇಶನ್ಸಲ್ಲಿ ಕಲ್ಚರಲ್ ಡಿಫ್ರೆನ್ಸಸ್ ಏನೇ ಇರ್ಬೋದು, ಆ ಸ್ಕ್ರಿಪ್ಟಲ್ಲಿ ಸತ್ಯ ಹುಡುಕಬೇಕು. ಅದನ್ನು ಹುಡುಕ್ಬಿಟ್ಟು ಅದು ಕ್ಯಾಮ್ರಲ್ಲಿ ಕಾಣಿಸ್ಬಿಟ್ರೆ ದ್ಯಾಟ್ಸ್ ಇಟ್. ದ್ಯಾಟ್ಸ್ ಮೈ ಜಾಬ್. ವೆರಿ ವೆಲ್ ಸೆಡ್. ಸೊ ಆನೆಸ್ಟಿ ಇನ್ ದ ಸ್ಕ್ರಿಪ್ಟ್, ಹೌ ಯು ಗೋನ್ ಬ್ರಿಂಗ್ ಇಟ್ ಥ್ರೂ ಯುವರ್ ಸ್ಕಿಲ್, ಅದು ಒಂದು. ಬಟ್ ಎರಡನೇದು ಐ ಜಸ್ಟ್ ವಾಂಟೆಡ್ ಟು ನೋ ಕಲ್ಚರಲಿ 2 ಡಿಫ್ರೆಂಟ್ ಇದಲ್ಲ, ಕಲ್ಚರ್ ಡಿಫ್ರೆನ್ಸಸ್ಸು ಹೆಂಗಿತ್ತು? ಅಂದರೆ ಯೂಶಲಿ ಕೆಲವುದು ತುಂಬ ಕಡೆ ಪ್ರಾಸೆಸ್ ಚೆನ್ನಾಗಿದ್ರೆ ಇಟ್ ವಿಲ್ ಫರ್ದರ್ ಎನ್ಕರೇಜ್ ಯು ಟು ಪರ್ಸ್ಯೂ ಸಮಥಿಂಗ್ ಸಮ್ವೇರ್. ಕೆಲವು ತುಂಬ ಅನ್ಸರ್ಟನಿಟೀಸ್ ಅಥವಾ ಎನಿಥಿಂಗ್ ದಟ್ ಪಿಸಸ್ ಯು ಆಫ್ ಆರ್ ಲೈಕ್ ಯು ಫೀಲ್ ಲೈಕ್ ವಾಟ್ ಇಸ್ ದಿಸ್, ಓಕೆ ಸ್ಟಾರ್ಟಿಂಗಲ್ಲೇ ಹಿಂಗೆ ಮುಂದೆ ಹೆಂಗೋ ಆ ಥರ ಅನ್ಸಿರೋದು ಯಾವುದಾದ್ರು ಒಂದಷ್ಟು ಘಟನೆಗಳು ಇತ್ತಾ ಇನಿಷಿಯಲ್ ಡೇಸ್ ಆಫ್ ಆಡಿಷನ್ಸ್? ಇಲ್ಲ ನಮ್ಮ ಇಂಡಸ್ಟ್ರಿನಲ್ಲ, ಇಂಡಸ್ಟ್ರಿ ಅಲ್ಲ, ಅಂದರೆ ಜನರಲಿ ದ ವರ್ಕ್ ಎನ್ವೈರ್ನ್ಮೆಂಟ್ ಹಿಯರ್ ಇನ್ ಇಂಡಿಯಾ ಅಂತಲೇ ಇಟ್ಕೊಳ್ಳಿ. ಬಿಕಾಸ್ ಟುಡೇ ಯು ಆರ್ ಆಲ್ಸೋ ತಮಿಳ್ ಆಗಿರಲಿ ಅಥವಾ ಇವೆಂಚುಲಿ ಒಂದೊಂದು ಪಾತ್ರ ಒಂದೊಂದು ಸಿನಿಮಾನು ನಿಮಗೆ ಬೇರೆ ಬೇರೆ ಆಪರ್ಚುನಿಟೀಸನ್ನು ಕೊಡ್ತಾ ಹೋಗುತ್ತೆ, ಬೇರೆ ಬೇರೆ ಡೋರ್ಸ್ ಓಪನ್ ಮಾಡ್ತಾ ಹೋಗುತ್ತೆ. ಬಟ್ ದಟ್ ಈಸ್ ನೌ ಒನ್ಸ್ ಯು ಹ್ಯಾವ್ ಅ ಪ್ರೊಫೈಲ್ ಆನ್ ಹ್ಯಾಂಡ್. ದಟ್ ವಾಸ್ ಬಿಫೋರ್ ಯು ಡಿಡ್ಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ಝೀರೋ, ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಸೊ ಆ ಥರ ಜಾಸ್ತಿ ಏನಿಲ್ಲ. ಐ ಮೀನ್ ಟು ಬಿ ಆನೆಸ್ಟ್ ವಿತ್ ಯು, ನಾನು ಅಲ್ಲಿ ಟ್ರೈನ್ ಆಗಿದ್ದು ಲಂಡನಲ್ಲಿ ವಾಸ್ ಫಾರ್ ಥಿಯೇಟರ್. ಸೊ ಅಲ್ಲಿ ನಾವು 6 ತಿಂಗಳಿಗೆ ರಿಹರ್ಸ್ ಮಾಡಿ ಒಂದು ಪ್ಲೇ ಹಾಕ್ತೀವಿ. ಆ್ಯಂಡ್ ನಾವು ಆ ಪ್ಲೇನ ಪರ್ಫಾರ್ಮ್ ಮಾಡಬೇಕಾದ್ರೆ ಯು ಡೂ ಇಟ್ ಫಾರ್ ಅಟ್ ಲೀಸ್ಟ್ ಯು ಡೂ ಇಟ್ ಫಾರ್ ಅ ರನ್. ಇಟ್ಸ್ ಕಾಲ್ಡ್ ಅ ರನ್ ವೇರ್ ಯು ಡೂ ಇಟ್ ಫಾರ್ ಲೈಕ್ ಅ ಸೀಸನ್. ಸೊ ಸೇ 2 months ಪ್ರತಿದಿನ ಆ ಪ್ಲೇ ಮಾಡ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ವೀಕೆಂಡಲ್ಲಿ 2 ಸತಿ ದಿನಕ್ಕೆ. ಸೊ ದ್ಯಾಟ್ ವಾಸ್ ಫಾರ್ ಥಿಯೇಟರ್. ಬಟ್ ವಾಪಸ್ ಇಂಡಿಯಾಗೆ ಬಂದಾಗ ದ ಓನ್ಲಿ ಮೇನ್ ಡಿಫ್ರೆನ್ಸ್ ದಟ್ ಐ ನೋಟಿಸ್ಡ್ ಇಸ್ ದಟ್ ಇಲ್ಲಿ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಚೇಂಜಸ್ ಆಗುತ್ತೆ. ಸೊ ನಮಗೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ತುಂಬ ಪರ್ಟಿಕ್ಯುಲರ್ ಆಗಿದ್ದೆ. ಐ ಯೂಸ್ ಟು ಬಿಕಾಸ್ ಲಂಡನಲ್ಲಿ ಐ ಯೂಸ್ ಟು ಪ್ರಿಪೇರ್ ಫಾರ್ ಅ ಫ್ಯೂ ಮಂತ್ಸ್ ಒಂದು ಪ್ಲೇಗೆ. ಇಲ್ಲಿ ಐ ಯೂಸ್ ಟು ಬಿ ಲೈಕ್ ಅಟ್ಲೀಸ್ಟ್ 1 ವಾರ ಮುಂಚೆ ಕಳಿಸ್ಬಿಡಿ ಪ್ಲೀಸ್, ದಯವಿಟ್ಟು ಕಳಿಸ್ಬಿಡಿ ಅಂತ ಟೆನ್ಷನ್ ತೊಗೊಂಡು ಆ ಸ್ಕ್ರಿಪ್ಟಲ್ಲಿ ಸಬ್ ಟೆಕ್ಸ್ಟ್ ಎಲ್ಲ ನೋಟ್ ಮಾಡಿ ಅದೆಲ್ಲ ಪ್ರೆಪ್ ಮಾಡ್ತಾಯಿದ್ದೆ. ಶೂಟಿಗೆ ಬಂದರೆ ಎಲ್ಲ ಚೇಂಜು. ಸೊ ದ್ಯಾಟ್ ವಾಸ್ ಒನ್ ಬಿಗ್ ಕಲ್ಚರ್ ಶಾಕ್ ಫಾರ್ ಮೀ. ಬಟ್ ಅದು ಆ ವ್ಯತ್ಯಾಸ ಯು ಕಾಂಟ್ ಜಡ್ಜ್ ಇಟ್ ಅಗೇನ್, ಬಿಕಾಸ್ ನಾವು ಚೇಂಜ್ ಮಾಡ್ತಿರೋದು ಸ್ಕ್ರಿಪ್ಟ್ ಫಿಲ್ಮ್ ಒಳ್ಳೇದಕ್ಕೇನೆ. ಇಟ್ಸ್ ಸಮಥಿಂಗ್ ದಟ್ ಇಂಪ್ರೂವ್ಸ್ ದ ಸ್ಕ್ರಿಪ್ಟ್. ಆ್ಯಂಡ್ ನಾವು ಎಷ್ಟು ಬೇಕಾದರೂ ಗೊಣಗ್ಬೋದು, ಬಟ್ ವಿ ಹ್ಯಾವ್ ಟು ಗೋ ಔಟ್ ದೇರ್ ಆ್ಯಂಡ್ ಗಿವ್ ಆರ್ ಬೆಸ್ಟ್. ಸೊ ನನಗೆ ಕೆಲವೊಂದು ಸತಿ ಕಷ್ಟ ಆಗ್ತಿತ್ತು, ಎಸ್ಪೆಷಲಿ ವೆನ್ ಕನ್ನಡದಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಆನ್ ಫಿಲ್ಮ್ಸ್ ದಟ್ ಐ ಹ್ಯಾವ್ ವರ್ಕ್ಡ್ ಆನ್, ನಾವು ಅದ್ರ ಮೀನಿಂಗ್ ಕಮ್ಯುನಿಕೇಟ್ ಮಾಡಿಬಿಟ್ರೆ ಸಾಕು. ಅಂದರೆ ಆ ಎಕ್ಸಾಕ್ಟ್ ಪದ ಯೂಸ್ ಮಾಡೋ ಸ್ಟ್ರಿಕ್ಟ್ನೆಸ್ ಯಾರಿಗೂ ಇರಲಿಲ್ಲ. ರಫ್ಲಿ ಯು ಹ್ಯಾವ್ ಟು ಸ್ಟಿಕ್ ಟು ಇಟ್. ರಫ್ಲಿ ಒಂದು ಪದ ಇಲ್ಲಿ ಅಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಏನು ತೊಂದರೆ ಇಲ್ಲ, ಅಥವಾ ಸೆಂಟೆನ್ಸ್ ಸಿಂಟ್ಯಾಕ್ಸ್ ಏನಾದರೂ ಚೇಂಜ್ ಮಾಡಿಬಿಟ್ರೆ ಏನು ಜಾಸ್ತಿ ತೊಂದರೆ ಇಲ್ಲ. ತಮಿಳಲ್ಲಿ ಎಸ್ಪೆಷಲಿ ಇನ್ ಮೈ ಫಸ್ಟ್ ಫಿಲ್ಮ್ ನಾನು ರಟ್ಟ ಮಾಡ್ತಾಯಿದ್ದೀನಿ, ಬೈ ಹಾರ್ಟ್ ಹೊಡಿತಾ ಇದ್ದೀನಿ ಪೂರ್ತಿ. ಸೊ ಇಫ್ ಐ ಸ್ಟಾಪ್ ಎನಿವೇರ್ ಅದು ಫುಲ್ ಫ್ಲೋ ಹೊಟ್ಟೋಗುತ್ತೆ. ಆ್ಯಂಡ್ ಸೊ ನಾನು 1 ವಾರ ಮುಂಚೆ ಪ್ರಿಪೇರ್ ಮಾಡಿಬಿಟ್ಟು ಬರ್ತಾಯಿದ್ದೀನಿ ಇಫ್ ಇಟ್ಸ್ ಲೈಕ್ ಅ 3 page monologue. ಬಟ್
ಶೂಟಿಗೆ ಅರ್ಧ ಗಂಟೆ ಮುಂಚೆ ಚೇಂಜ್ ಮಾಡಿಬಿಟ್ರೆ ಅದೆಲ್ಲ ಕಷ್ಟ ಆಗುತ್ತೆ. ಬಟ್ ದ ಅಡ್ವಾಂಟೇಜ್ ದಟ್ ಐ ಹ್ಯಾವ್ ಟು ಸೇ ಫಾರ್ ಮೈ ಸೆಲ್ಫ್ ಇಸ್ ನಾನು ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಆಗಿದ್ದೀನಿ ಇವಾಗ ಆ್ಯಸ್ ಅನ್ ಆರ್ಟಿಸ್ಟ್. I think every challenge is making you stronger. ಡೆಫಿನೆಟ್ಲಿ Though it makes you uncomfortable. ಡೆಫಿನೆಟ್ಲಿ. ಆ್ಯಂಡ್ ಆ ಕ್ಷಣದಲ್ಲಿ ಯು ವೋಂಟ್ ಬಿಲೀವ್ ಇಟ್, ಸಮ್ಟೈಮ್ಸ್ ಐ ಹ್ಯಾವ್ ಗಾಟ್ ಅ ಸ್ಕ್ರಿಪ್ಟ್ ಅರ್ಧ ಗಂಟೆ ಶಾರ್ಟಿಗೆ ಅರ್ಧ ಗಂಟೆ ಮುಂಚೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಹ್ಯಾವ್ ಪ್ರಿಪೇರ್ಡ್. ಅದು ಚೂರು ಸೇಮ್ ಇಲ್ಲ. ಆ್ಯಂಡ್ ತಮಿಳ್ ಬೇರೆ, ಸೊ ಆ ಪದಗಳು ಬೇರೆ, ಅದೇನು ಅಂದರೆ ನನಗೆ ಅರ್ಥ ಆಗುತ್ತೆ, ಬಟ್ ಇಟ್ಸ್ ನಾಟ್ ಮೈ ಫಸ್ಟ್ ಲ್ಯಾಂಗ್ವೇಜ್. ಹೌದು. ಸೊ ಅದು ಕಷ್ಟ ಆಗುತ್ತೆ. ಬಟ್ ಐ ಡಿಂಟ್ ಈವನ್ ಹ್ಯಾವ್ ಟೈಮ್ ಟು ಕ್ರೈ. ಅಮ್ಮ ಕೂತಿದ್ರು ನನ್ನ ಜೊತೆಗೆ, ಶೀಸ್ ಲೈಕ್ ನೀನು ಓಕೆನಾ? ಐಮ್ ಲೈಕ್ ನನಗೆ ಗೊತ್ತಿಲ್ಲ, ಟೈಮ್ ಇಲ್ಲ. ಜಸ್ಟ್ ಸ್ಯಾಟ್ ಫಾರ್ ಹಾಫ್ ಆನ್ ಅವರ್. ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಅಲ್ಲಿಗೆ ಹೋದ್ವಿ. ಆ್ಯಂಡ್ ದ ನೈಸ್ ಥಿಂಗ್ ಇಸ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಲ್ಲಿವರೆಗೂ ಟೀಮ್ಸ್ ಆರ್ ವೆರಿ ಸಪೋರ್ಟಿವ್. ಅವ್ರಿಗೂ ಅರ್ಥ ಆಗತ್ತೆ. ನಾವು ಅಲ್ಲಿ ಸ್ಕ್ರೀನ್ ಅಂದರೆ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಆ ಸತ್ಯನ ಡೆಲಿವರ್ ಮಾಡೋಕ್ಕೆ ಕಷ್ಟನೇ, ಎಸ್ಪೆಷಲಿ ವೆನ್ ಯು ಜಸ್ಟ್ ಗಾಟ್ ದ ಸ್ಕ್ರಿಪ್ಟ್. ಸೊ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಅವ್ರ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಕೊಡ್ತಾರೆ. ಎಕ್ಸೆಪ್ಟ್ ಮೇ ಬಿ ಲಿಟಲ್ ಮೋರ್ ಟೈಮ್, ಬಿಕಾಸ್ ನಾವೆಲ್ಲರೂ ಕಾಲ್ ಶೀಟಲ್ಲಿ ನಡೀತಾ ಇದ್ದೀವಿ. ಯು ಕಾಂಟ್ ಹ್ಯಾವ್ ಲೈಕ್ ಅ ಡೇ ಮೋರ್ ಅಂಥ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ಎನಿ ಅದರ್ ಸಪೋರ್ಟ್ ಯು ನೀಡ್, ಪೀಪಲ್ ಆರ್ ದೇರ್ ಫಾರ್ ಯು. ಸೊ ನಮ್ಗೆ ಆ ಥರ ಸಪೋರ್ಟ್ ಸಿಸ್ಟಮ್ ಇದ್ದಾಗ ಯು ಜಸ್ಟ್ ಗೆಟ್ ಆನ್ ವಿತ್ ದ ವರ್ಕ್. ಏನು ಮಾಡಬೇಕು, ಇದು ಹೊಸ ಡೈಲಾಗಾ, ಮೆಮರೈಸ್ ಮಾಡಬೇಕಾ, ಮಾಡ್ತೀನಿ. ಎವ್ರಿ ಒನ್ ಲೀವ್ ಮಿ ಅಲೋನ್ ಫಾರ್ ಹಾಫ್ ಆನ್ ಅವರ್, ಮಾಡಿಬಿಟ್ಟು ಬರ್ತೀನಿ. ಸೊ ದಟ್ಸ್ ಜಸ್ಟ್ ಇಟ್ ಮೇಕ್ಸ್ ಯು. ಇವಾಗ ಅದೊಂದು ಹೊಸ ಸ್ಕಿಲ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್. ನಾನು ಯಾವುದೇ ಸೆಟ್ಟಿಗೆ ಹೋದರೂ ಯು ಕ್ಯಾನ್ ಪುಟ್ ಮೀ ಇನ್ ಅ ಲೆಬನೀಸ್ ಫಿಲ್ಮ್. ನಂಗೆ ಆ ಸ್ಕ್ರಿಪ್ಟ್ ಸಿಕ್ಬಿಟ್ರೆ, ಈವನ್ ಇಫ್ ಇಟ್ಸ್ ಹಾಫ್ ಆನ್ ಅವರ್ ಬಿಫೋರ್, ನನಗೆ ಗೊತ್ತು, ನನಗೆ ಆ ಕಾನ್ಫಿಡೆನ್ಸ್ ಇದೆ ಇವಾಗ ದಟ್ ಓಕೆ ನಾನು ಇದನ್ನು ಮೆಮರೈಸ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಡೆಲಿವರ್ ಮಾಡ್ಬೋದು, ದಟ್ ದ ಡೈರೆಕ್ಟರ್ ಮೈಟ್ ಬಿ ಹ್ಯಾಪಿ ವಿತ್ ಅಂತ. ದಟ್ಸ್ ಇರಿಪ್ಲೇಸಬಲ್. ಇಟ್ಸ್ ಅಮೇಝಿಂಗ್. ಅಂದರೆ ಅದೇ ಬಿಟ್ವೀನ್ ಕೇಯಾಸ್ ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ಆಲ್ವೇಸ್ ಪಾಸಿಟಿವ್ ಅನ್ನೋದಕ್ಕೆ. ಇಟ್ ಈಸ್ ಮೇಕಿಂಗ್ ಯು ಬೆಟರ್, ಇಟ್ ಈಸ್ ಅಪ್ಸ್ಕಿಲ್ಲಿಂಗ್ ಯು. ಅಂದರೆ ಹೆಂಗಾಗಿದೆ ಅಂದರೆ ಫಾರಿನಲ್ಲಿ ಗಾಡಿ ಓಡಿಸೋದು ನಂಗೆ ಗೊತ್ತಿತ್ತು, ಸಡನ್ನಾಗಿ ಇಂಡಿಯನ್ ರೋಡಲ್ಲಿ ಬಂದರೆ ಸಡನ್ನಾಗಿ ಇಲ್ಲಿ ಯಾವುದೋ ಹಿಂಗೆ ಬರ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ವಿಲ್ ಬಿ ಲೈಕ್ ಹಿಂಗೆ, ಬಟ್ ಲೇಟರ್ ಇವೆನ್ಚುಲಿ ವಿಲ್ ಲರ್ನ್ ದಿ ಆರ್ಟ್ ಆಫ್ ಇಟ್. ಸೊ ಇಕಿಗಾಯ್ ಅಂತ ಪುಸ್ತಕ ಓದ್ತಾ ಇದ್ದಾಗ ವಿ ಗೆಟ್ ಟು ಸಿ ಲಾಟ್ ಆಫ್ ಪರ್ಸ್ಪೆಕ್ಟಿವ್ಸ್. ಎವ್ರಿಬಡಿ ಟಾಕ್ಸ್ ಅಬೌಟ್ ಎಂಡ್ ರಿಸಲ್ಟ್ ಅಲ್ಲ, ಪ್ರಾಸೆಸ್ ಇಸ್ ಆಲ್ ದಟ್ ಮ್ಯಾಟರ್ಸ್ ಅಂತ. ರಿಚುವಲಿಸ್ಟಿಕ್ ಹ್ಯೂಮನ್ ಬೀಯಿಂಗ್ಸ್, ಕರ್ಮಜೀವಿ ಅಂತ ಮನುಷ್ಯನ ಏನು ಕರಿತೀವಿ ಗೊತ್ತಾ. ಸೊ ರಿಚುವಲ್ಸ್ ಆರ್ ದ ಫೌಂಡೇಶನ್ ಆಫ್ ಎವ್ರಿಥಿಂಗ್, ಎಂಡ್ ರಿಸಲ್ಟ್ ವಿಲ್ ಫಾಲೋ ಅಂತ. ದೇರ್ ಆರ್ ಅ ಫ್ಯೂ ಥಿಯರೀಸ್. ಕ್ಯೂರಿಯಸ್ ಟು ನೋ, ರುಕ್ಮಿಣಿ ವಿತ್ ಫ್ಯೂ ಫಿಲ್ಮ್ಸ್ ಓಲ್ಡ್, ಬಟ್ ಪಾಪ್ಯುಲಾರಿಟಿ ಆ್ಯಂಡ್ ದ ಕೈಂಡ್ ಆಫ್ ಅಟೆನ್ಷನ್ ನಿಮ್ಮ ಪ್ರಯತ್ನದಿಂದಲೇ ನಿಮಗೆ ಸಿಕ್ಕಿರೋದು ಇಸ್ ಸಬ್ಸ್ಟ್ಯಾನ್ಷಿಯಲ್. ಇದೆಲ್ಲನ ಈಗ ಈ ಹಂತದಲ್ಲಿ ನೋಡ್ತಾ ನಿಮ್ಮ ರಿಚುವಲ್ಸ್ ಏನು, ಲೈಕ್ ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಮ ಪ್ರೊಫೆಷ್ನಲ್ ಡಿಮ್ಯಾಂಡ್ಸಿಗೆ ಏನು ರಿಚುವಲ್ಸನ್ನು ನೀವು ಫಾಲೋ ಮಾಡ್ತೀರಾ? ಬಿ ಎಟ್ ಡಯಟ್, ಬಿ ಎಟ್ ಯುವರ್ ಮೆಂಟಲ್ ಫ್ರೇಮ್ ಆಫ್ ಮೈಂಡ್, ಅಥವಾ ಬಿ ಎಟ್ ಹ್ಯಾಂಡ್ಲಿಂಗ್ ಬೋತ್ ಆ್ಯಂಡ್ ಒಂದು ಪ್ಲ್ಯಾನ್ ಟು ಲುಕ್ ಅಟ್ ಫ್ಯೂಚರ್. ಏನೇನು ಮಾಡ್ತಾ ಇದ್ದೀನಿ ನನಗೆ, ಕುಡ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? that's a really nice question actually. ನೀವು ಹೇಳಿದಾಗೇ ಡಯಟ್ ಆ್ಯಂಡ್ ವರ್ಕೌಟ್ಸ್, ಆಲ್ ಆಫ್ ದೋಸ್ ಥಿಂಗ್ಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್. ಬಟ್ ನನಗೇನು ಖುಷಿ ಇದೆ ಅಂದರೆ ಇಟ್ಸ್ ದಟ್ ಇಲ್ಲಿ ಜಾಸ್ತಿ ಮೋಸ್ಟ್ ಆಫ್ ದ ಟೀಮ್ಸ್ ಐವ್ ಇಂಟ್ರಾಕ್ಟೆಡ್ ವಿತ್, ಅವ್ರಿಗೆ ನಾನು ಫಿಸಿಕಲ್ ಅಂದರೆ ಅನ್ಲೆಸ್ ಇಟ್ಸ್ ಲೈಕ್ ಅ ಫಿಲ್ಮ್ ವೇರ್ ಐ ಪ್ಲೇ ಅ ಬಾಕ್ಸರ್ ಆರ್ ಸಮಥಿಂಗ್ ಲೈಕ್ ದಟ್, ಜಾಸ್ತಿ ಫಿಸಿಕಲ್ ಆ ಥರ ಡಿಮಾಂಡ್ಸ್ ಏನೂ ಇರೋದಿಲ್ಲ. as long as once you reach a certain level of fitness, ಅದು ನಮ್ಮ ಖುಷಿಗೆ ಅದು ನನ್ನ ಖುಷಿಗೆ ಮಾಡ್ತಾ ಇದ್ದೀನಿ ಇವಾಗ. ಫಾರ್ ಮೈ ಓನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಬೀಯಿಂಗ್ ಫಿಟ್, ಆಫ್ ಬೀಯಿಂಗ್ ಹೆಲ್ತಿ, ಆಫ್ ಬೀಯಿಂಗ್ ಸ್ಟ್ರಾಂಗ್, ಅದು ನಾನು ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ನಾಟ್ ಅ ಡಿಮಾಂಡ್ ದಟ್ಸ್ ಪ್ಲೇಸ್ಡ್ ಆನ್ ಮೀ ಬೈ ಅದರ್ ಪೀಪಲ್, ವಿಚ್ ಇಸ್ ಸಮಥಿಂಗ್ ದಟ್ಸ್ ವೆರಿ ಲಿಬರೇಟಿಂಗ್. ಹೌದು. ಬಟ್ ಅದು ಒಳ್ಳೆಯದೇನೆ. ಸೊ ಐಮ್ ಕೀಪಿಂಗ್ ಇಟ್ ಅಪ್ ಟು ಸಿ ವಾಟ್ ಹ್ಯಾಪನ್ಸ್. ಅದು ಬಿಟ್ಟು ನನ್ನ ಕೆಲ್ಸಕ್ಕೆ ಬಂದಾಗ ವೆನ್ ಐ ಆಮ್ ಶೂಟಿಂಗ್, ನನಗೂ I'm trying to be a more journey focused person. I want to focus on the journey of making a film, because ನಾನು ನಿಮಗೆ ಮುಂಚೆ ಹೇಳಿದಾಗೆ ಉಪಿ ಸರ್ ಜೊತೆಗೆ ಒಂದು ಸಿನಿಮಾ ಸೈನ್ ಮಾಡಿದ್ದೆ ಇನ್ 2020. ಅದು ಶೆಲ್ವ್ ಆಗೋಯ್ತು ಬಿಕಾಸ್ ಆಫ್ ಕೋವಿಡ್. ಸೊ ಐ ನೋ ನೌ ದಟ್ ಒಂದು ಸಿನಿಮಾ ಅನೌನ್ಸ್ ಮಾಡಾದ್ಮೇಲೆ ಕೂಡ ಎಂಡ್ ಆಗ್ಬೋದು. ಸೊ ಆ ಸಿನಿಮಾ ಮಾಡಾದ್ಮೇಲೂ ಕೂಡ ಇಟ್ ಮೇ ನಾಟ್ ಹಿಟ್ ದ ಸ್ಕ್ರೀನ್ಸ್. ಹಂತಕ್ಕೂ ಒಂದು ಎಕ್ಸಾಮ್ ಪಾಸ್ ಮಾಡಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಸೊ ಅದು ತೆರೆ ಸೇರಿದಾಗ ಇಟ್ಸ್ ಒನ್ ಬಿಗ್ ಅಚೀವ್ಮೆಂಟ್ ಅಂತ ನನಗೆ ಗೊತ್ತಿದೆ. ಸೊ ಐ ವಾಂಟ್ ಟು ಬಿ ಫೋಕಸ್ಡ್ ಆನ್ ದ ಪಾರ್ಟ್ ದಟ್ ಐ ಹ್ಯಾವ್ ಕಂಟ್ರೋಲ್ ಆನ್, ವಿಚ್ ಇಸ್ ಪರ್ಫಾರ್ಮೆನ್ಸ್. ಕ್ರೇಜಿ. ನಾನು ಆ ಸಿನಿಮಾ
ನನ್ನ ಪೋರ್ಷನ್ ಮುಗಿಯೋವರೆಗೂ ದಟ್ ಈಸ್ ಮೈ ಅಚೀವ್ಮೆಂಟ್. ಅದು ಹೆಂಗೆ ರಿಸೀವ್ ಆಗುತ್ತೋ ಅದರಲ್ಲಿ ಏನು ಕಂಟ್ರೋಲ್ ಇಲ್ಲ, ಅದು ರಿಸೀವ್ ಆಗುತ್ತೋ ಅದರಲ್ಲೂ ಕಂಟ್ರೋಲ್ ಇಲ್ಲ ನನಗೆ. ಸೋ ಮೆನಿ ಫೋರ್ಸಸ್ ಆರ್ ಅಟ್ ಪ್ಲೇ. ಹೌದು. ಸೊ ಐ ಕಾಂಟ್ ಬಿ ಸೋ ಎಂಡ್ ಫೋಕಸ್ಡ್. ಕೊನೆಗೆ ಐ ಕ್ಯಾನಾಟ್ ಬಿ ಫೋಕಸ್ಡ್ ಆನ್ ದ ಡೆಸ್ಟಿನೇಷನ್ ಬಿಕಾಸ್ ಐ ಡೋಂಟ್ ನೋ ವಾಟ್ ಇಟ್ ಈಸ್. ಆಲ್ ಐ ಹ್ಯಾವ್ ಇಸ್ ದ ಜರ್ನಿ. ಸೊ ನನಗೆ ಐ ಲೈಕ್ ಟ್ರಾವೆಲಿಂಗ್ ಅಲಾಟ್. ನನಗೆ ತುಂಬ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ಅಮ್ಮ ಅಪ್ಪ ಜೊತೆಗೆ ತುಂಬ ಮಾಡ್ತಾಯಿದ್ವಿ. ಮೈ ಡ್ಯಾಡ್ ವಾಸ್ ಇನ್ ದಿ ಆರ್ಮಿ. ಸೊ ನಾವು ಅವರು ಅವ್ರದ್ದು ಊಟಿಲಿ ಪೋಸ್ಟಿಂಗ್ ಇತ್ತು. ಕೂರ್ಗಲ್ಲಿ ಒಂದು ತೋಟ ಇತ್ತು ನಮ್ಮ ಅಜ್ಜಿ ತಾತಂದು. ಸೊ ವಿ ಯೂಸ್ ಟು ಡ್ರೈವ್ ಫ್ರಮ್ ಬೆಂಗಳೂರು ಟು ಕೂರ್ಗ್, ಬೆಂಗಳೂರು ಟು ಊಟಿ. ರೋಡ್ ಟ್ರಿಪ್ಸ್ ಮಾಡ್ತಾಯಿದ್ವಿ. ಸ್ಕೂಲಲ್ಲಿ ಕಾನ್ಸ್ಟೆಂಟ್ ಟ್ರಿಪ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಐ ಬಿನ್ ಜರ್ನಲಿಂಗ್ ಫ್ರಮ್ ಅ ವೆರಿ ಯಂಗ್ ಏಜ್. ಸೊ ಆ ಒಂದು ಅಭ್ಯಾಸನ ನಾನು ನನ್ನ ಕೆಲಸಕ್ಕೆ ತೊಗೊಂಬಂದಿದ್ದೀನಿ, ವೇರ್ ಐ ಜರ್ನಲ್. ಸೊ ನನಗೆ ಪ್ರತಿಯೊಂದು ಸಿನಿಮಾಗೆ ನಾನೊಂದು ಬುಕ್ ಇಟ್ಕೊಂಡಿದ್ದೀನಿ. ಆ ಕ್ಯಾರೆಕ್ಟರ್ ಬಗ್ಗೆ ಫ್ರಮ್ ದ ಡೇ ಐ ಸೈನ್ ದ ಕಾಂಟ್ರಾಕ್ಟ್. ವಾವ್. ಓಕೆ, 2021 ಸೈನ್ ಮಾಡಿದ್ದೀನಿ ಈ ಕಾಂಟ್ರ್ಯಾಕ್ಟು. ಈ ಥರ ಇತ್ತು. ತುಂಬ ಭಯ ಆಗಿತ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಬೇಕಾದ್ರೆ, ಬಟ್ ಹೋಪ್ಫುಲಿ ಇಟ್ ವಿಲ್ ಗೋ ವೆಲ್ ಅಂತ ಹಂಗೆ ಬರೆದ್ಬಿಟ್ಟು ಶುರು ಮಾಡ್ತೀನಿ. ಆ್ಯಂಡ್ ದೆನ್ ಆಬ್ವಿಯಸ್ಲಿ ಡೈರೆಕ್ಟರ್ಸ್ ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ ಅಥವಾ ನಮಗೆ ಹೋಮ್ವರ್ಕ್ ಕೊಡ್ತಾರೆ. ಈ ಸಿನಿಮಾ ನೋಡಿ ಅದರಲ್ಲಿ ಈ ಒಂದು ಬಾಡಿ ಲ್ಯಾಂಗ್ವೇಜ್ ನನಗೆ ಬೇಕಾಗಿದೆ ಈ ಪಾತ್ರದಲ್ಲಿ, ಅಥವಾ ಅವ್ರು ಮಾತಾಡೋ ರೀತಿ ಏನಾದರೂ ಸ್ಟ್ಯಾಮರು ಆ ಥರ ಏನಾದರೂ ಒಂದು ಚಿಕ್ಕ ನಮ್ಮ ಡೈರೆಕ್ಟರ್ಸು ತುಂಬ ಡೀಟೇಲ್ಸ್ ಕೊಡ್ತಾರೆ ನಮಗೆ. ಯು ಜಸ್ಟ್ ಹ್ಯಾವ್ ಟು ಕಲೆಕ್ಟ್ ಆಲ್ ಆಫ್ ಇಟ್ ಸೊ ದಟ್ ಯು ನೋ ವಾಟ್ ಯುರ್ ಡೂಯಿಂಗ್. ನಾವು ಸೆಟ್ಟಿಗೆ ಹೋದಾಗ ಇಲ್ಲದೆ ಹೋದರೆ ನಮಗೆ ಭಯ ಆಗುತ್ತೆ. ನಮಗೆ ಆ ಡೀಟೇಲ್ಸ್ ಇಲ್ಲದೆ ಹೋದರೆ, ಇಫ್ ಯು ನಾಟ್ ಬಿನ್ ಪೇಯಿಂಗ್ ಅಟೆನ್ಷನ್, ಇಫ್ ಯು ನಾಟ್ ಬಿನ್ ಕ್ಯಾಚಿಂಗ್ ಎವ್ರಿಥಿಂಗ್, ಯು ಆರ್ ಗೋಯಿಂಗ್ ಟು ಫೀಲ್ ಟೆರಿಫೈಡ್ ಆನ್ ಸೆಟ್. ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಇಟ್ ವಿಲ್ ಶೋ ಇನ್ ಪರ್ಫಾರ್ಮೆನ್ಸ್. ಎವ್ರಿಥಿಂಗ್ ಇಸ್ ಡೊಮಿನೋಸ್ ಎಫೆಕ್ಟ್. ಎಕ್ಸಾಕ್ಟ್ಲಿ. ಸೊ ನಾನು ಜರ್ನಲ್ಸಲ್ಲಿ ಫಸ್ಟ್ ಅದು ತುಂಬಿರ್ತೀನಿ. ಆ್ಯಂಡ್ ಐ ಆಮ್ ಆಲ್ಸೋ ಅ ವೆರಿ ಹೆಂಗೆ ಹೇಳೋದು, ಐ ಆಮ್ ಕ್ವೈಟ್ ಎನ್ ಆ್ಯಂಕ್ಷಸ್ ಪರ್ಸನ್. ಸೊ ಒಂದು ಕಾಂಪ್ಲಿಕೇಟೆಡ್ ಸೀನಿಗೆ ಮುಂಚೆ ನಾನು ಆ ಕ್ಯಾರೆಕ್ಟರ್ದು ಮನಸ್ಥಿತಿ ಬಗ್ಗೆ ಬರಿತೀನಿ. ಸೊ ಇದಾಗಿದೆ. ಸೊ ಇಫ್ ಯು ವಾಂಟ್ ಟು ಟೇಕ್ ಎನ್ ಎಕ್ಸಾಂಪಲ್ ಫ್ರಮ್ SSC ಸೈಡ್ B ಅಲ್ಲಿ ಪ್ರಿಯಾ ಕೊನೆ ಸೀನ್ಸಲ್ಲಿ ಪ್ರಿಯಾ ಮತ್ತೆ ಹಾಡಕ್ಕೆ ಹೋಗ್ತಾಯಿದ್ದಾಳೆ ಆಡಿಷನಲ್ಲಿ. ಸೊ ಆ ಸೀನ್ ಹೇಮಂತ್ ಅವ್ರಿಗೆ ತುಂಬ ಮುಖ್ಯ ಸೀನು. ಅಂದರೆ ಎಲ್ಲ ಮುಖ್ಯ ಸೀನೇ, ಬಟ್ ಇದರಲ್ಲಿ ವಿ ಹ್ಯಾಡ್ ಸಮಥಿಂಗ್ ವೆರಿ ಸ್ಪೆಸಿಫಿಕ್ ಟು ಶೋ. ಆ್ಯಂಡ್ ಇಂಥ ಸೀನ್ಸಲ್ಲಿ ಡೈಲಾಗ್ ಇಲ್ಲದೆ ಇರೋವಾಗ ಇಟ್ ಯು ಆರ್ ಫಂಕ್ಷನಿಂಗ್ ಓನ್ಲಿ ಆನ್ ಸಬ್ಟೆಕ್ಸ್ಟ್. ಸಬ್ಟೆಕ್ಸ್ಟ್ ಇಸ್ ವಾಟ್ ಈಸ್ ಬಿಲೋ ದ ಸೀನ್. ಸೊ ಟೆಕ್ಸ್ಟಲ್ಲಿ, ಸೀನಲ್ಲಿ ಅಥವಾ ಲೈಕ್ ಯುವರ್ ಸೀನ್ ಪೇಪರಲ್ಲಿ ಪ್ರಿಯಾ ಅಲ್ಲಿ ಮೇಲೆ ಹೋಗ್ತಾಳೆ, ಹಾಡಕ್ಕೆ ಪ್ರಯತ್ನ ಮಾಡ್ತಾಳೆ, ಹಾಡೋಕ್ಕಾಗೋದಿಲ್ಲ, ಅಳ್ತಾ ಕೆಳಗೆ ಬರ್ತಾಳೆ. ದ್ಯಾಟ್ಸ್ ಆಲ್ ದ ಟೆಕ್ಸ್ಟ್ ಗಿವ್ಸ್ ಮೀ. ಅದ್ರ ಕೆಳಗಿರೋದೆಲ್ಲ ಹೇಮಂತ್ ಅವರು ನಾನು ಒಟ್ಟಿಗೆ ಸೇರಿ ವಿ ನೀಡ್ ಟು ಮೇಕ್ ಸಮಥಿಂಗ್ ಆಫ್ ಇಟ್. ವಿ ನೀಡ್ ಟು ಥಿಂಕ್ ಅಬೌಟ್ ಅವಳ ಮನಸ್ಥಿತಿ ಏನಿರ್ಬೋದು. ಎಷ್ಟು ವರ್ಷ ಆಗಿದೆ ಹಾಡಿ. ಲಾಸ್ಟ್ ಟೈಮ್ ಹಾಡಿದ್ದಾಗ ಬರೀ ಮನು ಇದ್ದ. ಸೊ ಅದು ಏನು ಇಫೆಕ್ಟ್ ಆಗಿರ್ಬೋದು ಅವಳ ಮೇಲೆ. ಅಲ್ಲಿ ಆಚೆ ಕಡೆ ಗಂಡ ಕಾಯ್ತಾ ಇದ್ದಾನೆ, ಇವಳು ಒಳಗಡೆ ಮನು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಆ ಗಿಲ್ಟ್ ಏನು ಎಫೆಕ್ಟ್ ಆಗಿರ್ಬೋದು ಅವಳ ಮೇಲೆ. ವಾರ್ಮಪ್ಪು ಮಾಡಿಲ್ಲ. ಹಾಡೋಕ್ಕೆ ಮುಂಚೆ ವಾರ್ಮಪ್ ಎಷ್ಟು ಮುಖ್ಯ. ಆಬ್ವಿಯಸ್ಲಿ ಹಾಡೋಕ್ಕಾಗ್ತಾಯಿಲ್ಲ. ಅಷ್ಟು ಜನ ನೋಡ್ತಾ ಇದ್ದಾರೆ ಅವಳನ್ನ. ಸೊ ಆಲ್ ಆಫ್ ದೀಸ್ ಥಾಟ್ಸ್ ಆರ್ ಸೋ ಇಂಪಾರ್ಟೆಂಟ್. ಅದನ್ನು ನಾನು ಒಂಚೂರು ಬರೆದುಬಿಟ್ರೆ, ಲೈಕ್ ಅ ವೆಲ್ ರಿಟನ್ ಸೀನ್ ಹ್ಯಾಸ್ ಲಾಟ್ಸ್ ಆಫ್ ಎಲಿಮೆಂಟ್ಸ್ ಇನ್ ಇಟ್ ವಿಚ್ ಯು ಸಿ ಪ್ರಾಪರ್ಲಿ ಆ್ಯಂಡ್ ಯು ನೋ ಓಕೆ ಇದೆಲ್ಲ ನಾನು ಇವಾಗ ಕ್ಲಾರಿಟಿ ಸಿಕ್ಬಿಡುತ್ತೆ. ಹೌದು. ಆ್ಯಂಡ್ ಹೇಮಂತ್ ಅವರು ಆ ಸೀನ್ನ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದು ನನ್ನ ಜವಾಬ್ದಾರಿ. ಅವೆಲ್ಲ ಥ್ರೆಡ್ಸ್ನ ತೊಗೊಂಡು ಚೆನ್ನಾಗಿ ಕಟ್ಟೋದು ನಿಮಗೆ. ಬಿಕಾಸ್ ಯು ಹ್ಯಾವ್ ಟು ಗೆಟ್ ಇಟ್. ಯು ಕಾಂಟ್ ಜಸ್ಟ್ ಸಿ ಪ್ರಿಯಾಸ್ ಕಮಿಂಗ್ ಅಪ್ ದೇರ್, ಹಾಡೋ ಪ್ರಯತ್ನ ಮಾಡ್ತಿದ್ದಾಳೆ, ಅಳ್ಬಿಟ್ಟು ಕೆಳಗಡೆ ಬರ್ತಾಳೆ. ದಟ್ಸ್ ನಾಟ್, ಯು ಹ್ಯಾವ್ ಟು ಸಿ ಮೋರ್ ದೆನ್ ದ್ಯಾಟ್. You have to see her head. You have to see her mental space. You have to see her think about Manu. And that's all my job. So I need to do my homework. I need to put all that down and through my eyes give it to you. Which I hope has happened. Of course it has. But so for instance, that is how I am journey focused. And also ಒಂದು ನನಗೆ ತುಂಬ ಇಷ್ಟ ಆಗಿರೋ ವಿಷಯ, ನೆನ್ನೆ ಕೂಡ ನಾನು ಆ ಜರ್ನಲ್ಸ್ ಓದ್ಬಿಟ್ಟು ಬಂದಿದ್ದೀನಿ. ಲೈಕ್ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ನಾವು ಈ ಡೀಟೇಲ್ಸ್ ಎಲ್ಲ ಮರ್ತ್ಬಿಡ್ತೀವಿ. ಯು ರೀಲಿವ್ ಇಟ್. ಐ ಕ್ಯಾನ್ ನೆವರ್ ಗೋ ಬ್ಯಾಕ್ ಟು ದಟ್ ಮೂಮೆಂಟ್. ಆ ಕ್ಷಣ ಶೂಟ್ ಮಾಡಬೇಕಾದ್ರೆ ಹೇಮಂತ್ ಅವ್ರಿಗೆ ಆ ಸೀನ್ ತುಂಬ ಇಷ್ಟ ಆಯಿತು. ಲೈಕ್ ಅಲ್ಲೇ ಹಿ ವಾಸ್ ಸೋ ಹ್ಯಾಪಿ. ಕಟ್ ಹೇಳಬೇಕಾದ್ರೆ ಹಿ ವಾಸ್ ಥ್ರಿಲ್ಡ್. ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ಬಿಕಾಸ್ ಐ ವಾಸ್ ಏಬಲ್ ಟು ಗಿವ್ ನಮ್ಮ ನಿರ್ದೇಶಕರಿಗೆ ಅವರು ಏನೋ ಯೋಚನೆ ಮಾಡಿದ್ರು ಅದನ್ನು ನಾನು ಸ್ವಲ್ಪ ರಿಯಲ್ ಮಾಡಿಬಿಟ್ಟು
ಕೊಡೋಕ್ಕೆ ಸಾಧ್ಯ ಆಯಿತು. ಸೊ ಐ ವಾಸ್ ಸೋ ಎಕ್ಸ್ಟ್ಯಾಟಿಕ್ ಆ್ಯಂಡ್ ನೆನ್ನೆ ಐ ಗಾಟ್ ಟು ರೀಲಿವ್ ದಟ್ ಮೂಮೆಂಟ್. ದಟ್ಸ್ ಬ್ಯೂಟಿಫುಲ್. ಸೊ ಐ ಆಮ್ ವೆರಿ ಸೆಲ್ಫಿಶ್ ದಟ್ ವೇ. ನಂಗೆ ಆ ಎಲ್ಲ ಮೂಮೆಂಟ್ಸು ನಾನೊಂದು ಬಾಟ್ಲಲ್ಲಿ ಹಾಕಿರೋ ಥರ ಆ ಬುಕ್ಕಲ್ಲಿ ಹಾಕಿದ್ದೀನಿ. ಸೊ ದಟ್ ವೆನ್ ಎವರ್ ಐ ವಾಂಟ್ ಐ ಕ್ಯಾನ್ ಓಪನ್ ಇಟ್ ಆ್ಯಂಡ್ ಗೋ ಬ್ಯಾಕ್ ದೇರ್. ಅಮೇಝಿಂಗ್ ಡ್ಯೂಡ್. ಅಂದರೆ ಲೈಫ್ ಬಗ್ಗೆ ನಿಮ್ಮ ಕಾಂಪ್ಲೆಕ್ಸ್ ಎಮೋಷನ್ಸ್ ಬಗ್ಗೆ ಜರ್ನಲಿಂಗ್ ಮಾಡಿರೋದನ್ನ ನಾವು ಕೇಳಿದ್ದೀವಿ. ಬಟ್ ಒಂದೊಂದು ಪಾತ್ರ, ಅದರ ಪರಿಚಯ, ಅದನ್ನೇ ಲೈಕ್ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ. ಲೈಕ್ ಯು ಆರ್ ರೈಟಿಂಗ್ ಇಟ್, ಇವ್ರದೇನು, ವಾಟ್ ಆರ್ ದ ಡಿಮ್ಯಾಂಡ್ಸ್, ವಾಟ್ ಶುಡ್ ಐ ಲಿಟ್ರಲಿ ಲೈಕ್ ಇದಕ್ಕೆ ನಾನು ಏನೇನು ತುಂಬಿಸ್ಬೇಕು, and you're getting a brief so that you are going to download that software and then you're going to be the phone. ಅಲ್ಲ, ಬಟ್ ಇಟ್ಸ್ ನಾಟ್ ದ್ಯಾಟ್ ಕ್ಲಿನಿಕಲ್ ರಶ್ಮಿ ಅವರೇ. ಅಂದರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ತೀನಿ, ಬಟ್ ಅದು ನಾನು ಆ ಥರ ಪ್ಲ್ಯಾನ್ ಮಾಡಲ್ಲ. ಐ ಡೋಂಟ್ ಥಿಂಕ್ ದಟ್ ಓಕೆ 3ನೇ ಸ್ಟೆಪ್ ಸೇರಿದಾಗ ಹಿಂಗಿರುತ್ತೆ ಅವಳ ಎಕ್ಸ್ಪ್ರೆಷನ್ಸು ಅಥವಾ ಕಣ್ಣಲ್ಲಿ ನೀರು ಇಲ್ಲಿ ಬರುತ್ತೆ ಅಂತ ಅದೆಲ್ಲ ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ. ಬೇಸಿಕ್ ಬಟ್ ಆ ಥಾಟ್ಸ್ ಎಲ್ಲ ನಮ್ಮ ತಲೆಯಲ್ಲಿ ಸುತ್ತಾಡಬೇಕು. ಅದಕ್ಕೆ ಜರ್ನಲಿಂಗ್ ಹೆಲ್ಪ್ ಮಾಡಿ. ಸೊ ಅಟ್ಲೀಸ್ಟ್ ಇಟ್ ಪುಟ್ಸ್ ದ ಕರೆಕ್ಟ್ ಥಾಟ್ಸ್ ಇನ್ ದ ರೈಟ್ ಪ್ಲೇಸ್. ಸೊ ಮನು ಬಗ್ಗೆ ಯೋಚನೆ ಮಾಡೋದು, ಮತ್ತು ಗಂಡನ ಬಗ್ಗೆ ಸ್ವಲ್ಪ ಗಿಲ್ಟ್ ಇರೋದು, ವಾರ್ಮ್ ಅಪ್ ಮಾಡದೆ ಇಲ್ದಿರೋದು, ಅವೆಲ್ಲ ಥಾಟ್ಸು ನನ್ನ ತಲೆಯಲ್ಲಿ ಸುತ್ತಾಡಬೇಕು ಅಷ್ಟೇ. ಮ್ಯಾರಿನೇಷನ್. ಎಕ್ಸಾಕ್ಟ್. ಇಟ್ಸ್ ಲೈಕ್ ಇಮೋಷನಲ್ ಮ್ಯಾರಿನೇಷನ್. ವಾವ್. ಸಿ ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ಪ್ರಾಸೆಸ್. ಓಕೆ. ಸೊ ಬಟ್ ನೀವು ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ಲದಿರೋಂಗೆ ನಿಮ್ಮನ್ನು ಕಾಯ್ತಾ ಇದೆ. ಸಿ ದೇರ್ ಇಸ್ ನೋ ಲಕ್ ಬೈ ಚಾನ್ಸ್. ಅದೇನೋ ಯಾವುದೋ ಅಗೇನ್ ಬುಕ್ಸ್ ಯು ರೀಡ್ ಪರ್ಸ್ಪೆಕ್ಟಿವ್ಸ್ ಹೇಳುತ್ತೆ. ಇಫ್ ಯು ಡೂ ದ ಬೇಸಿಕ್ಸ್ ರೈಟ್, the outcome has to be better than, you know, ಅಂದರೆ you're closer to ಸಕ್ಸಸ್ ಅಂತ. ಈಗ ನೀವು ಸ್ಟಾರ್ಟಿಂಗಲ್ಲಿ ಏನೋ ಬೇಸಿಕ್ಸೇ ಕರೆಕ್ಟಾಗಿ ಮಾಡಿಲ್ಲ ಅಂದಾಗ ಸಡನ್ನಾಗಿ ಯು ಕಾಂಟ್ ರಿಲೈ ಆನ್ ಸಮ್ ಲಕ್ ಬೈ ಚಾನ್ಸು. ಅಲ್ಲೂ ಹೋದಾಗ ಸಡನ್ನಾಗಿ ಏನೋ ಆಗ್ಬಿಡುತ್ತೆ ಅಂತ ಈ ಥರದ್ದೆಲ್ಲ ಒಂದಷ್ಟು. ಐ ಥಿಂಕ್ ಅಂದರೆ ಅದು ನನ್ನ ನಂಬಿಕೆ ಕೂಡ. ಯಾಕಂದರೆ ಐ ಥಿಂಕ್ ಪ್ರಿಪ್ರೇಷನ್ ಮಾಡಬೇಕು, ಬಟ್ ಐ ಥಿಂಕ್ ಅದು ಪ್ರಿಪ್ರೇಷನ್ ಇಸ್ ಅ ವರ್ಡ್. ಹೌದು, ಬಟ್ ಇಟ್ಸ್ ಅ ಬಿಗ್ ಅಂಬ್ರೆಲಾ. ಯಾವ ಲೆವೆಲಿಗೆ ಪ್ರಿಪ್ರೇಷನ್ ಮಾಡ್ತೀರಾ ಅನ್ನೋದು, ಲೇಯರ್ಸ್ ಹೆಂಗೆ ಡಿವೈಡ್ ಮಾಡ್ತೀರಾ ಅನ್ನೋದನ್ನ. ಆ್ಯಂಡ್ ಐ ಥಿಂಕ್ ನಾವೆಲ್ಲರೂ ಇನ್ಕ್ಲೂಡಿಂಗ್ ಯು, ನಾವೆಲ್ಲರೂ ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದಾಗ ಪ್ರಿಪ್ರೇಷನ್ ಮೀನ್ಸ್ ಅ ಡಿಫ್ರೆಂಟ್ ಥಿಂಗ್ ಟು ಎವ್ರಿಬಡಿ. ನಿಮಗೆ ಪ್ರಿಪ್ರೇಷನ್ ಒಂದು ಬೇರೆ ರೀತಿಯಲ್ಲಿರುತ್ತೆ, ನನಗೂ ಪ್ರಿಪ್ರೇಷನಲ್ಲಿ ಒಂದು ಬೇರೆ ರೀತಿಯಲ್ಲಿರುತ್ತೆ. ಚೈತ್ರ ಅವ್ರಿಗೂ ಫಾರ್ ಎಕ್ಸಾಂಪಲ್ ಹರ್ ಪ್ರಿಪ್ರೇಷನ್ ಇಸ್ ವೆರಿ ಡಿಫ್ರೆಂಟ್. ಇಟ್ ಡಸ್ ನಾಟ್ ಲುಕ್ ಎನಿಥಿಂಗ್ ಲೈಕ್ ಮೈನ್, ಬಟ್ it enables her to bring her best performance out. So it's really beautiful. You can experiment a lot. ನಾನು ಅದು ಕೂಡ ಮಾಡಿದ್ದೀನಿ SSCನಲ್ಲಿ. ಐ ಹ್ಯಾಡ್ ದ್ಯಾಟ್ ಲಿಬರ್ಟಿ. ಕೆಲವೊಂದು ದಿವಸ ನಾನು ಪ್ರತಿಯೊಂದು ಸೀನಿಗೆ ಮುಂಚೆ ಬರಿತಾ ಇದ್ದೆ. ಸೈಡ್ ಬೀಗ್ ಬಂದಾಗ ಐ ವಾಸ್ ಲೈಕ್ ಓಕೆ ನಾನು ಬರೆಯಲ್ಲ, ನೋಡೋಣ ಏನು ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ನೆನಪಿಲ್ಲ. ಅಲ್ಲಿ ರೀಡ್ ದ ನೋಟ್ಬುಕ್ ಏನು ಲೆಟಿನು. ಕೆಲವೊಂದು ಸೀನ್ಸಲ್ಲ ಬರೆಯೋದ್ರಲ್ಲಿ ಪ್ರಯೋಜನನೇ ಇಲ್ಲ. ಲೈಕ್ ಐ ಡೋಂಟ್ ನೋ ಇಫ್ ಯು ರಿಕಾಲ್ ದಿಸ್ ಸೀನ್. ಮನು ಪ್ರಿಯಾ ಮನೆಯಲ್ಲಿ ಬೆಳಕೆ ಇರೋದಿಲ್ವಲ್ಲ, ದರ್ ಇಸ್ ನೋ ಲೈಟ್ ಇನ್ ಹರ್ ಹೌಸ್. ಹೌದು. ಸೊ ಅಲ್ಲೊಂದು ದೊಡ್ಡ ಬಿಲ್ ಬೋರ್ಡ್ ಇದೆ. ಮನು ಬಂದು ಅದರಲ್ಲಿ ಒಂದು ಹೋಲ್ ಮಾಡ್ತಾನೆ ಅವಳ ಮನೆ ಹತ್ರನೇ. ಅಂದರೆ ಆ ಬೆಳಕು ಎಕ್ಸಾಕ್ಟ್ಲಿ ಅವಳ ಮನೆ ವಿಂಡೋಯಿಂದ ಬರಲಿ ಅಂತ. ದ್ಯಾಟ್ ಸೀನ್ ವೇರ್ ಅಂದರೆ ಪ್ರಿಯಾ ಏನೋ ಕೆಲಸ ಮಾಡ್ತಾಳೆ ಅವಳ ಮನೇಲಿ, ಅವಳ ಈ ಲಿವಿಂಗ್ ರೂಮ್ ಹತ್ರ ಬರ್ತಾಳೆ ಆ್ಯಂಡ್ ದೊಡ್ಡ ಲೈಕ್ ಅ ಬಿಗ್ ಬಾರ್ ಆಫ್ ಲೈಟ್ ಇಸ್ ಫಾಲಿಂಗ್. ಅಲ್ಲಿ ಅವಳಿಗೆ ಫುಲ್ ಆಶ್ಚರ್ಯ. ಶೀಸ್ ಲೈಕ್ ಇದು ಯಾವತ್ತೂ ನೋಡಿಲ್ವಲ್ಲ ನಾನು ಈ ಲೈಟು. ಆ್ಯಂಡ್ ಆ ಬೆಳಕಲ್ಲಿ ನಿಂತ್ಕೊಂಡು ಶೀಸ್ ಲೈಕ್ ಸೋಕ್ಸ್ ಇಟ್ ಇನ್. ಐ ಟ್ರೈಡ್ ಟು ರೈಟ್ ಅಬೌಟ್ ಇಟ್. ಐ ವಾಸ್ ಲೈಕ್ ಓಕೆ ವಾಟ್ ಇಸ್ ದಿಸ್ ಫೀಲ್ ಲೈಕ್. ಅವಳು ಬೆಳಕು ನೋಡಿ ಎಷ್ಟು ವರ್ಷ ಆಗಿರ್ಬೋದು. ಇಟ್ ಡಿಡ್ಂಟ್ ವರ್ಕ್. ಇಟ್ಸ್ ಎನ್ ಎಕ್ಸ್ಪೀರಿಯನ್ಷಿಯಲ್ ಸೀನ್. ಅದ್ರ ಬಗ್ಗೆ ನಾನೊಂದು ರಾಮಾಯಣ ಬರಿಬೋದು, ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಸಿ ದಟ್ ಎಕ್ಸ್ಪೀರಿಯನ್ಸ್ ಆನ್ ಪ್ರಿಯಾಸ್ ಫೇಸ್. ಸೊ ಸಮ್ ಎಮೋಷನ್ಸ್ ಹೆಲ್ಪ್ಸ್ ಯು ಜರ್ನಲಿಂಗ್. ಅಂದರೆ ಸಮ್ ಸೀನ್ಸ್, ಸಮ್ ಏನು ಮಾಡಿದ್ರು ಯೂಸ್ಲೆಸ್ ಆ್ಯಂಡ್ ಮೇ ಬಿ ದಟ್ಸ್ ದ ಬ್ಯೂಟಿ ಆಫ್ ಆ್ಯಕ್ಟಿಂಗ್. ನಾಟ್ ಎವ್ರಿಥಿಂಗ್ ಹ್ಯಾಸ್ ಟು ಗೋ ಥ್ರೂ ದ್ಯಾಟ್ cycle, and honestly Rashmi, one of my biggest learnings has been, and if there are any other actors who can help with this ee ondu learning na itkondo, is that screen acting alli, unlike theatre performances where actors are the only andre nave ella nodkolbeku alla, the director cannot really control it. Now rehearsals ಮಾಡ್ತೀವಿ, ಸ್ಟೇಜಿಗೆ ಬಂದಿದ ತಕ್ಷಣ as soon as the curtains rise ಎಲ್ಲ ಆ್ಯಕ್ಟರ್ ಕೈಯಲ್ಲೇ ಇರೋದು. ಅಂದರೆ ಲೈಟ್ಸ್ನ ಕಂಟ್ರೋಲ್ ಮಾಡ್ಬೋದು, ಸೌಂಡ್ನ ಕಂಟ್ರೋಲ್ ಮಾಡ್ಬೋದು, ಬಟ್ ಲಾರ್ಜ್ಲಿ ಆ್ಯಕ್ಟರ್ ಕೈಯಲ್ಲಿರೋದು. ಸ್ಕ್ರೀನ್ ಆ್ಯಕ್ಟಿಂಗ್ ಇಸ್ ನಾಟ್ ಲೈಕ್ ದ್ಯಾಟ್. ಕೆಲವೊಂದು ಸೀನ್ಸಲ್ಲಿ ಕೆಲವೊಂದು ಸೀನ್ಸಲ್ಲಿ ಮ್ಯೂಸಿಕ್ ವಿಲ್ ಟೇಕ್ ದ ಸೋಲೋ. ಮ್ಯೂಸಿಕ್ ಹ್ಯಾಸ್ ಟು ಟೇಕ್ ದ ಸ್ಟೇಜ್. ನಾವು ಮ್ಯೂಸಿಕ್ಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಮಗೆ ಅದು ಗೊತ್ತಾಗಿರಲ್ಲ, ಬಿಕಾಸ್ ನಮ್ಮ ಡಿರೆಕ್ಟರ್ಗೆ ಆ ಕ್ಲಾರಿಟಿ ಇರುತ್ತೆ.
ಕೆಲವೊಂದು ಸೀನ್ಸಲ್ಲಿ ಲೈಕ್ ದೇರ್ ಆರ್ ಅ ಲಾಟ್ ಆಫ್ ಮಾಂಟಾಜಸ್ ನಮ್ಮ ಫಿಲ್ಮ್ಸಲ್ಲಿ ವೇರ್ ಐಮ್ ಜಸ್ಟ್ ಲುಕಿಂಗ್ ಔಟ್ ಆಫ್ ದ ವಿಂಡೋ ಅಥವಾ ಐಮ್ ಜಸ್ಟ್ ಡೂಯಿಂಗ್ ಸಮಥಿಂಗ್. ನಾನು ಆ ಸೀನ್ಸ್ ಬಗ್ಗೆ ಎಷ್ಟು ಟೆನ್ಷನ್ ತೊಗೊಂಡಿದ್ದೀನಿ ಆ್ಯಂಡ್ ಐವ್ ಬಿನ್ ಲೈಕ್ ಹೇಮಂತ್ ಇದು ಸರಿಗೆ ಬರ್ತಿದ್ಯಾ, ನಂಗೆ ಏನೋ ಅದು ಅನಿಸ್ತಾ ಇಲ್ಲ, ಕಥಾರ್ಸಿಸ್ ಬರ್ತಾ ಇಲ್ಲ ನನಗೆ. ಈಸ್ ಲೈಕ್ ರುಕ್ಸ್ ಪರವಾಗಿಲ್ಲ, ಇದರಲ್ಲಿ ಚರಣ್ ಮ್ಯೂಸಿಕ್ ಬರುತ್ತೆ. ಆ್ಯಂಡ್ ದೆನ್ ಯು ಬ್ರೀದ್ ಈಸಿ ಬಿಕಾಸ್ ಯು ನೋ ದ್ಯಾಟ್ ಇಟ್ಸ್ ಚರಣ್ಸ್ ಮ್ಯೂಸಿಕ್ಸ್ ಟೈಮ್ ಟು ಶೈನ್. ಐ ಆಮ್ ಸಪೋರ್ಟಿಂಗ್ ದ ಮ್ಯೂಸಿಕ್. ಅಥವಾ ಕೆಲವೊಂದು ಶಾರ್ಟ್ಸಲ್ಲಿ ಸೈಡ್ ಬಿನಲ್ಲಿ ಸಿಕ್ಕಾಪಟ್ಟೆ ಮಿರರ್ ಶಾರ್ಟ್ಸ್ ಇದೆಯಲ್ಲ, that is Advaita's time to shine. Nam DOP Advaita avurdu, Advaita Gurumurthi's time. So it's his it's his time to tell the story. Crazy. So it's my job to be supportive of that. I don't have to kill myself over ಆ ಬ್ಯಾಕ್ ಸ್ಟೋರಿ ಏನಿರ್ಬೋದು, ಅವಳ ತಲೆಯಲ್ಲಿ ಏನು ಸುತ್ತಾಡ್ತಾ ಇದೆ. ಇಟ್ ಡಸಂಟ್ ಮೀನ್ ಯು ಟೇಕ್ ಇಟ್ ಈಸಿ, ಅಂದರೆ ಅಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಸುಮ್ಮನೆ ಕೂತಿರೋದಲ್ಲ. You do what you need to do, but you don't have to kill yourself about the truth and am I doing my absolute best. You are supporting someone else's solo. So if that helps anybody, it really helped me. ಎಡ್ಸಿನೋ ಆದಮೇಲೆ ನನಗೆ ಡೂಡ್ ಇದು ಹೆಂಗಾಯ್ತು ಗೊತ್ತಾ ನೀವು ಹೇಳಿದ್ದು. ಯು ಸಿ ಸ್ಟುಡಿಯೋಗೆ ಹೋದಾಗ ಯು ಸಿ ಅ ಬಿಗ್ ಮಾಸ್ಟರಿಂಗ್ ಇದು ಕನ್ಸೋಲ್ ಯು ಸಿ ದೇರ್ ಆರ್ 20 ಟ್ರ್ಯಾಕ್ಸ್ ಅನ್ಕೊಳ್ಳೋಣ. ಒಂದು ಸಾಂಗ್ ಆಚೆಗೆ ಬರ್ಬೇಕಂದ್ರೆ ದೇರ್ ಇಸ್ 20 ಟ್ರ್ಯಾಕ್ಸ್. ಲೆಟ್ಸ್ ಸೇ ದೇರ್ ಇಸ್ ಒನ್ ವೈಲಿನ್, ದೇರ್ ಇಸ್ ಒನ್ ಬೀಟ್, ದೇರ್ ಇಸ್ ಸಮ್ ವಾಟ್ ಎವರ್ ಸಿಂಗಿಂಗ್. ನಾಟ್ ನೆಸೆಸರಿ ಆಲ್ವೇಸ್ ಅ ಸಿಂಗರ್ voice has to be in the front. ಕೆಲವು ಸತಿ some background ಅಲ್ಲಿ it will take over, so the fader has to go down so that this has to come up. So you are talking about precisely that, mastering, how to master. The director is our masterer, sound engineer. Yeah, sound engineer. ನಮ್ಮ ನಿರ್ದೇಶಕರು ಸೌಂಡ್ ಎಂಜಿನಿಯರ್. ಗೊತ್ತು ಯಾವ ಫೇಡರ್ ಎಲ್ಲಿ ಜಾಸ್ತಿ ಮಾಡಬೇಕು, ಯಾವುದು ಕಮ್ಮಿ ಇದಾಗಬೇಕು. ಆ್ಯಂಡ್ ನಾವು ತಲೆ ಕೆಡ್ಸ್ಕೋಬೇಕಾದ್ರೆ ಆಸ್ ಆ್ಯಕ್ಟರ್ಸ್ ಅವ್ರು ನಮಗೆ ಸ್ವಲ್ಪ ಆರಾಮಾಗಿರಿ, ಇಟ್ಸ್ ಓಕೆ, you've done what you need to in this shot ಅಂತ ಹೇಳ್ತಾರೆ. ವಾವ್. ವಿತ್ ಫ್ಯೂ ಫಿಲ್ಮ್ಸ್ ದಟ್ ಯು ಹ್ಯಾವ್ ಡನ್, ಎಲ್ಲ ಕೆರೆ ನೀರು ಕುಡ್ದಿದ್ದೀರಾ ಟು ಸೇ. ಅಫ್ಕೋರ್ಸ್ ಫ್ರಮ್ MG ಶ್ರೀನಿವಾಸ್ ಆಗಿರಲಿ, ಈ ಕಡೆ ಹೇಮಂತ್ ಅವರು, ನಾವು ದ ತಮಿಳ್ ಫಿಲ್ಮ್. ನಿಮ್ಮ ಹಂಗರ್, ನಿಮ್ಮ ಹಸಿವೇನು? ಲೈಕ್ ಎವ್ರಿ ಟೈಮ್ ಸಿ ಎವ್ರಿ ಮೂವಿ ಈಸ್ ಇದರ್ ಹೆಲ್ಪಿಂಗ್ ಯುವರ್ ಗ್ರಾಫ್ ಫರ್ದರ್, ನಿಮ್ಮ ಮಾರ್ಕೆಟು, ಅದರಿಂದ ನಿಮ್ಗೆ ಏನೇನಾಗುತ್ತೆ, ಆರ್ ಇಟ್ ಈಸ್ ಡೂಯಿಂಗ್ ಸಮಥಿಂಗ್ ಟು ಯು ಇಂಟರ್ನಲಿ ರುಕ್ಮಿಣಿ ಈಸ್ ಚೇಂಜಿಂಗ್ ಆಸ್ ಅ ಪರ್ಸನ್, ಎವಾಲ್ವಿಂಗ್. ಸೊ ಅದೇ ಹಸುವುಗಳೇನು? ಲೈಕ್ ಎವ್ರಿ ಟೈಮ್ ಯು ಡೂ ಸಮಥಿಂಗ್, ಮನಿ ಅಸೈಡ್, ಕ್ಯಾರೆಕ್ಟರ್ಸ್ ಅಸೈಡ್, ದೇರ್ ಆರ್ ಸಮ್ ಇನ್ಸೆಕ್ಯೂರಿಟೀಸ್ ಅಫ್ಕೋರ್ಸ್ ನೋ, ಬಿಕಾಸ್ ಈ 1-2 ಮೀಟಿಂಗಲ್ಲಿ ಹೆಂಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಹೆಂಗೆ, ಅವ್ರ ಜೊತೆ ನೀವು ಆಲ್ಮೋಸ್ಟ್ ಸಿನಿಮಾ ಅಂದರೆ ಒಂದು ತಿಂಗಳು 1.5 ವರ್ಷ ಇಲ್ಲಿಂದ ಟ್ರಾವೆಲ್ ಮಾಡಿರ್ತೀರಲ್ಲ. ಸೊ ವಾಟ್ ಕೈಂಡ್ ಆಫ್ ಕ್ಯಾಲ್ಕುಲೇಷನ್ಸ್, ಹೌ ಡು ಯು ಅಸೆಸ್ ದ ಟೀಮ್, ಹೌ ಡು ಯು ಅಸೆಸ್ ದ ಟೆಕ್ನಿಷಿಯನ್ಸ್, ಹೌ ಡು ಯು ಅಸೆಸ್ ಡೈರೆಕ್ಟರ್ಸ್, ಆ್ಯಂಡ್ ವಾಟ್ ಯು ವಾಂಟ್ ಫ್ರಮ್ ದೆಮ್ ಅನ್ನೋ ಕ್ಲಾರಿಟಿ? ಅಸೆಸ್ಮೆಂಟ್ ಅಂತ ಅಂದರೆ ನನ್ನ ತಲೆಗೆ ಬರೋದಿಲ್ಲ. ಇಟ್ಸ್ ನಾಟ್ ಮೈ ಫಸ್ಟ್ ಪ್ರಯಾರಿಟಿ ಇಸ್ ಆಲ್ವೇಸ್ ದ ಫಿಲ್ಮ್ ಆ್ಯಂಡ್ ದ ರೋಲ್, ಅಂದರೆ ಏನು ಪಾತ್ರ ಇರ್ಬೋದು, ಅದೇ ಫಸ್ಟ್ ಅಸೆಸ್ಮೆಂಟ್. ಯಾ, ದಟ್ ಈಸ್ ಮೈ ಫಸ್ಟ್ ಅಸೆಸ್ಮೆಂಟ್ ಆ್ಯಂಡ್ that's actually my main thing. ನಾನು ಒಂದು ಸಿನಿಮಾ ನಾವು ಅಂದರೆ ನನ್ನ ಒಳ್ಳೆಯ ಅದೃಷ್ಟದಿಂದ ಐಮ್ ಏಬಲ್ ಟು ಬಿ ಅಟ್ ಅ ಪಾಯಿಂಟ್ ವೇರ್ ಐ ಕ್ಯಾನ್ ಸೇ ನಾನು ಈ ಸಿನಿಮಾ ಒಪ್ಕೊಳ್ತಾ ಇದ್ದೀನಿ. ಮುಂಚೆ ಐ ವಾಸ್ ಜಸ್ಟ್ ಕಿಕ್ಡ್ ಟು ಬಿ ಅರೌಂಡ್. ಐ ವಾಸ್ ಜಸ್ಟ್ ಲೈಕ್ ಆಪ್ಷನ್ ಇಲ್ಲ, ತಗೋಬೇಕು ಬನ್ನಿ, ಆ ಥರನೂ ಏನಿಲ್ಲ. ಅಲ್ಲ ಅಂದರೆ ತಟ್ಟೆ ಹಾಕಿದ್ರೆ ನೀನು ತಗೋಬೇಕು ಥರ, ದಟ್ ಮ್ಯಾಟರ್. ಅಲ್ಲ, ಬಟ್ ವಾಟ್ ಐ ಗೆಟ್ ಐ ಆಮ್ ಗೋನಾ ಮೇಕ್ ದ ಬೆಸ್ಟ್ ಆಫ್ ಇಟ್. ಮೆಂಟಲ್ ಹೆಲ್ತ್ ಇಸ್ ಒನ್ ಬಿಗ್ ಥಿಂಗ್. ಆಫನ್ ಇವತ್ತೆಲ್ಲ ಆಂಗ್ಸೈಟಿ, ಡಿಪ್ರೆಷನ್ನು ಅಥವಾ ಜರ್ನಲಿಂಗು, ಬಿಕಾಸ್ ಆಫ್ ಸಮ್ ಇನ್ಸಿಡೆಂಟ್ ಅದು ರೂಟಿಗೆ ಬರ್ತಾಯಿದ್ದೀವಿ. ಈಗ ಗಾಡಿ ಕೆಟ್ಟೋದಾಗ ಮತ್ತೆ ಏನಕ್ಕೆ ಗಾಡಿ ಕೆಟ್ಟೋದು ಅಂತ ಸರ್ವಿಸು ತೊಗೊಂಡೋಗೋದು, ಅದು ಮೆಟಫಾರ್ ಟುಡೇ. ಐ ಟೋಲ್ಡ್ ದಿಸ್, ನೀವು ನಿಮ್ಮ ತಂದೆ ಬಗ್ಗೆ ಹೇಳಿದಾಗ ಐ ನೋ ವಾಟ್ ಯು ಸೇಯಿಂಗ್. 10-11 years ago ವೆನ್ ಐ ಲಾಸ್ಟ್ ಮೈ ಮಾಮ್, ಆ ಒಂದು ದಿವಸ ಫುಲ್ ಶಾಕಲ್ಲೇ ಇದ್ದೆ. ಸೆಕೆಂಡ್ ಡೇ ಇಸ್ ಲೈಕ್ ದಟ್ ರಿಯಲೈಸೇಷನ್ ದಟ್ ಫಿಸಿಕಲಿ ಅವ್ರು ಯಾವತ್ತೂ ನನ್ನ ಮುಂದೆ ಬರಲ್ಲ ಅನ್ನೋದಿದೆಯಲ್ಲ, that's a very ಇದು. ಆ್ಯಂಡ್ ವಿ ಆರ್ ಆಲ್ ಫೋರ್ಸ್ ಟು ಅಕ್ಸೆಪ್ಟ್ ದಟ್ ರಿಯಾಲಿಟಿ ವೆದರ್ ವಿ ಆರ್ ದೇರ್ ಆರ್ ನಾಟ್ ಅಂತ. ಇದು ದೊಡ್ಡವ್ರದಾದ್ಮೇಲೆ ನಮ್ಮಿದು. ಬಟ್ 10 ವರ್ಷಕ್ಕಿದ್ದಾಗ ಕೆಲವು ಸತಿ ಆ ಏಜಲ್ಲಿ ಐ ವುಡಂಟ್ ಕಾಲ್ ಇಟ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಅಷ್ಟು ಚಿಕ್ಕ ವಯಸ್ಸಲ್ಲೇ ಕೆಲವು ಸತಿ ಈ ಥರ ಆಗೋದು ಅಂತ. ಬಟ್ ಆನೆಸ್ಟ್ಲಿ ನಿಮ್ಮನ್ನು ಇಷ್ಟೊತ್ತು ಮಾತಾಡ್ಸಿದಾಗ ತುಂಬ ಸಾರ್ಟೆಡ್ ಅಂತ ಅನ್ನಿಸ್ತೀರಾ, ಅಂದರೆ ಕಂಪಾರ್ಟ್ಮೆಂಟಲೈಸ್ ಆಗಿ ಮಾಡಿಟ್ಕೊಂಡಿದ್ದೀರಾ ನಿಮ್ಮ ಲೈಫನ್ನು. ಸೊ ಈ ಕಂಪಾರ್ಟ್ಮೆಂಟಲೈಸ್ ಆಗಿ ಮಾಡೋದು ಇದೆಯಲ್ಲ, ನೋಡೋದು ಎಲ್ಲನ ಚಿತ್ರಾನ್ನ ಆಗಲ್ಲ ಕೆಲವು ಸತಿ ಲೈಫು. ಸೊ ಈ ರುಕ್ಮಿಣಿಗೆ ಕಾರಣ ಯಾರು? ಫ್ರೆಂಡ್ಸು, ನಿಮ್ಮ ಸುತ್ತಮುತ್ತ ಇರೋ ಕಂಡೀಷ್ನಿಂಗು
ಒಬ್ವಿಯಸ್ಲಿ ನಿಮ್ಮ ಸುತ್ತ ಹೆಂಗಿರುತ್ತೋ ಸರ್ಕಲ್ ಹೆಂಗಿರುತ್ತೋ ನೀವು ಹಂಗಿದ್ದೀರ. ಯುವರ್ ಅ ರೆಪ್ರೆಸೆಂಟೇಷನ್ ಆಫ್ ಯುವರ್ ಸರ್ಕಲ್ ಇಸ್ ವಾಟ್ ಐ ಬಿಲೀವ್. ಐ ಮೀನ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಅಲ್ಲ, that's definitely true. I think we are a reflection, hopefully, of the best parts of the good people around us. ಸೊ ಅದರಲ್ಲಿ ಡೆಫಿನೆಟ್ಲಿ ನಮ್ಮಮ್ಮ. ಐ ಥಿಂಕ್ ನಾವು ಅಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಲಾಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಗ ದ ಅದರ್ ಪೇರೆಂಟ್ ಟೇಕ್ಸ್ ಆನ್ ಅ ಲಾಟ್. ಆ್ಯಂಡ್ ಐ ಥಿಂಕ್ ನಮ್ಮಮ್ಮ ಎರಡೂ ಹೊತ್ಕೊಬೇಕು. ಹೌದು. ಆ್ಯಂಡ್ ಐ ಮೀನ್ ದ ಲಾಸ್ ಅಸೈಡ್, ನಮ್ಮಪ್ಪ ಆರ್ಮಿಲಿರೋದು ಮತ್ತು ಅಲ್ಲಿ ಕಾಶ್ಮೀರಲ್ಲಿ ಮಾರ್ಟರ್ ಆಗಿದ್ದು ಮತ್ತು ಅವ್ರಿಗೆ ಅಶೋಕ್ ಚಕ್ರ ಸಿಕ್ಕಿದ್ದು. ಹಿ ವಾಸ್ ದ ಫಸ್ಟ್ ಅಶೋಕ್ ಚಕ್ರ ಆಫ್ ಕರ್ನಾಟಕ ಎಟ್ ದ್ಯಾಟ್ ಪಾಯಿಂಟ್. ಸೊ ಅಂಥ ಒಂದು ಜವಾಬ್ದಾರಿ ಇಟ್ಕೊಂಡು ಇಬ್ಬರು ಚಿಕ್ಕ ಹುಡುಗಿರನ್ನ ನೋಡ್ಕೊಳ್ಳೋದು, ಮೈ ಮದರ್ಸ್ ಟೇಕನ್ ಆನ್ ಸೋ ಮಚ್ ಆ್ಯಂಡ್ ಬಿನ್ ಪ್ರೆಸೆಂಟ್ ಫಾರ್ ಅಸ್ ಅಟ್ ಆಲ್ ದಟ್ ಟೈಮ್. ಆ್ಯಂಡ್ 6 ಮಂತ್ಸ್ ಆದಮೇಲೆ ಅವರು ಒಂದು ಫೌಂಡೇಶನ್ ಕೂಡ ಶುರು ಮಾಡಿದ್ರು. ಬಿಕಾಸ್ ಅಂದರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿದರು ಕೆಲವೊಂದು ಸತಿ ಆರ್ಮಿನಲ್ಲಿ. ಆ್ಯಂಡ್ ಬಿಕಾಸ್ ಮೈ ಡ್ಯಾಡ್ ವಾಸ್ ಅ ಕಮಾಂಡಿಂಗ್ ಆಫೀಸರ್, CO ಇದ್ದಾಗ ಅವ್ರ ಯೂನಿಟ್ಸಲ್ಲಿ ಆ ಥರ ಏನಾದರೂ ಘಟನೆ ಆದಾಗ ಇಟ್ ಬಿಕಮ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ CO ಆ್ಯಂಡ್ ಅವ್ರ ಹೆಂಡ್ತಿದು ಟು ಗೋ ಟು ಏನಾದರೂ ಆ ಥರ ಮಾತಾಡೋಮ್ ಆದಾಗ ಅವ್ರ ಮನೆಗೆ ಹೋಗೋದು, ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಸಮಾಧಾನ ಮಾಡೋದೆಲ್ಲ, ದಟ್ ಬಿಕಮ್ಸ್ ದ ಜಾಬ್ ಆಫ್ ದ ಕಮಾಂಡಿಂಗ್ ಆಫೀಸರ್ ಆ್ಯಂಡ್ ಹಿಸ್ ವೈಫ್. ಸೊ ನಮ್ಮಮ್ಮ ಹಂಗೆ ತುಂಬ ಮಾಡಿದರು. ಶಿ ಹ್ಯಾಡ್ ಬಿನ್ ಟು ಅದರ್ ಜವಾನ್ಸ್ ಹೌಸಸ್ ಆ್ಯಂಡ್ ಸ್ಯಾಟ್ ವಿತ್ ದೆಮ್ ಆಸ್ ದೇ ಟ್ರೈ ಟು ಡೀಲ್ ವಿತ್ ದಿಸ್ ಲಾಸ್. ಸೊ ಅವ್ರದ್ದೇ ಫ್ಯಾಮ್ಲಿಲಿ ಒಂದು ಲಾಸ್ ಸ್ವಲ್ಪ ಮ್ಯಾನೇಜ್ ಮಾಡೋ ಟೈಮಲ್ಲಿ my mother started a foundation because we were getting so much attention. Anta ಒಂದು it's quite rare, that kind of situation where a commanding officer gets martyred, in the field of action. So ನಮ್ಮ ಇಶ್ಯೂಗೆ ತುಂಬಾ ಮೀಡಿಯಾ ಅಟೆನ್ಷನ್ ಬಂತು. ಅಂದರೆ ಏನಿತ್ತು ಅವತ್ತು, ಹೇಗಾಯಿತು? ಎನಿಥಿಂಗ್ ದಟ್ ಯು ವಾಂಟ್ ಟು ರಿಮೆಂಬರ್ ಟುಡೇ? ಐ ಮೀನ್ ಅಂದರೆ ಆ ವಯಸ್ಸು ನಿಮಗೆ ಎಷ್ಟು ಅರ್ಥ ಆಗಿತ್ತು, ಅಥವಾ ಸ್ಟೋರೀಸ್ ನಿಮ್ಮ ತಾಯಿಯಿಂದ ನೀವು ಕೇಳಿರೋದು? ಅಂದರೆ ಆ ಇನ್ಸಿಡೆಂಟ್ ಬಗ್ಗೆನಾ? ಐ ಡೋಂಟ್ ರಿಮೆಂಬರ್ ಟು ಮಚ್. ಉರಿ ಡಿಸ್ಟ್ರಿಕ್ಟಲ್ಲಿ ಆಗಿದ್ದಂತೆ. ಆ್ಯಂಡ್ ಇಟ್ ವಾಸ್ ಇನ್ ದ ಅರ್ಲಿ ಅವರ್ಸ್ ಆಫ್ 31st July, ಐ ಥಿಂಕ್. ಹೌದು, ಉರಿ ಡಿಸ್ಟ್ರಿಕ್ಟಲ್ಲಿ ದೇವರ್ ಅಬೌಟ್ 8 ಟೆರರಿಸ್ಟ್ಸ್ ಆ್ಯಂಡ್ ದೇ ಗಾಟ್ ಆಲ್ ಆಫ್ ದೆಮ್. ಬಟ್ ಅದರಲ್ಲಿ ನಮ್ಮಪ್ಪ ಮತ್ತು ಅವ್ರ ರೇಡಿಯೋ ಆಪ್ರೇಟರ್ ಮಾರ್ಟರ್ ಆಗಿದ್ದು ಆ ಒಂದು ಇನ್ಫಿಲ್ಟ್ರೇಷನ್ ಅಟೆಂಪ್ಟಲ್ಲಿ. ಸೊ ಆ ಟೈಮಲ್ಲಿ ಮೈ ಮದರ್ ಇಸ್ ಹಾರ್ನೆಸಿಂಗ್ ಆಲ್ ದಿಸ್ ಮೀಡಿಯಾ ಅಟೆನ್ಷನ್ ಆ್ಯಂಡ್ ಆಲ್ ದೀಸ್ ಪೀಪಲ್ ಹೂ ವಾಂಟ್ ಟು ಹೆಲ್ಪ್. ಬಿಕಾಸ್ ಸಿಕ್ಕಾಪಟ್ಟೆ ಮೀಡಿಯಾ ಅಟೆನ್ಷನ್ ಬಂತು ಅದಕ್ಕೆ, ನಮ್ಮ ಇನ್ಸಿಡೆಂಟ್ಗೆ. ಶಿ ಈಸ್ ಹಾರ್ನೆಸಿಂಗ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಟ್ರೈಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಟು ಅದರ್ ಪೀಪಲ್ ಆಲ್ಸೋ. ಐ ಡೋಂಟ್ ನೋ ಹೌ ಶಿ ಡಿಡ್ ಇಟ್ ಆ ಟೈಮಲ್ಲಿ. ಸೊ ಐ ಲೈಕ್ ಟು ಥಿಂಕ್ ದಟ್ ದ ಬೆಸ್ಟ್ ಥಿಂಗ್ಸ್ ಇನ್ ಮೀ ಅವ್ರ ಕಡೆಯಿಂದಾನೇ ಬಂದಿರೋದು. ಮೈ ಸಿಸ್ಟರ್, ನಮ್ಮ ಫ್ಯಾಮ್ಲಿಲಿರೋ ಎಲ್ಲರೂ, ಫ್ರೆಂಡ್ಸ್, ಪೀಪಲ್ it's exactly like you said. I don't think I can say it better than that. We are a reflection of all the best people around us. How have you nurtured ನಿಮ್ಮ relationship between Rakshit Shetty ಅವರು? I've had an incredible time working with Rakshit. ಯಾಕಂದರೆ ಲೈಕ್ ಐ ಸೆಡ್ ಅಲ್ಲ, ಕೋವಿಡ್ ಟೈಮ್ ಆಗಿತ್ತು, ತುಂಬ ಗ್ಯಾಪ್ ಇತ್ತು. ನನಗೆ ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು ಅಬೌಟ್ ವೆದರ್ ಈ ಕರಿಯರೇ ಅಂದರೆ ಕರೆಕ್ಟಾ, ನನಗೆ ನಾನು ಸೆಟ್ ಆಗ್ತೀನಾ ಈ ಕರಿಯರಲ್ಲಿ. ಬಿಕಾಸ್ ಬೀರ್ಬಲ್ ಬಂದಿತ್ತು, ಬಟ್ ಅದಾದಮೇಲೆ ತುಂಬ ಬ್ರೇಕ್ ಆಗಿತ್ತು. ಸೊ ಐ ಡಿಂಟ್ ನೋ ಆಡಿಯನ್ಸಸ್ ಒಪ್ಕೊಳ್ತಾರ ನನ್ನಲ್ಲಿ ಆ ಟ್ಯಾಲೆಂಟ್ ಇದೆಯಾ, ಫಸ್ಟ್ ಆಫ್ ಆಲ್. ಅದೊಂದು ಫ್ಲೂಕ್ ಆಯಿತಾ ಬೀರ್ಬಲಲ್ಲಿ, ಅಥವಾ ಎಮ್ ಐ ಆ್ಯಕ್ಚುಲಿ ಗುಡ್ ಅಟ್ ದಿಸ್? ನಾನು ಸಿಕ್ಕಾಪಟ್ಟೆ ಡೌಟ್ಸ್ ಇಟ್ಕೊಂಡು ಬಂದಿದ್ದೆ ಆ ಸೆಟ್ಗೆ. ಆ್ಯಂಡ್ ಆ ಡೌಟ್ಸ್ನ ಡಿಸ್ಪೆಲ್ ಮಾಡಿದ್ದು ಫಸ್ಟು ಹೇಮಂತ್ ಮತ್ತು ರಕ್ಷಿತ್. ಹೇಗೆ? ಸೊ ನಥಿಂಗ್, ಜಸ್ಟ್ ಟೆಲಿಂಗ್ ಮೀ, ಚೆನ್ನಾಗಿ ಮಾಡ್ತಿದ್ಯಾ, ಸೀನ್ ಚೆನ್ನಾಗಿ ಬರ್ತಾಯಿದೆ, ಸಖತ್ತಾಗಿ ಮಾಡಿದೆ, ಯುವರ್ ಐಸ್ ಆರ್ ಎಕ್ಸ್ಟ್ರೀಮ್ಲಿ ಎವೋಕೇಟಿವ್, ಯುವರ್ ಕಮ್ಯುನಿಕೇಟಿಂಗ್ ಬ್ಯೂಟಿಫುಲಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಾದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು ಟು ಎಕ್ಸ್ಪ್ಲೋರ್ ಅದರ್ ವೇಸ್ ಆಫ್ ಎಕ್ಸ್ಪೆರಿಮೆಂಟಿಂಗ್, ಅದರ್ ವೇಸ್ ಆಫ್ ಪರ್ಫಾರ್ಮಿಂಗ್. ಸೊ ಐ ಆಮ್ ವೆರಿ ವೆರಿ ಫಾಂಡ್ ಆಫ್ ಬೋತ್ ಆಫ್ ದೆಮ್. ಬೆನ್ ತಟ್ಟೋರು ಅಂತಾರಲ್ಲ, ಖಂಡಿತ. ಎಸ್ಪೆಷಲಿ ಇನಿಷಿಯಲ್ ಇಯರ್ಸಲ್ಲಿ ಏನು ಕಾಲು ಇಡ್ತಾ ಇದ್ದೀವಲ್ಲ, ಕರೆಕ್ಟಾಗಿದೆಯಾ ಜಾಗ ಅಂತ ಅಷ್ಟು ಇನ್ಸೆಕ್ಯೂರಿಟಿನ ಫೈಟ್ ಮಾಡೋ ಇದರಲ್ಲಿ
ಅಟ್ಲೀಸ್ಟ್ ಚೆನ್ನಾಗಿ ಮಾಡ್ತಾ ಇರೋದನ್ನ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಅಟ್ಲೀಸ್ಟ್ ಆ ಒಂದು ವರಿ ಹೊಟ್ಟೋಗುತ್ತೇನೋ. ಇಟ್ಸ್ ಲೈಕ್ ಓಕೆ ಐ ಆಮ್ ಇನ್ ದ ರೈಟ್ ಪಾತ್ ಅಂತ. ಆ್ಯಂಡ್ ಏನು ಕಾನ್ಷಿಯಸ್ನೆಸ್ ಇಲ್ಲದೆ ಹೇಳೋದು, ಬಿಕಾಸ್ ನೋ ಬನ್ಸ್ ಥಿಂಕಿಂಗ್ ಅಲ್ಲ ಜಾಸ್ತಿ ಹೇಳಿಬಿಟ್ರೆ ತಲೆಗೆ ಹೋಗುತ್ತೆ ಅಂತ ಏನು ಅಸಂಪ್ಷನ್ಸ್ ಇಲ್ಲದೆ ಟು ಸೇ ಯು ಆರ್ ಡೂಯಿಂಗ್ ಆನ್ ಅಮೇಝಿಂಗ್ ಜಾಬ್, ಚೆನ್ನಾಗಿ ಮಾಡ್ತಿದ್ಯಾ, ಲೆಟ್ಸ್ ಅಮೇಝಿಂಗ್, ಲೆಟ್ಸ್ ಕೀಪ್ ಗೋಯಿಂಗ್ ಅಂತ ಟು ಗೆಟ್ ದ್ಯಾಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಅವರಿಬ್ಬರೇ ಫಸ್ಟ್ ನಂಗೆ ಕೊಟ್ಟಿದ್ದು. ಸೊ ಐ ಇಟ್ ಮೀನ್ಸ್ ದ ವರ್ಲ್ಡ್. ಆ್ಯಂಡ್ ಅದು ಕಾಣಿಸ್ತು ಕೂಡ, ಲೈಕ್ ಬಿಕಾಸ್ ಯೂಶಲಿ ಪ್ರಮೋಷನ್ಸ್ ಟೈಮಲ್ಲಿ ಜನ ಓಡಾಡಿದಾಗ ಟೀಮ್ ನಿಮ್ಮನ್ನೆಲ್ಲ ಪೋಸ್ಟ್ಗಳೆಲ್ಲ ನೋಡಿದ್ರೆ ಎಲ್ಲೋ ಕುತ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ, ಯಾವುದೋ ರೀಲ್ಗೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಅಂದರೆ ನಾನು ಕೆಲವು ಪೋಸ್ಟ್ ಎಲ್ಲ ನೋಡಿದಾಗ ಐ ಫೆಲ್ಟ್ ಲೈಕ್ ಯು ಗೈಸ್ ಆರ್ ಆಲ್ ಬ್ಯಾಕ್ ಇನ್ ಕಾಲೇಜ್ ಅಂತ. ಹಾಗೆ ಮಜಾ ಮಾಡಿದ್ದೀರಾ? ಥಿಂಕ್ ಸೊ, ನಮಗೂ ಹಾಗೆ ಅನಿಸಿದ್ದು. ಆ್ಯಂಡ್ ಬಿಕಾಸ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಯಾವಾಗ 2021 ಅಲ್ವಾ, ಪ್ರತಿಯೊಂದು ಕೋವಿಡ್ ವೇವಲ್ಲಿ ವಿ ಹ್ಯಾಡ್ ಟು ಸ್ಟಾಪ್ ಶೂಟಿಂಗ್. ಸೊ ಬಟ್ ವೆನ್ ವಿ ಕೇಮ್ ಬ್ಯಾಕ್ ಇಟ್ ನಿಜವಾಗ್ಲೂ ಇಟ್ ಫೆಲ್ಟ್ ಲೈಕ್ ಕಾಲೇಜ್ ಓನ್ಲಿ. ಸೊ ನಮ್ಮ ಫೈನಲ್ ರ್ಯಾಪ್ ಎಲ್ಲ ಆದಾಗ ಇಟ್ ವಾಸ್ ಲೈಕ್ ಫೇರ್ವೆಲ್. ನಮಗೆ ತುಂಬ ಬೇಜಾರಾಯಿತು ಆ ಸೆಟ್ಟಿಂದ ಹೋದಾದ್ಮೇಲೆ. ಆ್ಯಂಡ್ ಎಸ್ಪೆಷಲಿ ಪ್ರಮೋಷನ್ಸ್ ಎಲ್ಲ ಮುಗ್ದಾದ್ಮೇಲೆ, ಬಿಕಾಸ್ ಅಟ್ಲೀಸ್ಟ್ ಪ್ರಮೋಷನ್ಸ್ವರೆಗೂ ವಿ ವರ್ ಸೀಯಿಂಗ್ ಈಚ್ ಅದರ್ ಆಲ್ ಆನ್ ಅ ಡೈಲಿ ಬೇಸಿಸ್. ಆ್ಯಂಡ್ ದೆನ್ ಸೈಡ್ ಬಿಗೆ ಚೈತ್ರನೂ ಬಂದ್ಲು. ಸೊ ಇಟ್ ಬಿಕೇಮ್ ಲೈಕ್ ಒನ್ ಗ್ಯಾಂಗ್. ಫಾರ್ ಯು ಇಟ್ ಇಸ್ ಲೈಕ್ ಯು ಸೀನ್ ಇಟ್ ಫ್ರಮ್ ದ ಬಿಗಿನಿಂಗ್. ಅಲ್ಲಿಂದ ವರ್ಕ್ಶಾಪ್ ಸ್ಟೇಜಿಂದ ನೋಡಿದ್ದೀನಿ. ಸೊ ಎವ್ರಿ ಕೋಸ್ಟಾರ್ದು ರೆಪ್ರೆಸೆಂಟೇಷನ್ ಆಫ್ ನಾನು ನೋಡ್ತಾ ಇರೋ ಕೋಸ್ಟಾರ್ ಇಸ್ ಡಿಫ್ರೆಂಟ್. ಈಗ ನಿಮ್ಮ ಕಣ್ಣಲ್ಲಿ ರಕ್ಷಿತ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದು ಹೆಂಗೆ ಅಂದರೆ, ಇಫ್ ಯು ವಾಂಟ್ ಟು ಲುಕ್ ಅಟ್ ಹಿಮ್ ಆ್ಯಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್, ವಾಟ್ ಈಸ್ ಹಿ ಗುಡ್ ಆ್ಯಟ್, ಈ ಥರದ್ದೆಲ್ಲ ವಿಚಾರಗಳು ಹೌ ಡು ಯು ಅವ್ರನ್ನ ಹೆಂಗೆ ವರ್ಣಿಸ್ತೀರಾ? ಐ ಲುಕ್ ಎಟ್ ಹಿಮ್ ವಿತ್ ಅ ಗ್ರೇಟ್ ಡೀಲ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಅಡ್ಮಿರೇಷನ್. ಅಂದರೆ ಅವ್ರ ಪರ್ಫಾರ್ಮೆನ್ಸ್ಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಬಿಕಾಸ್ ಅವರು ಪ್ರಾಜೆಕ್ಟ್ಸ್ನ ಆಯ್ಕೆ ಮಾಡೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಐ ಥಿಂಕ್ ಒಂದು ಇಂಟರ್ವ್ಯೂನಲ್ಲಿ ನಾವು ಸೈಡ್ ಎ ಅಥವಾ ಸೈಡ್ ಬಿ ಪ್ರಮೋಟ್ ಮಾಡಬೇಕಾದ್ರೆ ಹೇಳಿದ್ರು, ಅವರು ಸಿನಿಮಾನ ನೋಡೋ ರೀತಿ ತುಂಬ ಸ್ಪಿರಿಚುವಲ್ ಆಗಿದೆ. ಈ ಸಿನಿಮಾ ಮೂಲಕ ರಕ್ಷಿತ್ ಹೆಂಗೆ ಬೆಳಿಬೋದು ಅಂತ ಆ್ಯಸ್ ಅ ಪರ್ಸನ್ ಅವ್ರ ಕರಿಯರ್ನ ಆ ಥರ ನೋಡ್ಕೊಳ್ತಾರೆ, ವಿಚ್ ಐ ಥಿಂಕ್ ಈಸ್ ಅ ವೆರಿ ಬ್ಯೂಟಿಫುಲ್ ವೇ ಟು ಲುಕ್ ಎಟ್ ಯುವರ್ ವರ್ಕ್. ಅದರ್ವೈಸ್ ವಿಲ್ ಬಿ ಲೈಕ್ ಓಕೆ ಇದರಿಂದ ನಂಗೆ ಇಷ್ಟು ದುಡ್ಡು ಸಿಗುತ್ತೆ, ಅಥವಾ ಇದರಿಂದ ಐ ಕ್ಯಾನ್ ರೀಚ್ ದಿಸ್ ಮಾರ್ಕೆಟ್, ಹಂಗೂ ನೋಡ್ಬೋದು. ನೆಕ್ಸ್ಟ್ ಕರಿಯರ್ ಗ್ರಾಫ್ ಹಿಂಗಾಯಿತು, ಅದ್ರ ಜೊತೆಗೆ ಸ್ಪಿರಿಚುಲಿನೂ ನಾನು ಹಿಂಗೆ ಗ್ರೋ ಆಗ್ತಾ ಇದ್ದೀನಿ, ವಿಚ್ ಇಸ್ ಫೈನ್. ಬಿಕಾಸ್ ವೆದರ್ ಇಟ್ಸ್ ಇಂಟ್ರಾಕ್ಷನ್ಸ್ ವಿತ್ ಫ್ಯಾನ್ಸ್, ಕೆಲವೊಂದು ಸತಿ ನಾವು ಶೂಟ್ ಮಾಡಬೇಕಾದ್ರೆ ದೇವರ್ ಅ ಕಪಲ್ ಆಫ್ ಡಿಫಿಕಲ್ಟ್ ಇಂಟ್ರಾಕ್ಷನ್ಸ್. ಅಂದರೆ ನಾವು ಶೂಟ್ ಮಾಡಬೇಕಾದ್ರೆ ನಾವು ಫೋಟೋಸ್ ಕೊಡೋಂಗಿಲ್ಲ, ಬಿಕಾಸ್ ನಾವು ಕಾಸ್ಟ್ಯೂಮಲ್ಲಿ ಇರ್ತೀವಲ್ಲ. ಸೊ ಫೋಟೋಸ್ ಲೀಕ್ ಆದರೆ ಅದ್ರ ಮೂಲಕ ಕತೆ ಬಗ್ಗೆ ಏನಾದರೂ ಗೊತ್ತಾಗಬಹುದು. ಸೊ ನಾವೆಲ್ಲೋ ಆಚೆ ಕಡೆ ಶೂಟ್ ಮಾಡ್ತಾಯಿದ್ವಿ. ಆ್ಯಂಡ್ ಯಾರೊಬ್ಬರು ರಕ್ಷಿತ್ನ ನೋಡಿಕೊಂಡು ಅಲ್ಲಿ ಅವ್ರ ಸ್ಕೂಟರಲ್ಲಿ, ಇಟ್ ವಾಸ್ ಲೈಕ್ 2 o'clock in the morning ಸಮಥಿಂಗ್, ಸ್ಕೂಟರ್ ಓಡಿಸಿ ಅಲ್ಲಿ ನಿಲ್ಲಿಸಿದ್ರು. ಆ್ಯಂಡ್ ಈ ಸೈಡ್ ಅಲ್ಲ ಫೋಟೋ ಬೇಕು, ಲೈಕ್ ಇಲ್ಲ ಕೊಡೋಕ್ಕಾಗಲ್ಲ ಶೂಟಿಂಗ್ ಏನೋ. ಸೊ ಅಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಜಗಳ ಆಡಿದ್ದಾರೆ ಅವ್ರ ಜೊತೆಗೆ. ಬಟ್ ಟು ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಮ್ಮನ್ ಲೈಕ್ ದ್ಯಾಟ್, ಇಟ್ಸ್ ಅ ವೆರಿ ಟೆನ್ಸ್ ಸಿಚುವೇಶನ್. ಅಂದರೆ ನಮಗೆ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಫ್ಯಾನ್ ಸೈಡ್ ಆಲ್ಸೋ. ಇಟ್ಸ್ ಲೈಕ್ ರಕ್ಷಿತ್ ಶೆಟ್ಟಿ ಸಿಗಿದ್ದಾರೆ, ಯು ಹ್ಯಾವ್ ಟು ಚಿಕ್ಕಿ ಚಾನ್ಸ್, ಯು ವಾಂಟ್ ಟು ಅದನ್ನು ಕಮೆಮೊರೇಟ್ ಮಾಡೋಕ್ಕೆ ಒಂದು ಫೋಟೋ ಬೇಕು. ಬಟ್ ನಮ್ಮ ಕಡೆಯಿಂದ ದೇರ್ ಆರ್ ದೋಸ್ ರಿಸ್ಟ್ರಿಕ್ಷನ್ಸ್. ಸೊ ನನಗೆ ಐ ವಾಸ್ ನಾಟ್ ಇನ್ ದಟ್ ಸಿಚುವೇಶನ್ ಆ್ಯಂಡ್ ಐ ವಾಸ್ ಓನ್ಲಿ ಗೆಟಿಂಗ್ ಸೊ ಸ್ಟ್ರೆಸ್ಡ್ ಔಟ್. ಬಟ್ ಅವ್ರು ತುಂಬ ಕಾಮಾಗಿ ಅವ್ರನ್ನ ಮಾತಾಡಿಸಿದ್ರು. ಆ್ಯಂಡ್ ಈ ಮೇಡ್ ಹಿಮ್ ಅಂಡರ್ಸ್ಟ್ಯಾಂಡ್. ಸೊ ಆ ತಾಳ್ಮೆ ನಾನು ಐ ಥಿಂಕ್ ಐ ವುಡ್ ಲೈಕ್ ಟು ಲರ್ನ್ ದಟ್, ಬಿಕಾಸ್ ನನಗದಿಲ್ಲ. ಐ ಆಮ್ ಶ್ಯೂರ್ ಯುಲ್ ಗೆಟ್ ದೇರ್. ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್ ಇಂಟ್ರೆಸ್ಟಿಂಗ್. ನಾವು ಹೇಮಂತ್ ಅವರು ಕೂಡ ಜಸ್ಟ್ ಕ್ಯೂರಿಯಸ್ಗೆ ಬಂದಿದ್ರು. ಅಂದರೆ ಐ ಹ್ಯಾವ್ ಸೀನ್ ಹಿಮ್ ಇನ್ ಮೆನಿ ಅವಾರ್ಡ್ ಸೆರೆಮನೀಸ್. ಅಂದರೆ ಫಿಲ್ಮ್ ಫೇರ್ ಹೈದ್ರಾಬಾದೆಲ್ಲ ಆದಾಗ ವಿರ್ ಆಲ್ ಅ ಟೀಮ್, ಲೈಕ್ ಇಲ್ಲಿಂದ ಅಲ್ಲಿಗೆ ನಾನು ಹೋಸ್ಟ್ ಮಾಡೋಕ್ಕೆ ಹೋಗಿದ್ದೆ. ಐ ಹ್ಯಾವ್ ಸೀನ್ ಕ್ಯಾಮ್ರಾ ಮುಂದೆ ಹೇಗಿರ್ತಾರೆ, ಸೆಟ್ಟಲ್ಲಿ ಹೇಗಿರ್ತಾರೆ, ಆ್ಯಂಡ್ ಇನ್ ರಿಯಲ್ ಹೌ ಹಿ ಈಸ್ ಅಂತ. ಆ್ಯಂಡ್ ಯಾವ್ಯಾವ್ರಿಗೆ ಮಾತ್ರ ಹಿ ಓಪನ್ಸ್ ಅಪ್. ಆ್ಯಂಡ್ ಸೊ ಈ ಥರ ಬ್ಯಾಕ್ಗ್ರೌಂಡ್ ಇರೋ ಹೇಮಂತ್ನ ಆ್ಯಸ್ ಅ ಡಿರೆಕ್ಟರ್, you want to describe us, like how you look at him and what you noticed in him? ಅಂದರೆ ನಾನು ಅವ್ರಿಗೆ ಮೆಸೇಜ್ ಮಾಡೋಕ್ಕೂ ಮುಂಚೆ ಅವ್ರ ಸಿನಿಮಾಸ್ ಎಲ್ಲ ನೋಡಿದ್ದೆ. ಐ ಹ್ಯಾಡ್ ವಾಚ್ಡ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮತ್ತು ಕೌಲುದಾರಿನೂ ನೋಡಿದ್ದೆ. ಆ್ಯಂಡ್ ಅವ್ರ ಫಿಲ್ಮ್ಸ್ಗೆ ಐ ಹ್ಯಾಡ್ ಅ ಲಾಟ್ ಆಫ್ ಅಪ್ರಿಸಿಯೇಷನ್ ಆ್ಯಂಡ್ ರೆಸ್ಪೆಕ್ಟ್. ತುಂಬ ಇಷ್ಟ ಆಯಿತು ನನಗೆ ಅವ್ರ ಎಲ್ಲ ಸಿನಿಮಾಸ್ದು. ಅಗೇನ್ ಇಟ್ಸ್ ಅನದರ್ ಸಿಚುವೇಶನ್ ಆಫ್ ನನಗೆ ಆ ಜಾನ್ರ್ ನೆಸೆಸರಿಲಿ ಅಷ್ಟು ಇಷ್ಟ ಆಗಿರಲಿಲ್ಲ. ಅಂದರೆ ಇಫ್ ಯು ಟೆಲ್ ಮೀ
ಓಕೆ ಒಂದು ಪೊಲೀಸ್ ಆಫೀಸರ್ ಥ್ರಿಲ್ಲರ್ ಅಂತ ಹಂಗೆ ಹೇಳಿದ್ರೆ, ಅಥವಾ ಮರ್ಡರ್ ಮಿಸ್ಟ್ರಿ ಆ ಥರ ಒಂದು ನನಗೆ ಒಂದು ಬರೀ ಒಂದು ಜಾನ್ರಾಗಿ ಹೇಳಿದ್ರೆ ಐ ಆಮ್ ನಾಟ್ ಸೋ ಇಂಟ್ರೆಸ್ಟೆಡ್ ಇನ್ ದಟ್. ಬಟ್ ಅವ್ರು ಆ ಕಥೆನ ಪ್ರೆಸೆಂಟ್ ಮಾಡೋ ರೀತಿ ಫಾರ್ ಮೀ ಆ್ಯಸ್ ರುಕ್ಮಿಣಿ, ನನಗೆ ಮೋಸ್ಟ್ಲಿ ಕ್ಯಾರೆಕ್ಟರ್ಸ್ ಇಮೋಷ್ನಲ್ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್. ಸೊ ಆ್ಯಂಡ್ ಫಾರ್ ಮೀ ಅದು ಲವ್ ಸ್ಟೋರೀಸ್ ಮೂಲಕ ಅಥವಾ ಯಾವುದೇ ಜಾನ್ರಿ ಇರಲಿ, ನನಗೆ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಇಮೋಷ್ನಲ್ ಸ್ಪೇಸ್ ಆಫ್ ದ ಕ್ಯಾರೆಕ್ಟರ್ಸ್. ಅದು ಹೆಂಗೆ ಚೇಂಜ್ ಆಗಬಹುದು, ಆ ಗ್ರಾಫ್ ಏನಿರುತ್ತೆ, ಸಿನಿಮಾ ಶುರು ಮಾಡಬೇಕಾದ್ರೆ ಎಲ್ಲಿರ್ತಾರೆ, ಕೊನೆಯಲ್ಲಿ ಅವ್ರು ಹೆಂಗೆ ಚೇಂಜ್ ಆಗಿದ್ದಾರೆ, ವಾಟ್ ಗ್ರೋತ್ ಹ್ಯಾವ್ ದೇ ಹ್ಯಾಡ್, ಅದು ನಂಗೆ ತುಂಬ ಇಷ್ಟ ನೋಡೋಕ್ಕೂ ಆ್ಯಕ್ಟ್ ಮಾಡೋಕ್ಕೂ. ಆ್ಯಂಡ್ ಐ ಥಿಂಕ್ ಹೇಮಂತ್ ಅವರು ಅವ್ರ ಪ್ರತಿಯೊಂದು ಸಿನಿಮಾದಲ್ಲೂ ಜಾನ್ರ ಬೇರೆ ಬೇರೆದಾಗಿರ್ಬೋದು, ಬಟ್ ಆ ಗ್ರೋತು ಇದ್ದೇ ಇರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ. ಆ್ಯಂಡ್ ವೆನ್ ಐ ಸೇ ದಟ್ ಐ ಮೀನ್ ಎವ್ರಿ ಕ್ಯಾರೆಕ್ಟರ್. ಯು ಕ್ಯಾನ್ ಅಪಿಯರ್ ಫಾರ್ 4 minutes, ಬಟ್ ಅದರಲ್ಲೂ ಒಂದು ಏನೋ ಲೇಯರ್ಸ್ ಇರುತ್ತೆ. ದ್ಯಾಟ್ ಐ ರೆಸ್ಪೆಕ್ಟ್ ಅ ಲಾಟ್, ಬಿಕಾಸ್ ದೆನ್ ಆ್ಯಕ್ಟರ್ಸ್ಗೆ ಏನೋ ಒಂದು ಮಾಡೋಕ್ಕೆ ಸಿಗುತ್ತೆ ಅವಕಾಶ. ಯು ನಾಟ್ ಜಸ್ಟ್ ಸ್ಟ್ಯಾಂಡಿಂಗ್ ದೇರ್, ಇಟ್ಸ್ ನಾಟ್ ಲೈಕ್ ಅ ಫಿಲ್ಲರ್ ಟೈಪ್ ಥಿಂಗ್. ಸೊ ನನಗೆ ಅದು ತುಂಬ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಸೊ ಅವ್ರನ್ನ ಮೀಟ್ ಮಾಡಬೇಕಾದ್ರೆ ನನಗೆ what they say, never meet your heroes because you might get disappointed or scared or ಆ ಥರ ಒಂದು ಭಯ ಇಟ್ಕೊಂಡು, ನರ್ವಸ್ನೆಸ್ ಇಟ್ಕೊಂಡು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಆ್ಯಂಡ್ he put all of that aside. Wow. They always say be with the right people. Half the things are already gone, sorted. They can't be. ಅಂದರೆ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ಇಫ್ ಯು ಆರ್ ವಿತ್ ಕ್ಲೌನ್ಸ್ ಡೋಂಟ್ ಬಿ ಸರ್ಪ್ರೈಸ್ ವೆನ್ ದೆರ್ ಇಸ್ ಅ ಸರ್ಕಸ್ ಅಂತ. ದಿಸ್ ಇಸ್ ದಿ ಅದರ್ ವೇ ಅರೌಂಡ್. ಯು ಆರ್ ವಿತ್ ಸಮ್ ಇಂಟೆಲಿಜೆಂಟ್ ಪೀಪಲ್, ಆ ಕ್ರಾಫ್ಟ್ ಬಗ್ಗೆ ಅವ್ರಿಗೆ ಗೊತ್ತಿದೆ, ಸಕ್ಸಸ್ ಅವ್ರ ಹಿಂದೆ ಇದೆ. ಸೊ ವೆನ್ ದಿಸ್ ಹ್ಯಾಪನ್ಸ್, ಅಫ್ಕೋರ್ಸ್ ನಿಮ್ಮ ಹಾರ್ಡ್ ವರ್ಕ್ ಎಲ್ಲ ಇದೆ. ಇಲ್ಲಿವರೆಗೂ ಐ ವುಡಂಟ್ ಸೇ ಇಟ್ ಲೈಕ್ yours is a rapid journey. You've had your highs and lows, but still compared to few, maybe I can say to some extent, ಕೆಲವು ವಿಚಾರದಲ್ಲಿ you've rapidly gone few places ಅಂತ. ಇದನ್ನ ಯಾವ ಸ್ಕೂಲ್ ಆಫ್ ಥಾಟಲ್ಲಿ ನೋಡ್ತೀರಾ? ಲಕ್ಕು ಅಥವಾ ಐ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್, ಅಥವಾ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್? ವಾಟ್ ಅಟ್ 28 ಹೌ ಡು ಯು ಅಂಡರ್ಸ್ಟ್ಯಾಂಡ್ ಲಕ್ ಆ್ಯಂಡ್ ಲೈಫ್ ಆ್ಯಂಡ್ ಪಾಸಿಬಿಲಿಟೀಸ್ ಆ್ಯಂಡ್ ಪ್ರಾಬಬಿಲಿಟೀಸ್? ನಾನು luck is always there. That I will never not give credit to luck, because it is also possible that ನಾನು ಹೇಮಂತ್ ಅವ್ರಿಗೆ ಮೆಸೇಜ್ ಹಾಕಾದ್ಮೇಲೆ ಅವ್ರು ಆ ಮೆಸೇಜ್ ನೋಡಿರಲಿಲ್ಲ ಮೇ ಬಿ, ಆರ್ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಆರ್ ಮೇ ಬಿ ಅವ್ರಿಗೆ ಇಂಟ್ರೆಸ್ಟು ಇರಲಿಲ್ಲ. ಇಟ್ ಕುಡ್ ಹ್ಯಾವ್ ಬಿನ್ ಎನಿ ಒನ್ ಆಫ್ ದೋಸ್ ಸಿನಾರಿಯೋಸ್ ಕುಡ್ ಹ್ಯಾವ್ ಬಿನ್ ದ ಒನ್ ದಟ್ ಹ್ಯಾಪನ್ಡ್. ಬೈ ಸಮ್ ಸ್ಟ್ರೋಕ್ ಆಫ್ ಲಕ್ ಅವ್ರು ಆ ಮೆಸೇಜ್ನ ನೋಡಿದ್ರು, ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ನೋಡೋಕ್ಕೆ ಹೋದರು. ಅದರಲ್ಲಿ ಯಾವುದೋ ಒಂದು ವಿಡಿಯೋನ ನೋಡಿಕೊಂಡು, ನಾನು ಯಾವುದೋ ಆಡಿಷನ್ ವಿಡಿಯೋದು ಹಾಕಿದ್ದೆ, ಔಟ್ಟೇಕ್ಸು, ಬ್ಲೂಪರ್ಸು, ನಗ್ತಾ ಬಿಕಾಸ್ ಇಟ್ ನಾಟ್ ಗಾನ್ ವೆಲ್ ಆ ಆಡಿಷನು. ನಾನು ಏನೋ ಒಂದು ಬ್ಲೂಪರ್ಸ್ ಹಾಕಿದ್ದೆ, ಅದನ್ನು ನೋಡಿಕೊಂಡು ಓಕೆ ದಿಸ್ ಲುಕ್ಸ್ ಕೈಂಡ್ ಆಫ್ ಲೈಕ್ ಮೈ ಪ್ರಿಯಾ ಅಂತ ಅಂದ್ಕೊಂಡು ರೆಸ್ಪಾಂಡ್ ಮಾಡಿ, ಓಕೆ ಪ್ಲೀಸ್ ಕ್ಯಾನ್ ವಿ ಶೆಡ್ಯೂಲ್ ಅನ್ ಆಡಿಷನ್ ಅಂತ ಇಟ್ ಟುಕ್ ದ್ಯಾಟ್ ರೂಟ್. ದ್ಯಾಟ್ ಇಸ್ ಆಲ್ ಲಕ್. ಕೊನೆಗೆ ನಾನು ಆ ಆಡಿಷನ್ ಪ್ರೆಪ್ ಮಾಡಿದ್ದು, ಹೋಮ್ವರ್ಕ್ ಮಾಡಿದ್ದು, ಅದೆಲ್ಲ that's what the work I've done in. That's what that demands of you. Yeah. ಅಲ್ಲಿವರೆಗೂ that part was all luck. So luck is definitely there, and that is something you have to resign yourself to. ಅದ್ರ ಬಗ್ಗೆ ತಲೆ ಕೆಡಿಸೋ ಪ್ರಯೋಜನನೇ ಇಲ್ಲ. I was on the bad side of luck for 2.5 years. ಸೊ ಎಲ್ರಿಗೂ ಒಂದು ಟೈಮ್ ಬರುತ್ತೆ. Yeah, and I mean one thing that ಅಂದರೆ ನನಗೆ ಇವಾಗ ಇರೋ ಫಿಲಾಸಫಿ ವಾಸ್ ಸಮಥಿಂಗ್ ದಟ್ ಐ ಗಾಟ್ ಫ್ರಮ್ ಗಣೇಶ್ ಸರ್. ನಾವು ಬಾಣದಾರಿಯಲ್ಲಿ ಪ್ರಮೋಟ್ ಮಾಡಬೇಕಾದ್ರೆ ಅವ್ರ ಜರ್ನಿ ಬಗ್ಗೆ ತುಂಬ ಜನ ಅಂದರೆ ಪ್ರಮೋಟ್ ಮಾಡಬೇಕಾದ್ರೆ ಅವ್ರ ಜರ್ನಿ ಬಗ್ಗೆ ಯಾರೋ ಕೇಳ್ತಾಯಿದ್ರು. ಆ್ಯಂಡ್ ಹೀ ಸೆಡ್ ಹಿಸ್ ಫಿಲಾಸಫಿ ಆಫ್ ಲೈಫ್ ಆಫ್ ಫಿಲ್ಮ್ ಮೇಕಿಂಗ್ ಈಸ್ ಈ ಸಮಯ ಶಾಶ್ವತವಿಲ್ಲ. ಆ್ಯಂಡ್ ಐ ವಾಸ್ ಲೈಕ್ ದಟ್ಸ್ ಇಟ್, ಐ ಆಮ್ ಅಡಾಪ್ಟಿಂಗ್ ದಟ್. ಸಖತ್. ಸೊ ಈ ಸಮಯ ಶಾಶ್ವತವಿಲ್ಲ. ಲೈಕ್ ನೋ, ಈಸ್ ವೆರಿ ತುಂಬ ಕಷ್ಟ ನೋಡಿದ್ದಾರೆ, ಸಡನ್ನಾಗಿ ಸಕ್ಸಸ್ಸು ನೋಡಿದ್ದಾರೆ. ಆ ರೇಂಜ್ ಮುಂಗಾರು ಮಳೆ ಬಂದಮೇಲೆ ರೀಸೆಂಟಾಗಿ ವೆನ್ ಐ ಮೆಟ್ ಹಿಮ್, ಯಾವುದೋ ಒಂದು ಪೊಲೀಸ್ದು ಪಾತ್ರದಲ್ಲಿ ಒಂದು ಸಿನಿಮಾ ಬಂತಲ್ಲ, ಆ ಇಂಟರ್ವ್ಯೂನಲ್ಲಿ ಬೇರೆ ಫಾರ್ಮ್ಯಾಟ್ ಇತ್ತು, ಸ್ಟಾರ್ ಡ್ರೈವ್ ಅಂತ. ನಮ್ಮ ಕಾರು ಓಡಿಸ್ಕೊಂಡು ನಾನು ಮಾಡ್ತೇನೆ, ಪಕ್ಕದಲ್ಲಿ ಕೂತಿದ್ರು. ಸೊ ವೆನ್ ಅವ್ರು ತುಂಬ ಫಿಲಾಸಫಿಕಲಿ ಹೇಳಿದ್ರು, ನಾವು ಆ ಥರ ಸಕ್ಸಸ್ಸು ನೋಡಿದ್ದೀವಿ, ನೀವು ಕೆಲವುದು ಎರಡೂ ನಾವೇ ನೋಡಿದ್ದಲ್ವಾ. ಸೊ ಇಟ್ಸ್ ಬ್ರಿಂಗಿಂಗ್ ಬ್ಯಾಕ್ ಟು ದ ಪಾಯಿಂಟ್ ದಟ್ ಯು ಸೆಡ್. ಡೆಫಿನೆಟ್ಲಿ ಚೇಂಜ್ ಇಸ್ ಕಾನ್ಸ್ಟೆಂಟ್. ಮತ್ತು ಅದು ಸಕ್ಸಸ್ ಆದರೂ ಅದು ನಮ್ದೆಲ್ಲ, ಇದಾದರೂ ಯಾವುದೂ ಶಾಶ್ವತವಲ್ಲ. ದಟ್ಸ್ ವಾಟ್ ಯು ಟ್ರೈಂಗ್ ಟು ಸೇ, ವಿಚ್ ಇಸ್ ಯು ಲೈಕ್ ಶಾರ್ಟ್ಕಟ್ ಇದು ಒಂಥರ ಎಲ್ಲರದು ಬೇಗ ಕಾಣುತ್ತೆ, ನೀವು ತೊಗೊಂಡಿದ್ದೀರಾ ಕೂಡ. ಸೊ ಸ್ಟೇ ದ ವೇ ಯು ಆರ್. ನಾವು ಟೇಕಿಂಗ್ ದ ನೆಕ್ಸ್ಟ್ ಲೇಯರ್ ಆಫ್ ನಿಮ್ಮ ಸದ್ಯದ ಪ್ರೊಫೈಲ್ ಇಸ್ ಅಫ್ಕೋರ್ಸ್
ದ ಒನ್ ಮೋರ್ ಬಿಗ್ ನೇಮ್ ವಿಜಯ್ ಸೇತುಪತಿ ಅವರ ಜೊತೆ ರೀಸೆಂಟಾಗಿ ಒಂದು ಫೋಟೋ ನೋಡಿದೆ. ಐ ಥಿಂಕ್ ನಾವು ಯಾವುದೊಂದು ಪೇಪರಲ್ಲಿ ಲೈಕ್ ನೀವು ಇಬ್ಬರಿಗೆ ನಡ್ಕೊಂಡು ಬರ್ತಾ ಇದ್ದೀರಾ, ಕೆಮಿಸ್ಟ್ರಿ, ಫಸ್ಟ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಇವೆಲ್ಲ ಸಿನಿಮಾಗೆ ಬಂದಮೇಲೆ ತುಂಬ ಹಿಂಗೆ ಹೇಳ್ಬಿಡ್ತಾರೆ. ಬಟ್ ಐ ಕ್ಯೂರಿಯಸ್ ಟು ನೋ ಹೌ ಈಸಿಲಿ ಫಸ್ಟ್ ಟೈಮ್ ಮೀಟ್ ಮಾಡ್ತೀರಾ, ಒಂದು ಸ್ವಲ್ಪ ದಿನದಲ್ಲೇ ಯು ಕ್ರ್ಯಾಕ್ ದ್ಯಾಟ್ ನೋ ಕೆಮಿಸ್ಟ್ರಿ ಅಗೇನ್. ನಿಮ್ಮ ಇದೇನು ಅಂದರೆ ವೆನೆವರ್ ಈ ಥರ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ನೋಡಿದಾಗ ಹೌ ಡು ಯು ಅಪ್ರೋಚ್ ದೆಮ್, ವಿತ್ ವಾಟ್ ಅಸಂಪ್ಷನ್ಸ್ ಡು ಯು ಗೋ, ಅಥವಾ ಯು ಆರ್ ಲೈಕ್ ಜಸ್ಟ್ ಗೋ ಲೈಕ್ ವಾಟರ್ ಅಂತನಾ, ಹೇಗೆ? ಅದು ತುಂಬ ಚೇಂಜ್ ಆಗಿದೆ. ಅಂದರೆ ಟೈಮ್ ಜೊತೆಗೆ, ಎಕ್ಸ್ಪೀರಿಯನ್ಸ್ ಜೊತೆಗೆ ತುಂಬ ಚೇಂಜ್ ಆಗಿದೆ. ನಾವು ಸಪ್ತಸಾಗರದ ಆಚೆಲ್ಲೋ ಮಾಡಬೇಕಾದ್ರೆ ಹೇಮಂತ್ ಅವರು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿದರು. ಬಿಕಾಸ್ ಐ ಆಮ್ ಅ ಕಂಪ್ಲೀಟ್ ನ್ಯೂಬಿ. ರಕ್ಷಿತ್ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ನಾನು ಅವ್ರ ಸಿನಿಮಾಗಳೆಲ್ಲ ನೋಡಿದ್ದೀನಿ. ಸೊ ನಾನು ಅವ್ರನ್ನ ಇಫ್ ಯು ವಾಂಟ್ ಟು ಲುಕ್ ಎಟ್ ASN ನಾರಾಯಣ ಪಾತ್ರದಲ್ಲಿ ನೋಡಿದ್ದೀನಿ, ಅಥವಾ ಕಿರಿಕ್ ಪಾಟಿ ಕರ್ಣದ ಪಾತ್ರದಲ್ಲಿ ನೋಡಿದ್ದೀನಿ. ಸೊ ನನ್ನ ತಲೆಯಲ್ಲಿ ಅವೆಲ್ಲ ಇರುತ್ತೆ. ಸೊ ಫಾರ್ ಹೇಮಂತ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಬ್ರೇಕ್ ದ್ಯಾಟ್. ಆ್ಯಂಡ್ ಬಿಕಾಸ್ ಸಪ್ತಸಾಗರದ ಆಚೆ ಎಲ್ಲೋನಲ್ಲಿ ನಾವು ಆ ರೊಮ್ಯಾನ್ಸ್ ಶುರು ಆಗೋದು ತೋರಿಸಲ್ಲ. ನಾವು ಸಿನಿಮಾ ಓಪನ್ ಮಾಡೋದ್ರಲ್ಲಿ ದ ಟೂ ಆಫ್ ದೆಮ್ ಹ್ಯಾವ್ ಬಿನ್ ಟುಗೆದರ್ ಫಾರ್ ಗಾಡ್ ನೋಸ್ ಹೌ ಮೆನಿ ಇಯರ್ಸ್. 2 ವರ್ಷನೂ ಇರ್ಬೋದು, 5 ವರ್ಷನೂ ಇರ್ಬೋದು, 10 ವರ್ಷನೂ ಇರ್ಬೋದು, ಯು ಡೋಂಟ್ ನೋ. ಬಟ್ ಆ ಫಮಿಲಿಯಾರಿಟಿ ಇರಬೇಕು. ಸೊ ಆ ಫಮಿಲಿಯಾರಿಟಿನ ಕ್ರ್ಯಾಕ್ ಮಾಡೋದಕ್ಕೆ ಹೇಮಂತ್ ಅವರು ವರ್ಕ್ಶಾಪ್ಸ್ ಅರೇಂಜ್ ಮಾಡಿದರು. ಆ್ಯಂಡ್ ಅದು ತುಂಬ ಹೆಲ್ಪ್ ಆಯಿತು ನನಗೆ. ನಾವು ಜಾಸ್ತಿ ಐ ಥಿಂಕ್ ಮೇ ಬಿ ರಕ್ಷಿತ್ಗೂ ಹೆಲ್ಪ್ ಆಯಿತು ಬಿಕಾಸ್ ಈಸ್ ಕ್ವೈಟ್ ಇಂಟ್ರೋವರ್ಟೆಡ್. ಬಟ್ ನನಗಂತೂ ಇಟ್ ಚೇಂಜ್ ಎವ್ರಿಥಿಂಗ್ ಫಾರ್ ಮೀ. ಬಿಕಾಸ್ ಅಟ್ಲೀಸ್ಟ್ ಕೆಲವೊಂದು ಸತಿ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಯು ಫೀಲ್ ನರ್ವಸ್ ಟು ಮೇಕ್ ಐ ಕಾಂಟ್ಯಾಕ್ಟ್ ಆಲ್ಸೋ. ಐ ಕಾಂಟ್ಯಾಕ್ಟ್ ಮಾಡದೆ ಹೋದರೆ ಕೆಮಿಸ್ಟ್ರಿ ಬರುತ್ತೆ. ಅಂದರೆ ಸೀನ್ ಡೆಲಿವರ್ ಹೆಂಗೆ ಮಾಡೋದು? ಸೋ ಟ್ರೂ. ಸೊ ಆ ವರ್ಕ್ಶಾಪ್ಸ್ ಮೂಲಕ ನಾವು ಜಾಸ್ತಿ ಏನು ಮಾಡಲಿಲ್ಲ. ವಿ ಮೇಡ್ ಸಾಂಬಾರ್, ನಾವು ಜಂಗ ಆಡ್ತಾಯಿದ್ವಿ, ಒಂದು ದೊಡ್ಡ ಪಜಲ್ ಪೀಸ್ ಮಾಡ್ತಾಯಿದ್ವಿ. ಅವರು ಕೆಲಸ ಐ ಲವ್ಡ್ ಇಟ್. ಬಟ್ ಅಂದರೆ ನಾನು ಅಂದ್ಕೊಂಡಿದ್ದು ನಾವು ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡ್ತೀವಿ ಅಥವಾ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತೀವಿ, ಆ ಥರ ಎಲ್ಲ. ಇವರು ಹೇಮಂತು ಟ್ರಸ್ಟ್ ಎಕ್ಸರ್ಸೈಸಸ್ ಮಾಡಿಸ್ತಾ ಇದ್ದಾರೆ, ಮತ್ತು ಈಸ್ ಮೇಕಿಂಗ್ ಅಸ್ ವಾಚ್ ಮೂವೀಸ್. ಅಲ್ಲೊಂದು ಪ್ರೊಜೆಕ್ಟರ್ ಹಾಕ್ಬಿಟ್ಟು ಯಾವುದೋ ಒಂದು ಮೂವಿ ನೋಡಬೇಕು, ಆ ಥರ ಎಲ್ಲ ಎಕ್ಸರ್ಸೈಸಸ್ ಸೆಟಪ್ ಮಾಡಿದ್ರು, ವಿಚ್ ವಾಸ್ ಅಮೇಝಿಂಗ್. ಬಟ್ ಇಟ್ ಜಸ್ಟ್ ಮೆಂಟ್ ದಟ್ ರಕ್ಷಿತ್ ಅವ್ರ ಮತ್ತು ನನ್ನ ಮಧ್ಯೆ ಒಂದು ಫಮಿಲಿಯಾರಿಟಿ ಬಂತು, ವಿಚ್ ಲೇಟರ್ ಟ್ರಾನ್ಸ್ಲೇಟ್ಸ್ ಆಬ್ವಿಯಸ್ಲಿ ಆನ್ ಟು ಸ್ಕ್ರೀನ್. ಫಸ್ಟ್ ಫ್ರೆಂಡ್ಸ್ ಆದರೆ ಎಕ್ಸಾಕ್ಟ್ಲಿ. ಆ್ಯಂಡ್ ರಕ್ಷಿತ್ ಆಲ್ಸೋ ಮೇಡ್ ಇಟ್ ವೆರಿ ಈಸಿ ಫಾರ್ ಮೀ ಬಿಕಾಸ್ ಅವರು ಆ ಸೀನಿಯರ್ ಜೂನಿಯರ್ ಅಂಥ ಆ್ಯಟಿಟ್ಯೂಡ್ ಇಟ್ಕೊಂಡು ಬಂದಿರಲಿಲ್ಲ. ವಿ ವರ್ ಬೋತ್ ಟ್ರೈಂಗ್ ಟು ಪ್ಲೇ ಜಂಗಾ ಟುಗೆದರ್. ವಿ ವರ್ ಬೋತ್ ಟ್ರೈಂಗ್ ಟು ಡೂ ಟ್ರಸ್ಟ್ ಎಕ್ಸರ್ಸೈಸ್ ಟುಗೆದರ್. ವಿ ಬೋತ್ ಟ್ರೈಂಗ್ ಟು ಫಿಗರ್ ಔಟ್ ಹೌ ಟು ಮೇಕ್ ಸಾಂಬಾರ್. ಅವ್ರಿಗೂ ಬರಲ್ಲ, ನನಗೂ ಬರಲ್ಲ, ಚೂರು ಬರಲ್ಲ. ಆ್ಯಂಡ್ ಹೇಮಂತ್ ಅಲ್ಲಿ ಎಲ್ಲೋ ಕೂತಿದ್ರು, ಸ್ಕ್ರಿಪ್ಟ್ ಕೆಲಸ ಮಾಡ್ತಿದ್ದಾರೆ. ಈಸ್ ಲೈಕ್ ಆಯಿತು ನೀವು ಸಾಂಬಾರು ಮಾಡಿ ಸಾಂಬಾರು, ಅನ್ನ, ಪಲ್ಯ. ದಟ್ ವಾಸ್ ಹಿಸ್ ಬಾಂಡಿಂಗ್ ಎಕ್ಸರ್ಸೈಸ್. ಬಿಕಾಸ್ ಒಟ್ಟಿಗೆ ಕುಕ್ ಮಾಡಿದ್ರೆ ಅಂದೇನೋ ಯು ಹ್ಯಾವ್ ಟು ವರ್ಕ್ ಲೈಕ್ ಎ ಟೀಮ್ ಅಲ್ಲ, ಅದು ಅವ್ರ ಲಾಜಿಕ್ಕು. ಕೊನೆಗೆ ಮಾಡಿದ್ವಿ ಸಾಂಬಾರು. ಬಟ್ ಸೊ ಕೆಲವೊಂದು ಫಿಲ್ಮ್ಸ್ಗೆ ಆ ಥರ ಟೈಮ್ ಸಿಗುತ್ತೆ. ಯು ಹ್ಯಾವ್ ದ ಲಕ್ಸುರಿ ಆಫ್ ಅ ಸ್ಟಾರ್ ಹೂ ಪುಟ್ಸ್ ಅಸೈಡ್ ದಟ್ ಕೈಂಡ್ ಆಫ್ ಟೈಮ್. ರಕ್ಷಿತ್ ಅವ್ರ ಶೆಡ್ಯೂಲಿಂದ 1 ವಾರ ಕೊಟ್ಟಿದ್ದಾರೆ ಇದಕ್ಕೆ. ಹಿ ಈಸ್ ಸ್ಟಿಲ್ ಮೇಕಿಂಗ್ ಚಾರ್ಲಿ ಆನ್ ದ ಸೈಡ್. ಆ ವ್ಯಾಲ್ಯೂಬಲ್ ಸ್ಕೆಡ್ಯೂಲಿಂದ ಒಂದು ವೀಕ್ ತೊಗೊಂಡು ಇದಕ್ಕೆಲ್ಲ ಈ ಗೂಬೆ ಕೆಲಸಕ್ಕೆಲ್ಲ ಈಸ್ ಪುಟ್ ಅ ಸೈಡ್ ಟೈಮ್. ಸೊ ಇಟ್ಸ್ ಪರ್ಫೆಕ್ಟ್ಲಿ ಅಂಡರ್ಸ್ಟ್ಯಾಂಡಬಲ್ ವೆನ್ ಅ ಸ್ಟಾರ್ ಇಸ್ ನಾಟ್ ಏಬಲ್ ಟು ಡೂ ದ್ಯಾಟ್. ಕರೆಕ್ಟ್. ಸೊ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ ಜೊತೆಗೆ ಮಾಡಬೇಕಾದ್ರೆ ಐ ಥಿಂಕ್ ಹಿ ವಾಸ್ ವೆರಿ ಬ್ಯುಸಿ ವಿತ್ ವೆಟ್ರಿ ಸರ್ ಜೊತೆಗೆ ಯಾವುದೋ ಒಂದು ಸಿನಿಮಾ ಮಾಡಬೇಕಾದ್ರೆ, ಅಥವಾ ಅವ್ರದ್ದು ಜವಾನು ನಡೀತಾ ಇತ್ತು ಆ ಟೈಮಲ್ಲಿ. ಸೊ ಅಲ್ಲಿಂದ ಈ ಕಾಂಟ್ ಪುಟ್ ಅಸೈಡ್ ಒನ್ ವೀಕ್ ಟು ಮೇಕ್ ಸಾಂಬಾರ್ ವಿತ್ ಮೀ. ಆ್ಯಂಡ್ ಆ ಸಿನಿಮಾಗೆ ಅಂಥ ಫಮಿಲಿಯಾರಿಟಿನೂ ಬೇಕಾಗಿರಲಿಲ್ಲ ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ರಿಲೇಷನ್ಶಿಪ್. ಸೊ ಪ್ರತಿ ಸಿನಿಮಾಗೂ ಆ್ಯಂಡ್ ದಟ್ಸ್ ದ ಎಕ್ಸೈಟ್ಮೆಂಟ್. ಪ್ರತಿ ಸಿನಿಮಾಗೂ ಒಂದು ಬೇರೆ ರೀತಿ ಇರುತ್ತೆ ಪ್ರಿಪೇರ್ ಮಾಡೋದು. ಬಟ್ ಲೈಕ್ ಯು ಸೆಡ್, ತುಂಬ ಶುರು ಮಾಡಬೇಕಾದ್ರೆ ತುಂಬ ನರ್ವಸ್ನೆಸ್ ಇರುತ್ತೆ. ಐ ಮೀನ್ ಐ ಹ್ಯಾವ್ ಸೀನ್ ಸೋ ಮಚ್ ಆಫ್ ವಿಜಯ್ ಸರ್ಸ್ ವರ್ಕ್. ಐ ಸೀನ್ ಸೂಪರ್ ಡಿಲಕ್ಸ್, ಅದೆಲ್ಲ ನೋಡಿದ್ದೀನಿ. ಅದಾದಮೇಲೆ ಅವ್ರ ಮುಂದೆ ನಾನು ಆ್ಯಕ್ಟ್ ಮಾಡಬೇಕು, ಅವ್ರ ಜೊತೆಗೆ ಅವ್ರು ಕೊಡೋ ಇಮೋಷ್ನಲ್ ಇಂಪಲ್ಸಸ್ ನಾನು ತೊಗೊಂಡು ನಾನು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಅದು ಬೇರೆ ತಮಿಳಲ್ಲಿ. ಸೊ ಐಮ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್. ಕನ್ನಡದಿಂದ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೀನಿ ಅಥವಾ ಇಂಗ್ಲೀಷಿಂದ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೀನಿ ತಲೆಯಲ್ಲಿ. ಸೊ ಲ್ಯಾಂಗ್ವೇಜ್ ಬರದೆ ಹೋದರೆ ಹೆಂಗೋ ಎಕ್ಸ್ಪ್ರೆಷನ್ಸಲ್ಲಿ ಯು ಹ್ಯಾವ್ ಟು ಇಂಪ್ರೂವೈಸ್ ಆ್ಯಂಡ್ ಕೀಪ್ ಅಲೈವ್ ಇನ್ ದ ಸೀನ್. ಕರೆಕ್ಟ್. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಐ ಥಿಂಕ್ ಮೇ ಬಿ ಐ ಹ್ಯಾವ್ ಬಿನ್ ಬ್ಲೆಸ್ಡ್ ವಿತ್ ರಿಯಲಿ ನೈಸ್ ಕೋ ಆ್ಯಕ್ಟರ್ಸ್, ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ ಹೂ ಗೆಟ್ ದಟ್ ಓಕೆ ಇದು ಕಷ್ಟ ಆಗ್ಬೋದು. ವಾಟ್ ಮೇ ಬಿ ದೇ ಹ್ಯಾವ್ ಮೆಮರೀಸ್ ಆಫ್ ದೇರ್ ಸ್ಟಾರ್ಟಿಂಗ್ ಡೇಸ್ ವೆದರ್ ಲೈಕ್ ನಾನು ಆ ದೊಡ್ಡ ಸ್ಟಾರ್ ಜೊತೆಗೆ ವರ್ಕ್ ಮಾಡಬೇಕಾದ್ರೆ ಇಂಥ ಪರಿಸ್ಥಿತಿ ಇತ್ತು ನಂದು. ಸೊ ಮೇ ಬಿ ಶೀ ಈಸ್ ಆಲ್ಸೋ ದೇರ್ ಆರ್ ಸಮಥಿಂಗ್. ಐ ಥಿಂಕ್ ಮೇ ಬಿ ಐ ಹ್ಯಾವ್ ಬಿನ್ ಲಕ್ಕಿ
ಇದಕ್ಕೆ ಸಹಾನುಭೂತಿ ಅಂತ ಕರ್ತಾರೆ. ಅಂದರೆ ಅವರನ್ನ ನಿಮ್ಮ ಜಾಗಕ್ಕೆ ಹಾಕೊಂಡು ನೋಡೋದು. ಸೊ ಹಾಗಾಗಿ ಗುಡ್. ಯಾ. ಸೊ ಹೌ ಡಿಡ್ ಯು ಬ್ರೇಕ್ ದಿ ಐಸ್ ಫೈನಲಿ? ವಿಜಯ್ ಸರಾ? ನನಗೆ ಆ್ಯಕ್ಚುಲಿ ನೆನಪೇ ಇಲ್ಲ. ನೋಟ್ಬುಕ್ಕು ನಾನು ನೋಟ್ಬುಕ್ ನೋಡ್ಬಿಟ್ಟೆ ಹೇಳ್ತೀನಿ, ಪಕ್ಕ ಅದ್ರಲ್ಲಿ ಬರ್ದಿರ್ತೀನಿ. ನೆಕ್ಸ್ಟ್ ಟೈಮ್ ಏನಿದೆ ನೀವು ನಿಮ್ಮ ಮ್ಯಾನೇಜರ್ ನಿಮ್ಮ ನೋಟ್ಬುಕ್ಕನ್ನು ಕರ್ಕೊಂಬನ್ನಿ ಮೇಡಮ್ ಅನ್ಬೇಕು. ಅಲ್ಲ, ಐ ಥಿಂಕ್ ಆ್ಯಕ್ಚುಲಿ ನನ್ನ ಜೊತೆಗೆ ಐಸ್ ಬ್ರೇಕ್ ಮಾಡೋಕ್ಕೂ ಮುಂಚೆ ಹಿ ಬ್ರೋಕ್ ದ ಐಸ್ ವಿತ್ ಮೈ ಮದರ್. ಸೊ ನನ್ನ ಅಮ್ಮ ಮತ್ತು ವಿಜಯ್ ಸೇತುಪತಿ ಸರ್ ಒಟ್ಟಿಗೆ ಕೂತ್ಕೊಂಡು ನನ್ನ ತಮಿಳ್ ಬಗ್ಗೆ ದೇವರ್ ಗಿವಿಂಗ್ ಶೇಡ್ ಫುಲ್ ಗಾಸಿಪ್ ಮಾಡ್ತಾ ಇದ್ರು. ನಂಗೆ ಅಷ್ಟು ಅರ್ಥ ಆಯಿತು. ದೇ ವರ್ ಬೋತ್ ಟಾಕಿಂಗ್ ಅಬೌಟ್ ಹೌ ಬ್ಯಾಡ್ ಮೈ ತಮಿಳ್ ಇಸ್. ನಿಮಗೆ ಟಫ್ ಟೈಮ್ ಗೇವ್ ಮಿ ವೆರಿ ಹಾರ್ಡ್ ಟೈಮ್. ಅವರಿಬ್ರು ಕೂತ್ಕೊಂಡು ಯಾವುದೋ ಮಲೇಜಲ್ಲಿ ಯಾವುದೋ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು, ನಾನು ಬಸ್ಸಲ್ಲಿ ಕೂತಿದ್ದೆ, ಅವರಿಬ್ರು ದೇ ವರ್ ಪಾಯಿಂಟಿಂಗ್ ಎಟ್ ಮೀ ಲೈಕ್ ದಟ್ ಅಂಡ್ ಸೇಯಿಂಗ್ ಏನಪ್ಪ. ಸೊ ಅಬ್ರಾಡೆಲ್ಲ ಶೂಟ್ ಮಾಡಿದ್ದೀರಾ ಹಂಗೆ? ಹೌದು, ಮಲೇಷಿಯಾ ಆ್ಯಂಡ್ ಆಲ್ ಆಫ್ ದಟ್. ನಾವು ಕಮಿಂಗ್ ಬ್ಯಾಕ್ ಟು ನಮ್ಮ ಶಿವಣ್ಣ. ಹೌ ಹೆಂಗೆ ಕೇಳೋದು ಅಂದರೆ, ಆ್ಯಸ್ ಅ ಕಿಡ್ಡಿಂದ ನೀವು ಅವ್ರನ್ನ ನೋಡ್ಕೊಂಡು ಬಂದಿರ್ತೀರಾ. ಟು ಒನ್ ಡೇ ಏನೋ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಯು ಆರ್ ಹಿಸ್ ಹೀರೋಯಿನ್. ಹೌ ಡು ಯು ಲುಕ್ ಅಟ್ ಯುವರ್ ಸೆಲ್ಫ್ ಆ್ಯಂಡ್ ಹೌ ಡಿಡ್ ಹೀ ಲುಕ್ ಅಟ್ ಯು? ಐ ಡೋಂಟ್ ನೋ ಹೌ ಸರ್ ಲುಕ್ಡ್ ಎಟ್ ಮೀ, ಅದು ನಂಗೆ ಗೊತ್ತಿಲ್ಲ. ಬಟ್ ಐ ನೋ ದಟ್ ಅವರು ಕೂಡ, ಅಂದರೆ ಇಟ್ ವುಡ್ ಬಿ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಬಲ್ ಇಫ್ ಸರ್ ಲುಕ್ಸ್ ಎಟ್ ಮೀ ಲೈಕ್ ಸಮ್ ಸ್ಮಾಲ್ ಚೈಲ್ಡ್, ಆಯಿತಾ. ಅಂದರೆ ಬಟ್ ಅವರು ನನ್ನ ರುಕ್ಮಿಣಿಯವರೇ ಅಂತ ಕರೀತಾರೆ, ವಿಚ್ ಮೇಕ್ಸ್ ಮೀ ಫೀಲ್ ವೆರಿ ಟಚ್ಡ್, ನಿಜ ಹೇಳಬೇಕಂದ್ರೆ. ಬಿಕಾಸ್ ಅವರು ನನ್ನ ಒಬ್ಳು ಈಕ್ವಲ್ ಆಗಿ ಆ ಸೀನಲ್ಲಿ, ಆ ಸೆಟ್ಟಲ್ಲಿ ನೋಡ್ತಾ ಇದ್ದಾರೆ, ವಿಚ್ ಇಟ್ಸ್ ಸಚ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್. ಆ್ಯಂಡ್ ಅವರಿಂದ ಆ ಥರ ರೆಸ್ಪೆಕ್ಟ್ ಬರೋದು, ಇಟ್ ಮೇಕ್ಸ್ ಮೀ I don't know, touched is the only way to put it, I think. To get that kind of respect and appreciation from a stalwart in our industry is something that's so amazing. And ಅವರು ಅಂದರೆ ಅವರು ಎನರ್ಜಿ ನೋಡ್ಕೊಂಡು ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಐ ಥಿಂಕ್ ಹಿ ಇನ್ಸ್ಪೈರ್ಸ್ ಎವ್ರಿ ಒನ್ ಆನ್ ಸೆಟ್. ಅವ್ರ ಎನರ್ಜಿ, ಇಟ್ಸ್ ಲೈಕ್ ಒನ್ injection to everyone on set. When Shivana comes, no, it's just like everyone jumps up. So ತುಂಬ ಖುಷಿ ಆಗುತ್ತೆ. We've traveled places with ನಿಮ್ಮ experiences and all of that. One ನಾವು ಇದು ವಿಚಾರ ಟಚ್ ಮಾಡೋದು ಇಸ್ ಒಬ್ವಿಯಸ್ಲಿ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಇವೆಲ್ಲ ಒಂದು ಕಾಲದಲ್ಲಿ. ಆದರೆ ಎಲ್ಲ ಕಲೆಗೂ ಒಂದು ಬೆಲೆ ಇದೆ. ಅಂದರೆ ದಟ್ ಈಸ್ ಸಮಥಿಂಗ್ ವಿಚ್ ಆಲ್ಸೋ ಕೀಪ್ಸ್ ಯು ಮೋಟಿವೇಟೆಡ್. ಐ ನೋ ದ್ಯಾಟ್ ನೀವೇನು ದುಡ್ಡುಗೋಸ್ಕರನೇ ಕೆಲಸ ಮಾಡುವಂಥ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಅಂದರು, ಅಂದರೆ ಯು ಡೋಂಟ್ ಹ್ಯಾವ್ ಮೌತ್ಸ್ ಟು ಫೀಡ್ ಥ್ರೂ ದಿಸ್, ಬಟ್ ಸ್ಟಿಲ್ ಮನಿ ಮೋಟಿವೇಟ್ಸ್ ಎವ್ರಿಬಡಿ. ನಿಮಗೆ ದುಡ್ಡು ಅಂದರೆ ಏನು, ದುಡ್ಡಿಗೆ ಯಾವ ಥರ ಇಂಪಾರ್ಟೆನ್ಸ್ ಕೊಡ್ತೀರಾ, ಆ್ಯಂಡ್ ವಾಟ್ ಕೈಂಡ್ ಆಫ್ ದುಡ್ಡುಗಳು ಇಲ್ಲಿವರೆಗೂ ನಿಮ್ಮ ಕರಿಯರ್ ನಿಮಗೆ ತೋರಿಸಿದೆ? ದಿಸ್ ಜರ್ನಿ ಹ್ಯಾಸ್ ಶೋನ್ ಯು ವಾಟ್ ಎವರ್ ಯು ಆರ್ ಕಂಫರ್ಟಬಲ್ ಶೇರಿಂಗ್. ಓನ್ಲಿ ಟು ಎನ್ರಿಚ್ ನಾಲೆಡ್ಜ್, ಅಂದರೆ ಜನಗಳ ಆಡಿಯನ್ಸ್ಗಳ ಕ್ಯೂರಿಯಾಸಿಟೀಸ್ ಆ್ಯಸ್ ಟು ಯು ನೋ ಹೌ ಸಕ್ಸಸ್, ವಾಟ್ ಆಲ್ ಪ್ಲೇಸಸ್ ಸಕ್ಸಸ್ ಕ್ಯಾನ್ ಟೇಕ್ ಯು ಅನ್ನೋದನ್ನು ತೋರ್ಸೋಕ್ಕೆ ಅಷ್ಟೇ. ಆಲ್ಸೋ ಯಾರೋ ಇಂಡಸ್ಟ್ರಿಗೆ ಬರೋರು ಹೀರೋಯಿನ್ ಆಗಬೇಕಂತಿದ್ರೆ ವಾಟ್ ಕ್ಯಾಲ್ಕುಲೇಷನ್ಸ್ ಹಾಕ್ತಾರೆ ಅದಕ್ಕೂ? ಅಲ್ಲ, ಐ ಥಿಂಕ್ ಕಷ್ಟನೇ. ಬಿಕಾಸ್ ಈ ಥರ ಇಂಡಸ್ಟ್ರಿನಲ್ಲಿ ನಾವು ಜಾಸ್ತಿ, ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ರೇಟ್ಸ್ ಬಗ್ಗೆ ಮಾತಾಡೋದಿಲ್ಲ. ದರ್ ಇಸ್ ನಾಟ್ ಮಚ್ ಟು ಬಿ ನೋನ್. ಆ್ಯಂಡ್ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಇಟ್ಸ್ ಮೋಸ್ಟ್ಲಿ ಲೈಕ್ ಗಾಸಿಪ್. ಸೊ ಯು ಡೋಂಟ್ ರಿಯಲಿ ನೋ ವಾಟ್ ದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಈಸ್, ಆರ್ ಇವಾಗ ಒಂಚೂರು ಆಚೆಗೆ ಬರ್ತಾ ಇದೆ. ಹೌದು, ಹೌ ಟು ಕೋಟ್, ಆ ಥರ ಏನೂ ಡಿಸ್ಕ್ಲೋಜರ್ ಇರೋದಿಲ್ಲ. ಬಟ್ ಐ ಥಿಂಕ್ ನಮ್ಮ ಕಲೆಗೆ ಬೆಲೆ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಬೆಲೆ ಬದಲು ಐ ಥಿಂಕ್ ಇಟ್ಸ್ ಮೋರ್ ಲೈಕ್ ಗಿವಿಂಗ್ ರೆಸ್ಪೆಕ್ಟ್ ಟು ದ ಕೈಂಡ್ ಆಫ್ ಹಾರ್ಡ್ ವರ್ಕ್ ಯು ಡೂ, ಆ್ಯಂಡ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನು ಇಂಡಸ್ಟ್ರಿಗೆ ಎಂಟರ್ ಆಗಿದ್ದಾಗ there was a certain amount of money that I was very happy to receive for any film. Regardless of what, ಅಂದರೆ ನಾನು ಮುಂದೆ ಹೋಗ್ತಾ ಏನು ಪೇಚೆಕ್ ಸಿಕ್ಕಿದ್ರು, at that point in time, with the value that I thought I brought to that project, there is an amount I am very happy with. ಆ್ಯಂಡ್ ನಮ್ಗೆ ಆ ಅಮೌಂಟ್ ಸಿಕ್ಬಿಟ್ರೆ ಒಂದು ಖುಷಿ ಸಿಗುತ್ತೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ತಲೆಯಲ್ಲೇ ಒಂದು ಅಮೌಂಟ್ ಇರಬೇಕು, ದಟ್ ಓಕೆ ಇಷ್ಟು ದಿವಸಕ್ಕೆ ನಾನು ಇಷ್ಟು
ನಾನು ಇಷ್ಟು ಡೇಸ್ ಇದಕ್ಕೆ ಕಮಿಟ್ ಮಾಡಬೇಕು, ಅಥವಾ ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ ಇರ್ಬೋದು, ನಾನ್ ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ ಇರ್ಬೋದು. ವೆನ್ ಯು ಸೇ ಎಕ್ಸ್ಕ್ಲೂಸಿವ್, ಇಟ್ ಮೀನ್ಸ್ ದಟ್ ನಾವು ಬೇರೆ ಯಾವುದು ಪ್ರಾಜೆಕ್ಟ್ ತೊಗೊಳಂಗಿಲ್ಲ. ಕರೆಕ್ಟ್, ಅಷ್ಟು ಟೈಮು. ಯಾ. ಸೊ ಸಪೋಸ್ ನಾವು ಎಕ್ಸ್ಕ್ಲೂಸಿವ್ 90 ಡೇಸ್ ಕೊಡಬೇಕಂದ್ರೆ ಆ 90 ಡೇಸಲ್ಲಿ ಈ ಒಂದು ಪೇಚೆಕ್ಕೆ ಅದನ್ನು ಸಸ್ಟೈನ್ ಮಾಡಬೇಕು. ಸೊ ಅದು ಬೇರೆ ಲಾಸಸ್ನ ಇವರೇ ಬೇರೆ ಮಾಡೋ ಥರ ಅಟ್ಲೀಸ್ಟ್ ಸಬ್ಸ್ಟಾನ್ಷಿಯಲ್ ಅದಕ್ಕೆ ತಕ್ಕಂತ ನಾವು ಒಂದು ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಇನ್ ಅ ಬಿಸ್ನೆಸ್ ಲೈಕ್ ಫಿಲ್ಮ್ ಮೇಕಿಂಗ್ ನಮ್ಮ ಅಪೀಲ್ ಕೂಡ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ವೆನ್ ಐ ಆಮ್ ನಾಟ್ ನೋನ್ ಎಟ್ ಆಲ್, ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಮಾಡಬೇಕಾದ್ರೆ ನೋಬಡಿ ನೋಸ್ ಮೀ. ಅಲ್ಲಿ ಆಡಿಯನ್ಸ್ ಮೆಂಬರ್ಸ್ ಯಾಕೆ ಬರ್ತಾರೆ? ಹೂ ಇಸ್ ರುಕ್ಮಿಣಿ ಟು ದೆಮ್? So you need to know your position. You need to be aware of it. You shouldn't get exploited in terms of not getting what you're due. And what we think we're due changes. Of course. So we need to be, we need to acknowledge that it's constantly fluctuating. Just because nange ishtu sigate, ನನ್ನ ಕರಿಯರ್ ಎಂಡ್ವರೆಗೂ ಅಷ್ಟೇ ಸಿಗತ್ತೆ ಅಂತಾನೂ ಇಲ್ಲ. ಬಟ್ ಇಟ್ಸ್ ನಾಟ್ ನೆಸೆಸರಿಲಿ ಆಲ್ವೇಸ್ ಗೋಯಿಂಗ್ ಟು ಪ್ರೋಗ್ರೆಸ್. ಇಟ್ಸ್ ನಾಟ್ ಆಲ್ವೇಸ್ ಗೋಯಿಂಗ್ ಟು ಡಬಲ್. ಕೆಲವೊಂದು ಸತಿ ಡಬಲ್ ಆಗುತ್ತೆ, ಕೆಲವೊಂದು ಸತಿ ಡ್ರಾಪ್ಸ್. ಸೊ ಯು ಹ್ಯಾವ್ ಟು ಬಿ ಸ್ಟಾಕ್ ಮಾರ್ಕೆಟ್. ಅದೇ ಒನ್ ಆಫ್ ದ ಮೆಟಫರ್. I think that's the perfect way to approach it, the perfect analogy. First is you know where you're going and this is how the thing is. And you know where you're starting from. And for me, ನನಗೇನು ಹೆಲ್ಪ್ ಆಯ್ತು ಅಂದರೆ, ಇಟ್ ವಾಸ್ ಪಿಕ್ಕಿಂಗ್ ಎನ್ ಅಮೌಂಟ್ ಇನ್ ಮೈ ಹೆಡ್ ಸೇಯಿಂಗ್ ನನಗೆ ಇಷ್ಟು ಸಿಕ್ಕಿದ್ರೆ ಖುಷಿಯಾಗಿ ಮಾಡ್ತೀನಿ. ಕೆಲವೊಂದು ಪ್ರಾಜೆಕ್ಟ್ಸ್ ಇತ್ತು, ವೆನ್ ಐ ಸ್ಟಾರ್ಟೆಡ್ ಔಟ್ ಐ ವಾಸ್ ಲೈಕ್ ಇಟ್ ಡಸಂಟ್ ಮ್ಯಾಟರ್. Okay, not to the prospect of, not to the point of doing it for free, because I feel like ಏನೇ ಇದ್ರು ಲೈಫಲ್ಲಿ ಇಫ್ ಯು ಗೆಟ್ ಇಟ್ ಫಾರ್ ಫ್ರೀ, ನಾವು ಅದಕ್ಕೆ ಬೆಲೆ ಕೊಡಲ್ಲ. ಟೇಕ್ ಇಟ್ ಕಂಪ್ಲೀಟ್ಲಿ ಫಾರ್ ಗ್ರಾಂಟೆಡ್. ಸೊ ಏನೋ ಒಂದು ಯು ಶುಡ್ ಬಿ ಗೆಟಿಂಗ್ ಫಾರ್ ಇಟ್. ಆ್ಯಂಡ್ ಆ ಸಿನಿಮಾ ಬಡ್ಜೆಟ್ ತಕ್ಕಂತ ಇರುತ್ತೆ. ಯು ಡೂಯಿಂಗ್ ಅ ಜಾಯಿಂಟ್ ಬಿಗ್ ಬ್ಯಾನರ್ ಧರ್ಮ ಫಿಲ್ಮ್, ಅವ್ರದ್ದು ಬೇರೆ ಬಡ್ಜೆಟ್ ಇರುತ್ತೆ. ಯು ಡೂಯಿಂಗ್ ಅ ಸ್ಮಾಲ್ ಫಿಲ್ಮ್ ವಿತ್ ವ್ಯಾನು ಇರೋದಿಲ್ಲ, ಅಥವಾ ನಾವು ತಾನೇ ಮೇಕಪ್ ಮಾಡಬೇಕು ಅಂಥ ಪ್ರಾಜೆಕ್ಟ್ಸು ಸಿಗ್ಬೋದು, ವೇರ್ ಯು ನೋ ದ ಸ್ಟೋರೀಸ್ ಅಮೇಝಿಂಗ್. ಸೊ ಅದರಲ್ಲೂ ಐ ಕಾಂಟ್ ಧರ್ಮ ಜೊತೆಗೆ ಏನು ಕೋಟ್ ಮಾಡ್ತೀನೋ ಅಲ್ಲಿ ಇಲ್ಲಿ ಕೋಟ್ ಮಾಡೋಕ್ಕಾಗೋದಿಲ್ವಲ್ಲ. ಸೊ ಇಟ್ಸ್ ಅ ಕಾನ್ಸ್ಟೆಂಟ್ ಫ್ಲಕ್ಚುಯೇಟಿಂಗ್ ಥಿಂಗ್. ಆ್ಯಂಡ್ ನಮ್ಮ ಮನೇಲೂ ಪ್ರೆಷರ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈಂಡ್ ಆ್ಯಂಡ್ ಫ್ಲಕ್ಚುಯೇಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಅಂದರೆ ದಿಸ್ ಇಸ್ ಅ ಪ್ಲೇಸ್ ವೇರ್ ಇನ್ ಸಸ್ಟೈನಬಲಿ ಪೀಪಲ್ ಕ್ಯಾನ್ ಹ್ಯಾವ್ ಅ ಲಿವಿಂಗ್ ಇಫ್ ಯು ಆರ್ ಸಕ್ಸಸ್ಫುಲ್ ಅಕಾರ್ಡಿಂಗ್ ಟು ಯು. ಕಷ್ಟ ಅಂದರೆ ಒಂದು ನಮ್ಮ ಸಿನಿಮಾಗಳು ಡಿಪೆಂಡ್ಸ್ ಆನ್ ಹೌ ಲಾಂಗ್ ದೇ ಟೇಕ್ ಅಲ್ಲ ಶೂಟ್ ಮಾಡಬೇಕಾದ್ರೆ. ಆ್ಯಂಡ್ ನಮ್ಮ ಕಾಂಟ್ರಾಕ್ಟಲ್ಲಿ ಏನು ಅಮೌಂಟ್ ಸ್ಟಿಪ್ಯುಲೇಟ್ ಮಾಡಿರ್ತಾರೋ ಇಟ್ಸ್ ನಾಟ್ ಅ ಪರ್ ಡಿ ಎಮ್ ಬೇಸಿಸ್. ಅಂದರೆ ಪ್ರತಿದಿನ ಅಮೌಂಟ್ ಕೊಡೋದಲ್ಲ, ಯು ಗೆಟ್ ಅ ಲಂಪ್ ಸಮ್. ಆ್ಯಂಡ್ ಅದು ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ಸಲ್ಲಿ ಸಿಗುತ್ತೆ. ಸೊ ಸೈನಿಂಗ್ ಅಮೌಂಟ್ ಒಂದಿರುತ್ತೆ, ಫಸ್ಟ್ ಶೆಡ್ಯೂಲ್ ಮುಗ್ದಾದ್ಮೇಲೆ ಒಂದು ಅಮೌಂಟ್ ಸಿಗುತ್ತೆ, ಸೆಕೆಂಡ್ ಶೆಡ್ಯೂಲ್ ಆದಮೇಲೆ, ಡಬ್ಬಿಂಗ್ ಆದಮೇಲೆ, ಪ್ರಮೋಷನ್ಸ್ ಆದಮೇಲೆ ಕೆಲವೊಂದು ಸಿಚುವೇಶನ್ಸಲ್ಲಿ. ಸೊ ಇಟ್ ಕ್ಯಾನ್ ಬಿ ವೆರಿ ಡಿಫಿಕಲ್ಟ್ ಟು ಸಸ್ಟೇನ್ ಯೋರ್ ಸೆಲ್ಫ್, ಟು ಸಸ್ಟೇನ್ ಅ ಫ್ಯಾಮಿಲಿ. ಐ ಥಿಂಕ್ ಪ್ರತಿಯೊಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಇಟ್ಸ್ ಸ್ಟಿಲ್ ಡಿಫಿಕಲ್ಟ್ ಟು ಸಸ್ಟೇನ್ ಯೋರ್ ಸೆಲ್ಫ್ ಕಂಪ್ಲೀಟ್ಲಿ ಆನ್ ದ್ಯಾಟ್. ಸೊ ಆ ರೀತಿಯಲ್ಲಿ ನೋಡಿದ್ರೆ creative fields are still restricted to privileged people. Dude, you are like one nice mix of that cute little things one girl would want to also being rational and also continuing with curiosities of life. Hinge iri. I'm sure it will take you to a lot of good places. ಮತ್ತೆ last bit being belief system, ದೇವರು ದಿಂಡ್ರು ಇವತ್ತಿನ, ಬಿಕಾಸ್ 28-year-old ಇವತ್ತಿನ ಕಂಡೀಷನಿಂಗ್ ನಿಮ್ಮ ಏಜಲ್ಲಿರೋರೆಲ್ಲ ಸುಮ್ಮನೆ ಅವತ್ತಿನ ಕಾಲ ಥರ ದೇವರು ದಿಂಡ್ರು ಹೇಳಿದನ್ನು ಕೇಳಬೇಕು ಅವೆಲ್ಲ ಬ್ಲೈಂಡಾಗಿ ಒಪ್ಕೊಳ್ಳಲ್ಲ. ಯು ವುಡ್ ಕ್ವೆಶ್ಚನ್ ಇಸ್ ಮೈ ಅಸಂಪ್ಷನ್. ಹ್ಯಾವ್ ಯು ಕ್ವೆಶ್ಚನ್ಡ್ ಯುವರ್ ಬಿಲೀಫ್ ಸಿಸ್ಟಮ್ ಇನ್ ಗಾಡ್, ರಿಲಿಜನ್, ಸ್ಪಿರಿಚುಯಾಲಿಟಿ? ಕ್ವೆಶ್ಚನ್ ಅಂತ ಐ ಥಿಂಕ್ ನಮ್ಮೆಲ್ರಿಗೂ ಆ ಒಂದು ಸ್ಟೇಜ್ ಇರುತ್ತೆ. ಐ ಥಿಂಕ್ ಮೇ ಬಿ ಇನ್ ದಿಸ್ ಜನ್ರೇಷನ್, ಎಸ್ಪೆಷಲಿ ಇಫ್ ಯು ಹ್ಯಾವ್ ರಿಲೇಟಿವ್ಲಿ ಮೋರ್ ಓಪನ್ ಮೈಂಡೆಡ್ ಬ್ಯಾಕ್ಗ್ರೌಂಡ್, ಕ್ವೆಶ್ಚನಿಂಗ್ ಒಂದು ಫೇಸ್ ಇರುತ್ತೆ. ಬಟ್ ಐ ಥಿಂಕ್ ನಾನು ಆ ಕ್ವೆಶ್ಚನಿಂಗ್ ಆದಮೇಲೆ ನಾನು ಒಂದು ಸ್ವಲ್ಪ ಸ್ಪಿರಿಚುವಲ್ ರೂಟಿಗೆ ವಾಪಸ್ ಬಂದೆ. ಬಟ್ ಹೌ ಟು ಎಕ್ಸ್ಪ್ಲೇನ್ ದಿಸ್, ಐ ಥಿಂಕ್ ಮೈ ಎಂಟ್ರಿ ಬ್ಯಾಕ್ ವಾಸ್ ಚಾಂಟ್ಸ್ ಕೇಳೋದು. ನಾನು ತುಂಬ ಚಾಂಟಿಂಗ್ ಕೇಳ್ತಾ ಇದ್ದೆ. ಲಂಡನಲ್ಲೂ ಇರಬೇಕಾದ್ರೆ ಮೈ ಮದರ್ ಯೂಸ್ ಟು ಸೆಂಡ್ ಮೀ ಅ ಲಾಟ್ ಆಫ್ ಥಿಂಗ್ಸ್. ಅಲ್ಲಿ ಅವ್ರಿಗೆ ನಮ್ಮ ಅಮ್ಮಂಗೆ ಟೆನ್ಷನ್ ಆದಾಗ ಶಿ ಲಿಸನ್ಸ್ ಟು ಹನುಮಾನ್ ಚಾಲೀಸ. ಸೊ ಆಬ್ವಿಯಸ್ಲಿ ಅದು ನಮಗೆ ಟ್ರಾನ್ಸ್ಲೇಟ್ ಆಗಿದೆ. ಸೊ
ಅದು ನನಗೆ ಕಳಿಸ್ತಾ ಇದ್ರು. ಎನಿ ಟೈಮ್ ಐ ವಾಸ್ ಫೀಲಿಂಗ್ ಹೋಮ್ ಸಿಕ್ ಅಥವಾ ಅಲ್ಲಿ ಒಬ್ಬಳೇ ಇರಬೇಕಾದ್ರೆ ಭಯ ಆದಾಗ ಶಿ ವುಡ್ ಬಿ ಲೈಕ್ ಹನುಮಾನ್ ಚಾಲೀಸ ಕೇಳಿಸ್ಕೊ. ಸೊ ದಟ್ ವಾಸ್ ಆ್ಯಕ್ಚುಲಿ ಮೈ ಎಂಟ್ರಿ ಬ್ಯಾಕ್ ಇನ್ ಟು ಇಟ್. ಅದರಿಂದ ನನಗೆ ಸ್ವಲ್ಪ ಕಂಫರ್ಟ್ ಸಿಕ್ಕಿತ್ತು ಅಲ್ಲಿ. ಸೊ ಅದಾದಮೇಲೆ ವಾಪಸ್ ಬೆಂಗಳೂರಿಗೆ ಬಂದಾದಮೇಲೆ ಐ ಡೋಂಟ್ ನೋ ಹೌ ಇಟ್ ಹ್ಯಾಪನ್. ನನಗೆ ಐ ಡೋಂಟ್ ಥಿಂಕ್ ಇಟ್ಸ್ ನನಗೆ ಈ ದಿವಸಕ್ಕೆ ದೇವಸ್ಥಾನ ಹೋಗೋ ಅಭ್ಯಾಸ, ಇಟ್ಸ್ ನಾಟ್ ರಿಚುವಲೈಸ್ಡ್ ಲೈಕ್ ದ್ಯಾಟ್. ಬಟ್ ನನಗೆ ಕೆಲವೊಂದು ದೇವಸ್ಥಾನದಲ್ಲಿ ಏನೋ ಒಂದು ಶಾಂತಿ ಸಿಗುತ್ತೆ. ದ್ಯಾಟ್ಸ್ ಅನ್ಮಿಸ್ಟೇಕಬಲ್. ಇದು ಯಾವ ದೇವಸ್ಥಾನ? ಬಿಕಾಸ್ ಎಲ್ಲರ ಬಿಲೀಫ್ ಸಿಸ್ಟಮ್ ವಿ ಆರ್ ಕ್ಯೂರಿಯಸ್ ಟು ಬರೋ ಒಬ್ರದ್ದು. ಒಂದು ಗಣೇಶ ದೇವಸ್ಥಾನ ಇದೆ ಇನ್ ಸದಾಶಿವನಗರ್. ಅಲ್ಲಿ ನನಗೆ ತುಂಬ ಶಾಂತಿ ಸಿಗುತ್ತೆ. ನಾನು ಕೋವಿಡ್ ಟೈಮಲ್ಲಿ ಅಲ್ಲಿ ತುಂಬ ಹೋಗ್ತಾಯಿದ್ದೆ. ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಸ್ಪೇಸ್. ವೆರಿ ವೆರಿ ಸಿಂಪಲ್ ಟೆಂಪಲ್, ಚಿಕ್ಕದಾಗಿದೆ. ಅದು ನಂಗೆ ತುಂಬ ಇಷ್ಟವಾದ ಜಾಗ. ಗಾಳಿ ಆಂಜನೇಯ, ಮೈಸೂರು, ಲೈಕ್ ಯಾಟ್ರಾಯನ್ಪುರ. ಆ್ಯಂಡ್ ದ ಥಿಂಗ್ ದಟ್ ವಾಸ್ ಸೋ ಅಂದರೆ ನಮ್ಮ ಅಮ್ಮಂಗೆ ಅದು ತುಂಬ ಇಷ್ಟ ಆ ಟೆಂಪಲ್ಲು. ಬಟ್ ನಾನು SSC ಶುರು ಮಾಡಬೇಕಾದ್ರೆ ನಾವು ಶೂಟ್ ಮಾಡಿದ್ದೆಲ್ಲ ಆ ಕಡೆನೇ, ಮೈಸೂರು ರೋಡ್ ಹತ್ರನೇ. ಸೊ ಪ್ರತಿದಿನ ಬೆಳಗ್ಗೆ ಐ ವುಡ್ ಪಾಸ್ ಬೈ ಗಾಳಿ ಆಂಜನೇಯ ಟೆಂಪಲ್. ಸೊ ನನಗೆ ಅದೊಂದು ಸ್ವಲ್ಪ ಅಂದರೆ ಇಟ್ ಬಿಕೇಮ್ ಅ ರಿಚುವಲ್. ಪ್ರತಿದಿನ ಬೆಳಗ್ಗೆ 6 ಗಂಟೆ ಐ ವುಡ್ ಬಿ ಪಾಸಿಂಗ್ ದ ಗಾಳಿ ಆಂಜನೇಯ ಟೆಂಪಲ್. ಸೊ ದ್ಯಾಟ್ ಬಿಕೇಮ್ ವೆರಿ ಸ್ಪೆಷಲ್ ಟು ಮೀ. ಸೊ ನಮ್ಮ ಸಿನಿಮಾ ರಿಲೀಸ್ ಆದಾಗ, ಅದು ಸಕ್ಸಸ್ ಆದಾಗ ಅಲ್ಲಿ ಮತ್ತೆ ಅಲ್ಲಿಗೆ ಹೋದೆ, ಬ್ಯಾಕ್ ಟು ಗಾಳಿ ಆಂಜನೇಯ ಟೆಂಪಲ್. ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಲೈಕ್ ಫುಲ್ ಸರ್ಕಲ್ ಮೂಮೆಂಟ್. ಕೆಲವೊಂದು ಸತಿ ನಮಗೆ ಅದು ನಮ್ಗೆ ಗಿಫ್ಟ್ ಸಿಗುತ್ತೆ. ಯು ಆರ್ ಏಬಲ್ ಟು ಗೋ ಬ್ಯಾಕ್ ಟು ಅ ಪ್ಲೇಸ್ ದಟ್ ಯು ಹ್ಯಾಡ್ ಗಾನ್ ವಿತ್ ಆಂಗ್ಸೈಟಿ, ವಿತ್ ಟೆನ್ಷನ್, ವಿತ್ ಡೌಟ್ಸ್. ಆ್ಯಂಡ್ ಇನ್ ಅ ಇಯರ್ or 2 or 10 you go back with answers and hope. And it's that feeling that you get in that place, that ಆ ಶಾಂತಿ ಅಲ್ಲೇ ಇರುತ್ತೆ. ಸೊ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ದಟ್ ಗಾಡ್ಲಿ ಬ್ಲೆಸ್ಸಿಂಗ್? ಈಗ ಉದಾಹರಣೆಗೆ ಯಾವುದೋ ದೇವ್ರನ್ನ ನಂಬ್ತಾ ಇದ್ದಾಗ ಅದು ತಥಾಸ್ತು ಅಥವಾ ಅ ವರ್ಡ್ ವಾಟ್ ಎವರ್ ಇಟ್ ಇಸ್, ದಟ್ ಫೀಲಿಂಗ್ ದಟ್ ಅನ್ನೋನ್ ಇಸ್ ಪ್ರೊಟೆಕ್ಟಿಂಗ್ ಯು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಅಂದರೆ ಬಿಕಾಸ್ ದೇವ್ರನ ಬಗ್ಗೆ ನಂಬಿಕೆ ಏನೋ ಒಂದು, ವಾಟ್ ವಿ ಕೀಪ್. ಸೆಕೆಂಡ್ ಇಸ್ ಆ ಕಡೆಯಿಂದ ಎಕ್ಸ್ಪೀರಿಯನ್ಸಸ್ ಅಂತ ಕೆಲವುದನ್ನು ನಾವು ಕನೆಕ್ಟ್ ಮಾಡ್ಕೋತಾ ಹೋಗ್ತೀವಲ್ಲ. ಐ ಥಿಂಕ್ ಆ ಶಾಂತಿನೇ ಕೆಲವೊಂದು ದೇವಸ್ಥಾನದಲ್ಲಿ ನನಗೆ ಆ ಶಾಂತಿ ಸಿಗುತ್ತೆ. ಆ್ಯಂಡ್ ಐ ಡೋಂಟ್ ಮೀನ್ ಲಿಟ್ರಲಿ ಅಂದರೆ ಕ್ವಯಟಾಗಿರೋ ಜಾಗ. ಗಾಳಿ ಆಂಜನೇಯದಲ್ಲಿ ಅದು ತುಂಬ ಪಾಪ್ಯುಲರ್ ಅಲ್ವಾ ಆ ದೇವಸ್ಥಾನ, ತುಂಬ ಜನ ಬರ್ತಾರೆ ಅಲ್ಲಿಗೆ. ಸೊ ಇಟ್ಸ್ ಕ್ವೈಟ್ ನಾಯ್ಸಿ ಅ ಲಾಟ್ ಆಫ್ ದ ಟೈಮ್, ತುಂಬ ಜನ ಇರ್ತಾರೆ. ಬಟ್ ಅಲ್ಲಿ ಕೂಡ ಆ ಶಾಂತಿ ಸಿಕ್ಕಿದೆ ನನಗೆ. ಈ ಗಣೇಶ ದೇವಸ್ಥಾನದಲ್ಲೂ ಸಿಕ್ಕಿದೆ. ಮಲ್ಲೇಶ್ವರಮಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಐ ಡೋಂಟ್ ನೋ ವಿಚ್ ಕ್ರಾಸ್. ಬಟ್ ಯಾ, there are a few places, and it's not necessarily established ದೇವಸ್ಥಾನ ಆಲ್ಸೋ. ಐ ರಿಮೆಂಬರ್ ಒಂದ್ಸತಿ ಸ್ಕೂಲಿಂದ ಯಾವುದೋ ಟ್ರಿಪ್ಪಿಗೆ ಹೋಗಿದ್ವಿ ತಮಿಳ್ನಾಡಲ್ಲಿ, ಯಾವುದೋ ಹೈಕಿಂಗು. ನಂಗೆ ಹೈಕಿಂಗ್ ಅಂದರೆ ಆಗ್ತಿರ್ಲಿಲ್ಲ, ಐ ವಾಸ್ ವೆರಿ ವೆರಿ ಲೇಸಿ. ಸೊ ನಾನು ಲಾಸ್ಟಲ್ಲಿ ಬರ್ತಾಯಿದ್ದೆ ವಾಲಾಡ್ಕೊಂಡು. ಆ್ಯಂಡ್ ವಿ ವರ್ ಕ್ಲೈಂಬಿಂಗ್ ಇನ್ ಸಮ್ ಹಿಲ್, ಸಿತಿಲಿಂಗಿ ಹತ್ರ ಯಾವುದೋ ಒಂದು ಹಿಲ್ಲಲ್ಲಿ. ಅಲ್ಲಿ ಐ ಡೋಂಟ್ ಈವನ್ ನೋ ಇಫ್ ಯು ಕ್ಯಾನ್ ಕಾಲ್ ಇಟ್ ಅ ದೇವಸ್ಥಾನ. ಒಂದು ಬೆಲ್ಲಿತ್ತು ಮತ್ತು ಒಂದು ಚಿಕ್ಕದಾಗಿ ಒಂದು ವಿಗ್ರಹ ಇತ್ತು. ಇಟ್ ಡಸ್ ದಟ್ ಕೌಂಟ್ ಆಸ್ ಅ ಟೆಂಪಲ್? ಐ ಡೋಂಟ್ ನೋ. ಬಟ್ ನಾನು ಅಲ್ಲಿ ಒಂದು 5 ನಿಮಿಷ ಕೂತಿದ್ದೀನಿ ಬಿಕಾಸ್ ಐ ಫೆಲ್ಟ್ ಸಮಥಿಂಗ್. ದೇರ್ ಆರ್ ಸರ್ಟನ್ ಸ್ಪೇಸಸ್ ವೆ ಯು ಫೀಲ್ ಸಮಥಿಂಗ್. ಮೇ ಬಿ ಇಟ್ ವಾಸ್ ನೇಚರ್. ಅಲ್ಲಿ ಆ ಹಿಲ್ಸಲ್ಲಿ ಇರಬೇಕಾದ್ರೆ ಆ ಗಾಳಿ, ಆ ಸೈಲೆನ್ಸು ಅದು ಇರ್ಬೋದು. ಆರ್ ಇಟ್ ಮೇ ಹ್ಯಾವ್ ಬಿನ್ ದಟ್ ಐಡಲ್. ಐ ಡೋಂಟ್ ನೋ, ಬಟ್ ಇಟ್ ವಾಸ್ ಸಮಥಿಂಗ್. So I sat and soaked it all up. You've heard of Shintoism? That's basically a religion, Japanese. It's like is it Buddhism or it's not Buddhism? Buddhism ಒಂದು, Shintoism ಬೇರೆ. Okay. ಇನ್ನೊಂದು ಯಾವುದೋ Confucianism or something it's called. So the 3 different things that they follow. Shintoism is pretty much first half is this. They believe in that nature. ಅದೇ ಗಾಡು ಅಂತ. ದೆನ್ ದೇ ಆಲ್ಸೋ ವರ್ಷಿಪ್ ಕಾಮಿ ಅಂತ ಅದನ್ನೇನೋ ಕರೀತಾರೆ. ಸೊ ಈ ಥರ ಏನೇನೋ, ಅದೇ ನನಗೆ ಇವೆಲ್ಲ ನೋಡಿದಾಗ ದ ಮೋರ್ ವಿ ರೀಡ್ ಇಸ್, ಅದೇ ದೇಶ ಸುತ್ತು ಇಲ್ಲ ಕೋಶ ಓದು ಅಂತಾರಲ್ಲ, ಓದಷ್ಟು ನಮ್ಗೆ ಒಂಥರ ಮ್ಯಾಚ್ ದ ಫಾಲೋಯಿಂಗ್, ನಮ್ಮ ದೇಶದ್ದು ಹಿಂಗೆ, ಅವ್ರ ದೇಶದ್ದು ಹಿಂಗೆನಾ ಅಂತ ಐ ಥಿಂಕ್ ಅನಿಸ್ತಾ ಹೋಗುತ್ತೆ. ಐ ಥಿಂಕ್ ಇಡೀ ಹ್ಯುಮ್ಯಾನಿಟಿ ನಿಂತಿರೋದೆ ಆ ಕ್ಯೂರಿಯಾಸಿಟೀಸ್ ಮೇಲೆ ಅನಿಸುತ್ತೆ. ಆ್ಯಂಡ್ ಅವ್ರದ್ದು ಹಿಂಗೆ ಇವ್ರದ್ದು ಹಿಂಗೆ ಹೋಗ್ಲಿ ಬಿಡಿ, ಎಲ್ಲ ಟುಗೆದರ್ ಎಲ್ಲೋ ಒಂದೇ ಪೇಜಲ್ಲಿ ಇದ್ದೀವಿ ಅಂತ ಅಂದ್ಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ವಿಶಿಂಗ್ ಯು ಆಲ್ ದ ಲಕ್ ಆ್ಯಂಡ್ ದೆನ್ ಎವ್ರಿಥಿಂಗ್. ನಿಮ್ಗೆ ಏನೇನು ಬೇಕು
ರುಕ್ಮಿಣಿ ವಿಲ್ ಗೆಟ್ ಇಟ್ ಅಂತ ಒಂದು ಹೋಪ್ ಆ್ಯಂಡ್ ಹಾರೈಕೆ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಟ್ ವಾಸ್ ರಿಯಲಿ ನೈಸ್ ಕ್ಯಾಚಿಂಗ್ ಅಪ್ ವಿತ್ ಯು ಆ್ಯಂಡ್ ನೋಯಿಂಗ್ ದ ಹ್ಯೂಮನ್ ಇನ್ಸೈಡ್ ದಿ ಆ್ಯಕ್ಟ್ರೆಸ್ ದಟ್ ದ ವರ್ಲ್ಡ್ ಸೀಸ್. ಥ್ಯಾಂಕ್ ಯು. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ಅಂದರೆ ಇಂಥ ಸಾರ್ಟ್ ಆಫ್ ಕಾನ್ವರ್ಸೇಷನ್ಸ್ ಬಗ್ಗೆ ನನಗೂ ಸ್ವಲ್ಪ ಐ ಫೀಲ್ ಅ ಲಿಟಲ್ ಆ್ಯಂಕ್ಷಸ್ ಬಿಕಾಸ್ ಯು ಡೋಂಟ್ ನೋ ಹೌ ಟು ಪ್ರೊಜೆಕ್ಟ್ ಅಲ್ಲ. ಆ್ಯಂಡ್ ಮಾತಾಡಬೇಕಾದ್ರೆ ಐ ಸ್ಟಂಬಲ್ ಅ ಲಾಟ್. ಐ ಆಮ್ ನಾಟ್ ಅ ವೆರಿ ಗುಡ್ ಸ್ಪೀಕರ್, ಬಟ್ ಯು ಮೇಡ್ ಇಟ್ ವೆರಿ ವೆರಿ ನೈಸ್. ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ತುಂಬ ಖುಷಿ ಆಯಿತು. ಯು ಮೇಡ್ ದಿಸ್ ಸಚ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ಲಿ ಐ ವಾಂಟ್ ಟು ಗಿವ್ ಯು ಅ ಬುಕ್. ಸೊ ಇದು ಓಕೆನಾ? ದ ಕಾಂಪೌಂಡ್ ಎಫೆಕ್ಟ್ ಅಂತ. ವೆರಿ ಮಚ್. ಇದು ಜಂಪ್ ಸ್ಟಾರ್ಟ್ ಯುವರ್ ಇನ್ಕಮ್ ಯುವರ್ ಲೈಫ್ ಯುವರ್ ಸಕ್ಸಸ್ ಅಂತ ಡ್ಯಾರನ್ ಹಾರ್ಡಿ ಬಗ್ಗೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ ಸೆಲ್ಫ್ ಹೆಲ್ಪ್ ಬುಕ್. ಸೊ ಇದನ್ನ The one thing I told you I have no information about, you're giving me that book. That's amazing. Thank you. ಸೊ ಐ ಹೋಪ್ ಯು ವಿಲ್ ಎಂಜಾಯ್ ರೀಡಿಂಗ್ ದಿಸ್. Thank you ಆ್ಯಂಡ್ so ಇಲ್ಲಿರೋದು ನಿಮ್ಮ ಲೈಫಿಗೆ ಸಾಥ್ ಕೊಡುತ್ತೆ ಪರ್ಸ್ಪೆಕ್ಟಿವ್ಸ್ ಆ್ಯಸ್ ಲಾಂಗ್ ಆಸ್ ಯು ಆರ್ ಅಪ್ಲೈಯಿಂಗ್ ಇಟ್. ಕೊನೆಯದಾಗಿ 3 ಜನನ ನಾಮಿನೇಟ್ ಮಾಡಿ ರುಕ್ಮಿಣಿ ಅವರೇ, ಸೊ ದ್ಯಾಟ್ ಯಾರನ್ನು ನಾವು ಜಸ್ಟ್ ಕ್ಯೂರಿಯಸಲ್ಲಿ ಕರೆಸ್ಬೇಕು. ಹೇಮಂತ್ ಹ್ಯಾಸ್ ಕಮ್. Okay. ಬಿಫೋರ್ ಯು Before I list him. To come on the show ಅಲ್ವಾ? Yes. ನಿಮ್ ಜೊತೆಗೆ? Okay. One person I can think of is Nidhi Hegde ಅಂತ. She's another young actress like Chaitra and me, and some really beautiful films ಅವ್ರು ಮಾಡಿರೋದು. ನೀಲಿ ಹಕ್ಕಿ, ಶಾಕಾಹಾರಿ, ಆ ಸಿನಿಮಾಗಳೆಲ್ಲ ಮಾಡಿದ್ದಾರೆ. Second person is ಮಾಲಾಶ್ರೀ ಮ್ಯಾಮ್ ಬಂದಿದ್ದಾರಾ? ಹಾಂ, ಮಾಲಾಶ್ರೀ ಮ್ಯಾಮ್. I would love to see an in-depth interview with Malashree ma'am because I think ಅವರು ಒಬ್ಬರು ನಟಿಯಾಗಿ ಶೀಸ್ ಡನ್ ಸಚ್ ಇನ್ಕ್ರೆಡಿಬಲ್ ವರ್ಕ್, ಬಟ್ ಆಲ್ಸೋ ಅವರು ಹೀರೋಯಿನ್ ಆ ಹೀರೋಯಿನ್ ಇಮೇಜ್ನ ಎಷ್ಟು ಶೀಸ್ ಚೇಂಜ್ಡ್ ಇಟ್ ಸೋ ಮಚ್ ಅವ್ರ ಕರಿಯರ್ ಸ್ಟ್ರೆಚ್ಚಲ್ಲಿ. ಅವರೇ ಅಷ್ಟು ಸಿನಿಮಾ ಲೀಡ್ ಮಾಡ್ತಾಯಿದ್ರು. ಐ ಥಿಂಕ್ ದಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಇನ್ಸ್ಪೈರಿಂಗ್ ಥಿಂಗ್. ಸೊ ಅವ್ರ ಜರ್ನಿ ಬಗ್ಗೆ ಕೇಳೋದು ನಂಗೆ ತುಂಬ ಆಸೆ. ಲಾಸ್ಟ್ maybe some technicians. I would love to ನಮ್ಮ ಸಿನಿಮಾನಲ್ಲಿ ಉಲ್ಲಾಸ್ ಹೈದೂರ್ ಅಂತ ಆರ್ಟ್ ಡೈರೆಕ್ಟರ್ ಇದ್ದಾರೆ. ಅವರು ಅವನೇ ಶ್ರೀಮನಾರಾಯಣ ಕೂಡ ಮಾಡಿದರು ಆ್ಯಂಡ್ ಸಪ್ತಾಲು ಮಾಡಿದ್ದಾರೆ. ಆ್ಯಂಡ್ ಈಸ್ ಡನ್ lots of films. So I'd love to hear more from the technical side. Maybe an art director like Ullas ಅಥವಾ ಯಾರಾದರೂ ಮೇಕಪ್ ಆರ್ಟಿಸ್ಟು, just anyone who works on the other side apart from directors and stuff. So ಡೆಫಿನೆಟ್ಲಿ ಅಮೇಝಿಂಗ್ ಸಜೆಷನ್ಸ್. ಆ್ಯಂಡ್ ದೆನ್ ಕರೆಸ್ತೀವಿ, ಬಂದಾಗ ಲಿಂಕ್ ನಾನು ಕಳಿಸ್ತೀನಿ. yes, please. There you go. Thank you so much. Thank you. And also here's one music pillow. Music pillow. ಹಾಂ, ಇದನ್ನು ನೀವು thank you. ಸೈಡಲ್ಲಿ ಇದೆ ಇದು ಕಾರ್ಡ್, ಹಾ. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್. And it plays from the pillow. ಹೌದು, ಒಳಗೆ ಸ್ಪೀಕರ್ ಇದೆ, ಮೈಲ್ಡಾಗಿ ಮ್ಯೂಸಿಕ್ ಬರುತ್ತೆ. ಈಗ ಎಷ್ಟೊಂದು ಜನ ಮಲ್ಕೋಬೇಕಾದ್ರೆ ಸ್ಲೀಪ್ like white noise or whatever. ಎಕ್ಸಾಕ್ಟ್ಲಿ ಅದು, ಅಥವಾ ಎನಿ ಈ ಹರ್ಡ್ಸ್ದು ಇದೆಲ್ಲ ಈ ಚಕ್ರ ಆಕ್ಟಿವೇಟ್ ಮಾಡೋದು ಅವೆಲ್ಲ ಒಂದು ಫೇಸಲ್ಲಿ ನಾನು ಇದ್ದೆ. ಸೊ ಐ ಡೋಂಟ್ ನೋ ವಾಟ್ ಎವರ್ ಯು ವಾಂಟ್ ಟು ಯೂಸ್ ದಿಸ್ ಫಾರ್. It's very cool. Thank you so much. ಎನಿ ಟೈಮ್. I've never heard of this. ಸೊ ಐ ಗೆಸ್ ಹೆಂಗಿತ್ತು ಇವತ್ತಿನ ನಮ್ಮ ಈ ಹರಟೆ? We've touched a lot of places that Rukmini has seen in these 28 years. Thank you so much for nicely putting it out on the table for us to read you like an open book. So Thank you. I hope it's been coherent. I don't know. But of course it is. ನಮ್ಮ ಈ ಒಂದು ಸಂಭಾಷಣೆಯ ಯಾವ ಒಂದು ಭಾಗ ನಿಮ್ಮನ್ನು ಲೈಫಲ್ಲಿ ಹಿಂಗೂ ನೋಡ್ಬೋದಾ, ಹೀಗೂ ಇರ್ತಾರಾ, ಜರ್ನೀಸ್ ಆರ್ ಲೈಕ್ ದಿಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇಗೆ ಅನ್ನಿಸ್ತು ಆ್ಯಂಡ್ ವಾಟ್ ಪಾರ್ಟ್ ಯು ಲವ್ ದ ಮೋಸ್ಟ್? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನೆಕ್ಸ್ಟ್ ಗೆಸ್ಟ್ ಯಾರನ್ನು ನೋಡಬೇಕು ಅದು ಕೂಡ. ಸೊ ಇವತ್ತು ಐ ಆಮ್ ಜಸ್ಟ್ ಲೀವಿಂಗ್ ಯು ವಿತ್ ದಿಸ್ ನುಡಿಮುತ್ತು, ವಿಚ್ ಇಸ್ ಇದೆಲ್ಲ ಅಚೀವ್ ಮಾಡಿದ್ಮೇಲೆ ಹೇಳೋಕ್ಕೆ ತುಂಬ ಈಸಿ ಆಗಿರುತ್ತೆ. ಬಟ್ ದಡ ದಾಟಿ ಆ ಕಡೆ ಹೋಗೋದಕ್ಕೂ ಮುಂಚೆ ಈ ಕಡೆಯಿಂದ ಇದನ್ನು ಹೇಗೆ ನೋಡ್ಬೋದು ಈಸಿಯಾಗಿ ಅಂತ ಅಂದರೆ, ಯಾವುದನ್ನು ನೀವು ಯಾವಾಗಲೂ ಹೆದರ್ಕೊಂಡು ನೋಡ್ತಿರ್ತೀರೋ ಆ ಹೆದರಿಕೆನ ಬಿಟ್ಟು ಅದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮುಂದಕ್ಕೆ ಹೋಗ್ತೀರಾ. ಸೊ ಆ ಕಡೆಯಿಂದ ನೋಡಿದಾಗ ದೆನ್ ಯು ವಿಲ್ ಬಿ ಲೈಕ್, ಇದಕ್ಕೆ ಇಷ್ಟೇನಾ, ಹೀಗೆಲ್ಲ ಹೆದರ್ಕೊಂಡ್ವಾ ಅಂತ. ಸೊ ಎವ್ರಿಥಿಂಗ್ ಯು ಎವರ್ ವಾಂಟೆಡ್ ಇಸ್ ಸಿಟ್ಟಿಂಗ್ ಆನ್ ದಿ ಅದರ್ ಸೈಡ್ ಆಫ್ ಫಿಯರ್. ಸೊ ನೋ ಯುವರ್ ಫಿಯರ್ ಆ್ಯಂಡ್ ನೋ ಹೌ ಟು ಮೂವ್ ದಟ್ ಅಸೈಡ್ ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಯು ಕಂಟಿನ್ಯೂ ದ ಜರ್ನಿನೋ ಅಥವಾ ಸ್ಟಾರ್ಟ್ ಸಮಥಿಂಗೋ
ನೋಡಿ ಇದನ್ನು ಹೇಗೆ ರಿಫ್ಲೆಕ್ಟ್ ಮಾಡ್ತೀರಾ, ಹೇಗೆ ಅಪ್ಲೈ ಮಾಡ್ತೀರಾ ಅಂತ. ಸೊ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಮತ್ತು ಲೈಫಲ್ಲಿ ಸದಾ ಹೀಗೆ ಕ್ಯೂರಿಯಸ್ ಆಗಿರಿ. ಆ್ಯಂಡ್ that's us. R. Exactly.